ಗುರುಭ್ಯೋ ನಮಃ. ಆಗಮಿಸಿದಂತಹ ಎಲ್ಲ ಸಭಿಕರನ್ನು ವಂದಿಸುತ್ತಾ ಇಂದು ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭು ಪೀಠ ಕಾಂತಾವರ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ, ಇದರ ಜೊತೆಗೆ ಇಂದು ಹೊಸದಾಗಿ ಈ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾಗಿದೆ ನಮ್ಮ ಹಿರಿಯ ನಾಗರಿಕ ವೇದಿಕೆ ಕಾರ್ಕಳ. ಬಹಳಷ್ಟು ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಂತಹ ಈ ಒಂದು ನಮ್ಮ ವೇದಿಕೆ ಇಂದು ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೂ ತನ್ನ ಪಾದಾರ್ಪಣೆಯನ್ನು ಮಾಡಿದೆ. ಬಹಳ ಒಂದು ಸಂತೋಷದ ವಿಚಾರ ಅಂತ ತಿಳಿಸುತ್ತಾ ನಾವು ಈ ಒಂದು ಎಲ್ಲ ಸಂಘಗಳು ಜಂಟಿಯಾಗಿ ಅರ್ಪಿಸುವಂತಹ ಕಾರ್ಯಕ್ರಮ ಇದುವೇ ಅರಿವು ತಿಳಿವು ಕಾರ್ಯಕ್ರಮ. ಈಗ ಇದು ತನ್ನ 31ನೇ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಅದರಲ್ಲಿ ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ, ಈ ವರ್ಷ ಉಪನಿತ್ ವರ್ಷ ಎನ್ನುವಂತಹ ಒಂದು ಘೋಷಣೆ ಅಡಿಯಲ್ಲಿ ಅನೇಕ ಉಪನಿಷತ್ತುಗಳನ್ನು ಪರಿಚಯ ಮಾಡಿದಂತಹ ಒಂದು ಹೆಮ್ಮೆ ಈ ಒಂದು ನಮ್ಮ ಈ ಕಾರ್ಯಕ್ರಮದ್ದು. ಅದಕ್ಕಾಗಿ ಇಂದು ಐತರೇಯ ಉಪನಿಷತ್ ಕುರಿತು ಮಾತನಾಡಲು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಯುತ ಅನೀಶ್ ಮುಳಿಯಾಲ ಇವರು. ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಡಾಕ್ಟರ್ ನಾ ಮೊಗಸಾಲೆಯವರು, ಹಿರಿಯ ನಾಗರಿಕ ವೇದಿಕೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ ದಾಸ್ ಪೈ ಅವರು, ಹಾಗೂ ಅಖಿಲ ಭಾರತೀಯ ಸಂಘದ ಉಪಾಧ್ಯಕ್ಷರು ಶ್ರೀಯುತ ರಮೇಶ್ ಕಾರ್ಣಿಕ್ ಇವರು, ಹಾಗೂ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ನಿತ್ಯಾನಂದ ಪೈ ಇವರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಶುಭಾರಂಭವನ್ನು ಮಾಡಲಿದ್ದಾರೆ ಶ್ರೀಮತಿ ಗೀತಾ ಜಿ ಮಲ್ಯ ಇವರು. शंकर प्रभृति देवै सदा वंदिता सा मा पातु सरस्वती भगवती निःशेषजाड्यापहा. ಸರಸ್ವತಿಯ ಆರಾಧನೆಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಶ್ರೀಮತಿ ಗೀತಾ ಜಿ ಮಲ್ಯ ಇವರಿಗೆ ನಮ್ಮೆಲ್ಲರ ಪರವಾದ ಗೌರವಪೂರ್ಣ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದಾರೆ ಕಾಂತಾವರ ಕನ್ನಡ ಸಂಘದ ಕಾರ್ಯದರ್ಶಿ ಶ್ರೀಯುತ ಸದಾನಂದ ನಾರಾವಿ ಇವರು. ಎಲ್ಲರಿಗೂ ವಂದನೆಗಳು. ಕಾಂತಾವರ ಕನ್ನಡ ಸಂಘ, ಅಲ್ಲಮ ಪ್ರಭು ಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಹಾಗೂ ಇವತ್ತು ಹಿರಿಯ ನಾಗರಿಕರ ಸಂಘ ಕಾರ್ಕಳ, ಈ 4 ಸಂಸ್ಥೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಯಾವಾಗಲೂ ನಾವು 3 ಸಂಸ್ಥೆಗಳು ಜಂಟಿಯಾಗಿ ಮಾಡ್ತೇವೆ. ಒಬ್ಬೊಬ್ಬರು ಪ್ರಾಯೋಜಕರು ನಮಗೆ ಉಪಹಾರಕ್ಕೆ ಸಿಗ್ತಾ ಇದ್ರು. ಆದರೆ ಈ ಸಲ ಇಡೀ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಇಲ್ಲಿನ ಹಿರಿಯ ನಾಗರಿಕರ ಸಂಘ ವಹಿಸಿಕೊಂಡಿದೆ. ಇದು ನಮ್ಮ ಸಾಹಿತ್ಯಕ್ಕೆ ಹಾಗೂ ನಮ್ಮ ಭಾರತೀಯ ಸಂಸ್ಕೃತಿಗೆ ಅವರ ಒಂದು ಪರೋಕ್ಷವಾಗಿ ನೀಡಿದ ಬೆಂಬಲ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಕನ್ನಡ ಸಂಘದ ಸ್ಥಾಪಕಾಧ್ಯಕ್ಷರು ಹಾಗೂ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ
ರಾಜ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಗುಸಾಲೆಯವರು ಅವರನ್ನು ಈ 4 ಸಂಸ್ಥೆಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಇವತ್ತು ಉಪನಿಷತ್ತಿನ 7ನೇ ಉಪನಿಷತ್ ವರ್ಷದ 7ನೇ ತಿಂಗಳ ಉಪನ್ಯಾಸ ಇವತ್ತು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಇರುವಂಥವರು ಶ್ರೀ ಅನೀಶ್ ಹೊಳಿಯಾಲ್ ಅವರು, ಸಂಸ್ಕೃತ ವಿದ್ವಾಂಸರು ಹಾಗೂ ಹರಿಹರಪುರ ಗುರುಕುಲದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಇವತ್ತು ನಮಗೆ ಐತರೇಯ ಉಪನಿಷತ್ ಬಗ್ಗೆ ತಿಳಿಸಿಕೊಡಲಿಕ್ಕಿದ್ದಾರೆ. ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ವೇದಿಕೆಯಲ್ಲಿ ಇರುವಂಥವರು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳದ ಗೌರವಾಧ್ಯಕ್ಷರಾಗಿರುವಂಥ ನಿತ್ಯಾನಂದ ಪೈ ಅವರು, ಅವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಏರ್ ವೈಸ್ ಮಾರ್ಷಲ್ ರಮೇಶ್ ಕಾರ್ಣಿಕ್ ಅವರು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇನ್ನೋರ್ವರು ಶ್ರೀ ಮೋಹನ್ ದಾಸ್ ಪೈ ಅವರು ಹಿರಿಯ ನಾಗರಿಕ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷರು, ಬಹುಶಃ ಅವರು ಅಲ್ಲಿ ಕಮಲಾಕ್ಷಿ ಕಾಮತ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಜೊತೆಗೆ ವೇದಿಕೆಗೆ ಅವರು ಉಪಾಧ್ಯಕ್ಷರನ್ನು ಕಳಿಸಿದ್ದಾರೆ. ಹಾಗೆ ಅವರಿಗೆ ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಿಶೇಷವಾಗಿ ನಮ್ಮ 3 ಸಂಸ್ಥೆಗಳ ಪರವಾಗಿ ಎಲ್ಲ ಸದಸ್ಯರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ಇಲ್ಲಿ ನಡೆದಿರುವಂಥ ಇದರ ಎಲ್ಲ ನಮ್ಮ ಸಾಹಿತ್ಯಾಭಿಮಾನಿಗಳು ಹಾಗೂ ಸಂಸ್ಕೃತಿ ಅಭಿಮಾನಿಗಳು ಆಗಿರುವಂಥ ತಾವುಗಳೆಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳಲು ಇಲ್ಲಿ ಬಂದು ನೆರೆದಿದ್ದೀವಿ. ತಮ್ಮೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ 3 ಸಂಸ್ಥೆಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಉಪನ್ಯಾಸ ನೀಡಲಿಕ್ಕಿರುವಂತಹ ಶ್ರೀ ಅನೀಶ್ ಹೊಳಿಯಾಲ್ ಅವರಿಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಗುಸಾಲೆ ಅವರು ಪುಸ್ತಕ ಗೌರವವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಹಿರಿಯ ನಾಗರಿಕರ ಸಂಘದ ಉಪಾಧ್ಯಕ್ಷರಿಗೂ ಪುಸ್ತಕ ಗೌರವವನ್ನು ಅವರು ನೀಡಲಿಕ್ಕಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಧನ್ಯವಾದ. ನಮ್ಮ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಹಿರಿಯರೇ ಬರುವುದು ಜಾಸ್ತಿ. ಇವತ್ತು ಮತ್ತು ಕೆಲವು ಹಿರಿಯರೆಲ್ಲ ಸೇರ್ಕೊಂಡಿದ್ದಾರೆ. ಹಾಗಾಗಿ ಎಂದಿಗಿಂತ ಇಂದಿನ ನಮ್ಮ ಸಭಾಂಗಣ ಮತ್ತು ಬಹಳ ಸುಂದರವಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಾನು ನಮ್ಮೆಲ್ಲರನ್ನು ಸ್ವಾಗತಿಸಿದಂತ ಶ್ರೀಯುತ ಸದಾನಂದ ನಾರಾವಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಈಗ ನಮ್ಮ ಮುಖ್ಯ ಅತಿಥಿಯವರ ಒಂದು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಹಿರಿಯ ನಾಗರಿಕ ಸಂಘದಲ್ಲಿ ಬಹಳಷ್ಟು ಚಟುವಟಿಕೆಯಿಂದ ಇರುವಂತಹ ಜಗದೀಶ್ ಗೋಖಲೆ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಹಿರಿಯ ಗಣ್ಯರೇ, ಅದೇ ಸಭಾಸದರೇ, ನಾನು ಇವತ್ತು ಐತರೇಯ ಉಪನಿಷತ್ ಬಗ್ಗೆ ಉಪನ್ಯಾಸ ನೀಡಲಿರುವಂತಹ ಶ್ರೀ ಅನೀಶ್ ಹೊಳಿಯಾಲ ಇವರ ಕಿರುಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತೇನೆ. ಅವರ ಪೂರ್ಣ ಪರಿಚಯ ನಿಮಗೆ ಅವರ ಉಪನ್ಯಾಸದಲ್ಲೇ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಅನೀಶ್ ಮುಳಿಯಾಳ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮುಳಿಯಾಲ ಗ್ರಾಮದವರು. ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರದ ಪ್ರಬೋಧಿನಿ ಗುರುಕುಲದಲ್ಲಿ 6 ವರ್ಷ ಹಾಗೂ ಬೆಂಗಳೂರಿನ ವೇದ ವಿಜ್ಞಾನ ಗುರುಕುಲದಲ್ಲಿ 7 ವರ್ಷ ವ್ಯಾಸಂಗ ಮಾಡಿರುತ್ತಾರೆ. ಎಂಫಿಲ್ ಪದವಿಯನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿ ಪೂರೈಸಿರುತ್ತಾರೆ. ಆಚಾರ್ಯ MA ಪದವಿಯನ್ನು ಸಂಸ್ಕೃತ ಅದ್ವೈತ ವೇದಾಂತ ವಿಷಯದಲ್ಲಿ ಪಡೆದಿರುತ್ತಾರೆ. ಈ ಪದವಿಯನ್ನು ಅವರು ಕರ್ನಾಟಕ ಸಂಸ್ಕೃತ ವಿದ್ಯಾಲಯ ಬೆಂಗಳೂರು ಇಲ್ಲೇ ಪಡೆದಿರುತ್ತಾರೆ. ವೇದ ವಿಜ್ಞಾನ ಗುರುಕುಲ ಪ್ರಬೋಧಿನಿ ಗುರುಕುಲದಲ್ಲಿ ಅಧ್ಯಾಪನದಲ್ಲಿ ತೊಡಗಿರುವ ಇವರು ಪ್ರಸ್ತುತ ಮೈತ್ರೇಯಿ ಗುರುಕುಲ ವೇದಾಂತ ವಿಷಯದಲ್ಲಿ ಅಧ್ಯಾಪನದಲ್ಲಿ ನಿರತರಾಗಿರುತ್ತಾರೆ. ಅವರ ಪೂರ್ಣ ಪರಿಚಯ ಅವರೇ ಮಾಡಿ, ಅವರ ವಿದ್ವತ್ತಿನ ಪರಿಚಯ ನಿಮಗೆ ಮುಂದೆ ಆಗಲಿ. ಧನ್ಯವಾದಗಳು ಸರ್.
ಇವತ್ತಿನ ಪ್ರಮುಖ ಕಾರ್ಯಕ್ರಮಕ್ಕಾಗಿ ಶ್ರೀಯುತ ಅನೀಶ್ ಮುಳಿಯಾಲ ಇವರಿಗೆ ನಮ್ಮ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಸರ್, ತಮಗಿದು ವೇದಿಕೆ. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಹಿರಿಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ವಂದಿಸುತ್ತಾ, ನನಗೆ ಕೊಟ್ಟಿರುವಂತಹ ವಿಷಯದ ಬಗ್ಗೆ ನನಗೆ ತಿಳಿದಿರುವಷ್ಟು ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಮೊದಲಿಗೆ ಒಂದು ರೀತಿಯಲ್ಲಿ ಹೇಳಬೇಕು, ನಾನಿಲ್ಲಿ ಸಣ್ಣ ಮಗು. ಯಾಕಂದ್ರೆ ಇಲ್ಲಿರುವವರೆಲ್ಲ ಹಿರಿಯರು, ಅನುಭವಸ್ಥರು. ಪ್ರಾಯ ನಾನಿಲ್ಲಿರುವವರೆಲ್ಲ ವಯಸ್ಸಲ್ಲಿ ಸಣ್ಣವನು ಇರಬಹುದೇನು. ಹಾಗಾಗಿ ತೊದಲು ನುಡಿ ಅಂತ ಅಂದ್ಕೊಳ್ಬಹುದು. ಅನೇಕ ತಪ್ಪುಗಳು ಆಗ್ಬಹುದು. ಅದನ್ನ ಕ್ಷಮಿಸಬೇಕು ಅಂತ ಮೊದಲೇ ತಿಳಿಸಿಕೊಂಡು ನನಗೆ ಗೊತ್ತಿರುವಂತಹ, ನಾನು ಕಲಿತಂತಹ ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಈಗಾಗಲೇ ಉಪನಿಷತ್ತಿನ ಸರಣಿಯಲ್ಲಿ ಇದು 7ನೇ ಉಪನ್ಯಾಸ. ಹಾಗಾಗಿ ಉಪನಿಷತ್ತುಗಳ ಬಗ್ಗೆ ಈಗಾಗಲೇ ಸ್ವಲ್ಪ ಪರಿಚಯ ನಮಗೆ ಆಗಿರುತ್ತೆ. ನಾನಿವತ್ತು ಇಲ್ಲಿ ತಿಳಿಸಬೇಕಾಗಿರುವಂತಹ, ಹಂಚಿಕೊಳ್ಳಬೇಕಾಗುವಂತಹ ಉಪನಿಷತ್ತು ಐತರೇಯ ಉಪನಿಷತ್ತು. ಋಗ್ವೇದಕ್ಕೆ ಸೇರಿದಂತಹ ಉಪನಿಷತ್ತು. ಋಗ್ವೇದದಲ್ಲಿ ಶಾಕಲ ಶಾಖೆ ಮತ್ತು ಶಾಂಖಾಯನ ಶಾಖೆ ಅಂತ 2 ಬ್ರಾಂಚ್ಗಳಿದ್ದಾವೆ. ಅದರಲ್ಲಿ ಶಾಂಖಾಯನ ಶಾಖೆ ಈಗ ಪ್ರಸ್ತುತ ಉಪಲಬ್ಧವಿಲ್ಲ. ಶಾಕಲ ಶಾಖೆ ಈಗ ಋಗ್ವೇದದ ಅಧ್ಯಯನ ಮಾಡ್ತಿರುವಂತವರು ಶಾಕಲ ಶಾಖೆಯನ್ನು ಅಧ್ಯಯನವನ್ನು ಮಾಡ್ತಿರುವಂತವರು. ಅದೇ ಭಾಗಕ್ಕೆ ಸೇರಿದಂತಹ ಐತರೇಯ ಆರಣ್ಯಕ, ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಅಂತ ಪ್ರತಿ ವೇದದಲ್ಲಿಯೂ 4 ವಿಧಗಳು. ಅದರಲ್ಲಿ ಆರಣ್ಯಕ ಭಾಗದಲ್ಲಿ ಈ ಉಪನಿಷತ್ ಭಾಗವು ಕೂಡ ಸೇರ್ಕೊಂಡಿರುತ್ತೆ. ಐತರೇಯ ಆರಣ್ಯಕದಲ್ಲಿ ಬರುವಂತಹ 3 ಅಧ್ಯಾಯಗಳು ಐತರೇಯ ಉಪನಿಷತ್ತು ಅಂತ ಕರೆಸಿಕೊಳ್ಳುತ್ತೆ. ಉಪನಿಷತ್ತು ಅಂತ ಹೇಳಿದ್ರೆ ಇಲ್ಲಿ ಆತ್ಮವಿದ್ಯೆಯನ್ನ, ಬ್ರಹ್ಮವಿದ್ಯೆಯನ್ನು ತಿಳಿಸಿಕೊಡುವಂತಹ ವಿದ್ಯೆ. ನಮಗೆ ಈ ಸಂಸಾರದ ಜಂಜಾಟಗಳಿಂದ ಮುಕ್ತಿಯನ್ನು ಕೊಡುವಂತಹ ವಿದ್ಯೆ. ಹಾಗಾದ್ರೆ ಸಂಸಾರ ಜಂಜಾಟದ ಮುಕ್ತಿ ಯಾವುದು ಬೇಡವಾ ಅಂತ ಕೇಳಿದ್ರೆ ಎಲ್ಲವೂ ಬೇಕು. ಆದರೆ ಪ್ರಸ್ತುತ ವ್ಯವಹಾರದಲ್ಲಿ ಎಲ್ಲವೂ ಇದ್ದುಕೊಂಡು ಯಾವುದಕ್ಕೂ ಅಂಟಿಕೊಳ್ಳದಂತೆ ಇರಬೇಕಾದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ವೇದಾಂತದ ಅಧ್ಯಯನ ನಮಗೆ ಅನಿವಾರ್ಯ. ಪ್ರಾಯ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಹೇಳುತ್ತಾರೆ. ಕರ್ಮ ಫಲವನ್ನ ಅಪೇಕ್ಷೆ ಪಡದೆ ಕರ್ಮವನ್ನ ಮಾಡು. ಅಲ್ಲಿ ಕರ್ಮವನ್ನ ಮಾಡಬಾರದು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಎಲ್ಲಾ ಕೆಲಸಗಳನ್ನ, ಕರ್ತವ್ಯಗಳನ್ನ ಮಾಡಬೇಕು. ಮಾಡಿ ಅದು ಯಾವುದಕ್ಕೂ ನಾವು ಅಂಟಿಕೊಳ್ಳಬಾರದು. ಅದರಿಂದ ಬಿಡುಗಡೆಯನ್ನು ಹೊಂದಬೇಕು. ಅಂಟಿಕೊಳ್ತಾ ಇದ್ದಾಗೆ ಈ ಸಂಸಾರದಲ್ಲಿ ನಾವು ಸಂಸಾರದ ಜಾಲದೊಳಗೆ, ಚಕ್ರ ವ್ಯೂಹದೊಳಗೆ ಸಿಲುಕಿಕೊಳ್ಳುತ್ತೇವೆ. ಆ ರೀತಿಯಲ್ಲಿ ತಿಳಿಸುವಂತಹ ವಿದ್ಯೆ ಉಪನಿಷತ್ತು ವಿದ್ಯೆ. ಉಪನಿಷತ್ತುಗಳ ಅಧ್ಯಯನ ಕ್ರಮದಲ್ಲಿ ಆರಂಭದಲ್ಲಿ ಶಾಂತಿ ಮಂತ್ರವನ್ನು ಹೇಳುವಂತಹ ಸಂಪ್ರದಾಯ ಇದೆ. ಈ ಉಪನಿಷತ್ತಿಗಿರುವಂತಹ ಶಾಂತಿ ಮಂತ್ರವನ್ನು ಮೊದಲು ನಾನು ಹೇಳುತ್ತೇನೆ. ಆಮೇಲೆ ಅದರ ಅರ್ಥವನ್ನು ಹೇಳುತ್ತಾ ಸಂಪೂರ್ಣ ಐತರೇಯ ಉಪನಿಷತ್ತಿನ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಓಂ ವಾಂಗ್ ಮೇ ಮನಸಿ ಪ್ರತಿಷ್ಠಿತಂ ಮನೋ ಮೇ ವಾಚಿ ಪ್ರತಿಷ್ಠಿತಂ ಆವಿರಾವೀರ್ಮನೇಧಿ ವೇದಸ್ಯ ಮಹಾಣಿ ಸ್ಥಃ ಶ್ರುತಂ ಮೇ ಮಾ ಪ್ರಹಾಸೀಃ ಅನೇನಾಧೇತೇನಾಹೋರಾತ್ರಾಂ ಸಂದಧಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತೋ ತದ್ಭಕ್ತಾರಮವತೋ ಅವತು ಮಾಂ ಅವತು ಭಕ್ತಾರಮವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಉಪನಿಷತ್ತುಗಳ ಆರಂಭದಲ್ಲಿ, ಉಪನಿಷತ್ತುಗಳು ಅಂತಲ್ಲ, ಹೆಚ್ಚಿನ ಎಲ್ಲ ಭಾರತೀಯ ಪರಂಪರೆ ಎಲ್ಲ ಆರಂಭದಲ್ಲೂ ನಾವು ಆರಂಭ ಮತ್ತೆ ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಹೇಳುವಂತಹ ಪರಿಪಾಠ ಇದೆ. ಅಲ್ಲಿ ಕೊನೆಗೆ 3 ಶಾಂತಿಯನ್ನು ಹೇಳುತ್ತಾರೆ. 3 ಶಾಂತಿ ಅಂದ್ರೆ 3 ರೀತಿಯ ತಾಪತ್ರಯಗಳು ನಮಗೆ ಬರಬಹುದು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ 3 ರೀತಿಯ ತಾಪತ್ರಯಗಳು. ಆಧ್ಯಾತ್ಮಿಕ ತಾಪತ್ರಯ ಅಂತ ಹೇಳಿದ್ರೆ ಶರೀರಕ್ಕೆ, ಆತ್ಮ ಅಂತ ಶರೀರ ಅನ್ನುವ ಅರ್ಥವನ್ನು ತಗೊಳ್ಬೇಕು. ಶರೀರಕ್ಕೆ ಬರುವಂತಹ ರೋಗ ರುಜಿನಗಳು ಇತ್ಯಾದಿಗಳು ಆಧ್ಯಾತ್ಮಿಕ ತಾಪ. ಆದಿದೈವಿಕ ಅಂತ ಹೇಳಿದ್ರೆ
ಈಗ ನಾವು ಭೂತ ಪ್ರೇತ ಇತ್ಯಾದಿ ಕಾಟಗಳನ್ನು ಹೇಳುವಂತಹದ್ದು ಅಥವಾ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಕಾರಣಗಳಿಂದಾಗಿ ಆಗ್ತಿರುವಂತಹ ತೊಂದರೆಗಳು, ಅದರ ಕಾರಣವನ್ನ ಕೆಲವೊಮ್ಮೆ ಜ್ಯೋತಿಷಿಗಳ ದೈವಜ್ಞರ ಸಹಾಯದಿಂದಲೇ ತಿಳ್ಕೊಳ್ಬೇಕಾಗುತ್ತೆ. ಈ ರೀತಿಯ ತೊಂದರೆಗಳು ಎದುರಾಗಬಹುದು. ಹಾಗೆ ಆದಿ ಭೌತಿಕ ತೊಂದರೆಗಳು ಅಂದ್ರೆ ಪಂಚಭೂತಗಳಿಂದ, ಬೆಂಕಿ, ನೀರು ಇತ್ಯಾದಿಗಳಿಂದ ಆಗುವಂತಹ ತೊಂದರೆ, ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಬೆಂಕಿ, ನೀರು, ಹಾವು ಇತ್ಯಾದಿಗಳಿಂದ ಆಗುವಂತಹ ತೊಂದರೆ, ಈ ಎಲ್ಲಾ ರೀತಿಯ ತೊಂದರೆಗಳನ್ನ ನಿವಾರಿಸುವಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಶಾಂತಿ ಮಂತ್ರ. ಈ ಶಾಂತಿ ಮಂತ್ರ ತುಂಬಾ ಚೆನ್ನಾಗಿ ಹೇಗೆ ಹೇಳಿದ್ದಾರೆ ಅಂದ್ರೆ, ನಮ್ಮ ಮಾತು ಮತ್ತೆ ಮನಸ್ಸು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರಬೇಕು. ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಒಂದಿರುತ್ತೆ, ಎದುರುಗಡೆಗೆ ಹೇಳಬೇಕಾದ್ರೆ ಎದುರಿಗಿರುವವರಿಗೆ ತೃಪ್ತಿ ಆಗಬೇಕು, ಖುಷಿ ಆಗಬೇಕು, ಈ ರೀತಿಯಲ್ಲಿ ನಾವು ಮಾತಾಡ್ತೇವೆ ಕೆಲವೊಮ್ಮೆ. ಆದ್ರೆ ಮನಸ್ಸು ಮತ್ತೆ ಮಾತು ಪರಸ್ಪರ ಒಂದಕ್ಕೊಂದು ಪೂರಕವಾಗಿರಬೇಕು, ಸಂಬಂಧಿಸಿರಬೇಕು. ಮಾತು ಮನಸ್ಸಿನಲ್ಲಿ ನೆಲೆಯಾಗಿರಬೇಕು. ವಾಕ್ ಮನಸ್ಸಿ ಪ್ರತಿಷ್ಠಿತ, ಮನಃ ವಾಚಿ, ಮನಸ್ಸು ವಾಕ್ಯದಲ್ಲಿ ಪ್ರತಿಷ್ಠಿತವಾಗಿರಲಿ, ನೆಲೆಗೊಳ್ಳಲಿ. ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಮಾತನಾಡುವಂತಾಗಲಿ, ಮಾತನಾಡ್ತೀವೋ ಅದೇ ಮನಸ್ಸಲ್ಲಿರಲಿ. ನಾವು ಒಳಗೊಂದು ಹೊರಗೊಂದು ಅನ್ನುವ ವ್ಯಕ್ತಿತ್ವ ನಮ್ಮದಾಗದೇ ಇರಲಿ. ನಾನು ವೇದಗಳಲ್ಲಿರುವಂತಹ ರಹಸ್ಯ ವಿದ್ಯೆಗಳನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ನನಗೆ ಸಿಗಲಿ. ಕಲಿತಂತಹ ಗುರುಗಳ ಮುಖೇನ ಅನೇಕ ವಿದ್ಯೆಗಳನ್ನು ನಾವು ಕಲಿತಿರ್ತೇವೆ. ಆ ವಿದ್ಯೆಗಳನ್ನ ರಕ್ಷಿಸುವ ಸಾಮರ್ಥ್ಯವನ್ನು ನನಗೆ ಕೊಡು. ನಾನು ನನ್ನ ಬಾಯಿಂದ ಯಾವತ್ತು ಸತ್ಯ ಮಾತುಗಳೇ ಬರಲಿ. ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶಾಂತಿ ಮಂತ್ರ ಐತರೇಯ ಉಪನಿಷತ್ತಿನ ಶಾಂತಿ ಮಂತ್ರ. ಉಪನಿಷತ್ತುಗಳು 108 ಅಥವಾ 112 ಉಪನಿಷತ್ತುಗಳಿದ್ದಾವೆ ಅಂತ ತಿಳಿಸ್ತಾರೆ. ಸಾಮಾನ್ಯವಾಗಿ ಅದರ ಪ್ರಿಂಟ್ ಕೂಡ ಸಿಗುತ್ತೆ. 108 ಉಪನಿಷತ್ತುಗಳದ್ದು ಸಿಗುತ್ತೆ, 112 ಉಪನಿಷತ್ತುಗಳನ್ನುವುದು ಕೂಡ ಸಿಗುತ್ತೆ. ಅದರಲ್ಲಿ 10 ಉಪನಿಷತ್ತುಗಳು ಪ್ರಧಾನವಾದ ಉಪನಿಷತ್ತುಗಳು, ಆತ್ಮತತ್ವವನ್ನೇ ತಿಳಿಸಿರುವಂತಹ ಉಪನಿಷತ್ತುಗಳು. ಈಶ, ಕೇನ, ಕಠ, ಪ್ರಶ್ನ, ಮುಂಡ, ಮಾಂಡೂಕ್ಯ, ತೈತ್ತಿರೇಯ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಅಂತ 10 ಉಪನಿಷತ್ತುಗಳು ಪ್ರಧಾನವಾಗಿ ಆತ್ಮತತ್ವವನ್ನು ತಿಳಿಸಲಿಕ್ಕಿರುವಂತಹ ಉಪನಿಷತ್ತುಗಳು. ಎಲ್ಲಾ ಉಪನಿಷತ್ತುಗಳ ತಾತ್ಪರ್ಯವೂ ಕೂಡ ಆತ್ಮತತ್ವವೇ ಆಗಿದೆ. ವೇದಾಂತದಲ್ಲಿ ತಾತ್ಪರ್ಯ ಅಂದ್ರೆ ಸಮಗ್ರವಾದ ಸಾರ ಏನು ಅನ್ನೋದನ್ನ ತಿಳಿಸಲಿಕ್ಕೆ ವೇದಾಂತದಲ್ಲಿ ಒಂದು ಯುಕ್ತಿಯನ್ನು ಕೊಡುತ್ತಾರೆ. 6 ಅಂಶಗಳನ್ನು ಗಮನಿಸುತ್ತಾರೆ. ಉಪಕ್ರಮೋಪಸಂಹಾರ, ಅರ್ಥವಾದ, ಅಭ್ಯಾಸ, ಅಪೂರ್ವತ, ಫಲಂ. ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ. ಉಪಕ್ರಮೋಪಸಂಹಾರ ಅಂದ್ರೆ ನಾವು ಯಾವ ವಿಷಯವನ್ನು ಉಪಕ್ರಮ ಮಾಡ್ತೀವಿ, ಆರಂಭಿಸ್ತೀವಿ, ಹಾಗೆ ಉಪಸಂಹಾರ ಕೊನೆ ಮಾಡ್ತೀವಿ. ಎರಡೂ ಕೂಡ ಸಂಬಂಧ ಇರಬೇಕು. ಉಪಕ್ರಮೋಪಸಂಹಾರವು ಅಭ್ಯಾಸ, ಮತ್ತೆ ಮತ್ತೆ ಅದೇ ವಿಷಯಗಳು ಪುನರಾವರ್ತನೆ ಆಗ್ತಾ ಇರುತ್ತೆ, ಮತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ನೆನಪಿಸ್ತಾ ಇರ್ತಾರೆ. ಆತ್ಮತತ್ವವನ್ನ ವೇದಗಳಿಂದ ಮಾತ್ರ ನಾವು ನಿಶ್ಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಯುಕ್ತಿಗಳಿಂದ ಅಲ್ಲ. ಲಾಜಿಕಲಿ ಇದನ್ನು ನಿರಾಕರಣೆ ಮಾಡುವಂತಹ ಅನೇಕ ದಾರ್ಶನಿಕರಿದ್ದಾರೆ. ವೇದಗಳನ್ನ ಯಾರು ನಂಬ್ತಾರೆ ಅವರು ಮಾತ್ರ ಇದನ್ನ ಹೌದು ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ. ಅದು ಅಪೂರ್ವತ, ಬೇರೆಲ್ಲೂ ಇರದಿರುವಂತಹದ್ದು. ಅರ್ಥವಾದ ಅಂತ ಹೇಳಿದ್ರೆ ಅದರಲ್ಲಿ ನಾವು ನೇರ ಶಬ್ದಗಳಲ್ಲಿ ಅರ್ಥವನ್ನು ತಗೊಳ್ಳದೆ, ಹೇಳುತ್ತಿರುವ ವಿಷಯದ ಪ್ರಶಂಸೆಗಾಗಿ, ಸ್ತುತಿಗಾಗಿ ಮಾಡುವಂತಹ ವಾಕ್ಯಗಳನ್ನು ಅರ್ಥವಾದ ವಾಕ್ಯ ಅಂತ ಹೇಳ್ತಾರೆ. ಉಪನಿಷತ್ತುಗಳಲ್ಲಿ ವಿಶೇಷವಾಗಿ ಸೃಷ್ಟಿ ಕ್ರಮಗಳನ್ನು ಹೇಳುವಂತಹದ್ದು ಅರ್ಥವಾದ ವಾಕ್ಯ ಅಂತ ಪರಿಗಣನೆಗೆ ಬರುತ್ತೆ. ಸುಮಾರು ಉಪನಿಷತ್ತುಗಳಲ್ಲಿ ಸೃಷ್ಟಿ ಕ್ರಮವನ್ನು ಹೇಳಿದ್ದಾರೆ. ಈ ಉಪನಿಷತ್ತಿನಲ್ಲೂ, ಐತರೇಯ ಉಪನಿಷತ್ತಿನಲ್ಲೂ ಸೃಷ್ಟಿ ಕ್ರಮ ಬರುತ್ತೆ. ಸೃಷ್ಟಿ ಕ್ರಮದಲ್ಲಿ ವಸ್ತುತಃ ತಾತ್ಪರ್ಯ ಇಲ್ಲ. ಸೃಷ್ಟಿಯನ್ನು ಹೇಳುವುದರ ಮೂಲಕ ಈ ಸಮಗ್ರ ಸೃಷ್ಟಿ ಪರಮಾತ್ಮನಿಂದ ವ್ಯಾಪ್ತವಾಗಿದೆ, ಭಗವಂತನನ್ನು ಬಿಟ್ಟು ಇನ್ಯಾವುದೂ ಇಲ್ಲ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಸೃಷ್ಟಿಯನ್ನು ಹೇಳಿರ್ತಾರೆ. ಸೃಷ್ಟಿಯ ಕ್ರಮದಲ್ಲಿ ತಾತ್ಪರ್ಯ ಇಲ್ಲ. ನಾವು ಆಕಾಶದಿಂದ ಸೃಷ್ಟಿ ಆಯಿತೋ, ನೀರಿನಿಂದ ಸೃಷ್ಟಿ ಆಯಿತೋ, ಗಾಳಿಯಿಂದ ಸೃಷ್ಟಿ ಆಯಿತೋ, ಮೊದಲಿಗೆ ಏನು ಕಾರಣ ಇತ್ತು ಇತ್ಯಾದಿಗಳಲ್ಲಿ ಬೇರೆ ಬೇರೆ ಮತಾಭಿಪ್ರಾಯಗಳಿದೆ. ಆದರೆ ಎಲ್ಲದರಲ್ಲಿಯೂ ಮೂಲ ಪರಮಾತ್ಮ ಒಬ್ಬನೇ ಇದ್ದ ಅನ್ನುವುದು ತಾತ್ಪರ್ಯ. ಹಾಗಾಗಿ ಅರ್ಥವಾದ ಅಂದ್ರೆ ಇದು. ಉಪಪತ್ತಿ ಅಂದ್ರೆ ಅಲ್ಲಲ್ಲಿ ಇದಕ್ಕೆ ಉಪೋತ್ಪಲಕವಾಗಿರುವ ಯುಕ್ತಿಗಳು, ಕಾರಣಗಳು, ಯಾಕೆ ಆತ್ಮತತ್ವವನ್ನು ನಾವು ಆಶ್ರಯಿಸಬೇಕು, ಇದರ ಪ್ರಯೋಜನ ಏನು ಅಂತ. ಈ ರೀತಿ 6 ಕಾರಣಗಳಿಂದ
ನಾವು ಸಮಗ್ರ 10 ಉಪನಿಷತ್ತುಗಳಲ್ಲಿಯೂ ಕೂಡ ಇದು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಐತರೇಯ ಉಪನಿಷತ್ತಿನಲ್ಲೂ ಕೂಡ ಇದನ್ನು ನಾವು ಕಾಣಬಹುದು. ಬೇರೆ ಬೇರೆ ಉಪನಿಷತ್ತುಗಳ ಗಾತ್ರ, ಮಂತ್ರಗಳ ಸಂಖ್ಯೆ ಒಂದೊಂದು ರೀತಿಯಲ್ಲಿದೆ. ಪ್ರಾಯ ಇರುವುದರಲ್ಲಿ ಸಣ್ಣ ಉಪನಿಷತ್ತು ಅಲ್ಲ ಇದು, ಇದಕ್ಕಿಂತ ಸಣ್ಣದು ಇನ್ನು ಕೆಲವಿದ್ದಾವೆ. ಅದರಲ್ಲಿ ತತ್ವ ವಿಚಾರಗಳೇ, ತುಂಬಾ ಗಂಭೀರವಾದ ವಿಚಾರಗಳನ್ನೇ ತಿಳಿಸಿರುವಂತಹ ಇದಕ್ಕಿಂತ ಸಣ್ಣ ಉಪನಿಷತ್ತುಗಳು ಇದ್ದಾವೆ. ಈ ಉಪನಿಷತ್ತು ಇರುವುದರಲ್ಲಿ ಸಣ್ಣ ಉಪನಿಷತ್ತು, ಇಲ್ಲಿ ತತ್ವ ವಿಚಾರ ಇರುವಂತಹದ್ದು ತುಂಬಾ ಕಡಿಮೆ ಮಂತ್ರಗಳಲ್ಲಿ, ಆತ್ಮವನ್ನೇ ತಿಳಿಸುವಂತಹ ವಿಚಾರ ಕಡಿಮೆ. ಒಂದು ರೀತಿಯಲ್ಲಿ ಕಥೆಯ ರೂಪದಲ್ಲಿ ಇಡೀ ಉಪನಿಷತ್ತು ಇದೆ. ಸಣ್ಣದಾದ ಉಪನಿಷತ್ತು, 33 ಮಂತ್ರಗಳನ್ನು ಹೊಂದಿದ ಉಪನಿಷತ್ತು. ಒಟ್ಟು 3 ಅಧ್ಯಾಯಗಳು. 3 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯದಲ್ಲಿ 3 ಖಂಡ ಅಂದ್ರೆ ಅಧ್ಯಾಯದಲ್ಲಿ ಮತ್ತೆ ವಿಭಾಗಗಳು. ಎರಡನೇ ಅಧ್ಯಾಯದಲ್ಲಿ 1 ಖಂಡ, ಮೂರನೇ ಅಧ್ಯಾಯದಲ್ಲಿ 1 ಖಂಡ. ಈ ರೀತಿ 5 ಒಟ್ಟು 3 ಅಧ್ಯಾಯಗಳು, 5 ಖಂಡಗಳನ್ನು ಹೊಂದಿರುವಂತಹ ಸಣ್ಣದಾದ ಉಪನಿಷತ್ತು. ವಿಶೇಷವಾಗಿ ಸೃಷ್ಟಿಕ್ರಮ, ಮೊದಲನೇ ಅಧ್ಯಾಯದಲ್ಲಿ ಈ ಲೋಕವನ್ನು ಹೇಗೆ ಸೃಷ್ಟಿ ಮಾಡ್ತಾರೆ, ಲೋಕವನ್ನು ಸೃಷ್ಟಿ ಮಾಡಿದ ಮೇಲೆ ಲೋಕಗಳನ್ನ ಪಾಲನೆ ಮಾಡಲಿಕ್ಕೆ ಲೋಕಪಾಲರ ಸೃಷ್ಟಿಯಾಗಬೇಕು. ಹಾಗಾಗಿ ಲೋಕಪಾಲರ ಸೃಷ್ಟಿಯನ್ನು ಮಾಡ್ತಾರೆ. ಮೊದಲನೇ ಅಧ್ಯಾಯದ 2ನೇ ಖಂಡದಲ್ಲಿ ಆ ಲೋಕಪಾಲರು ಈ ಸಂಸಾರ ಸಾಗರಕ್ಕೆ ಹೇಗೆ ಬಿದ್ರು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಅದನ್ನ ಆ ವರ್ಣನೆಯನ್ನು ಮಾಡಬೇಕಾದ್ರೆ ಶಂಕರಾಚಾರ್ಯರು ಈ ಸಂಸಾರದ ವರ್ಣನೆಯನ್ನು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಮುಂದೆ ನಾನು ತಿಳಿಸ್ತೇನೆ. ಹಾಗೆ ಸಂಸಾರಕ್ಕೆ ಬರುವುದಂದ್ರೆ ಏನು, ಹಸಿವು ಬಾಯಾರಿಕೆಗಳನ್ನು ಕೂಡ ಪರಮಾತ್ಮ ಆ ಲೋಕಪಾಲರಿಗೆ ಸೇರಿಸ್ತಾನೆ. ಆ ಸಮಯದಲ್ಲಿ ನಾವು ಕೂಡ ಎಲ್ಲಾ ಕೆಲಸ ಮಾಡೋದು ಯಾಕಂದ್ರೆ ನಮಗೆ ಹಸಿವು ಬಾಯಾರಿಕೆ ಉಂಟಾಗ್ತಾ ಇರುತ್ತೆ, ಅದನ್ನು ತುಂಬಿಸ್ಬೇಕು. ಹಸಿವು ಬಾಯಾರಿಕೆಗೋಸ್ಕರನೇ ಇಡೀ ಜಗತ್ತು ನಡೀತಾ ಇರೋದು. ನಾವೆಲ್ಲಾದ್ರೂ ಬೇರೆ ಬೇರೆ ವ್ಯವಹಾರಗಳು, ಉದ್ಯೋಗಗಳು ಎಲ್ಲವೂ ಇರುವುದು ಹಸಿವು ಬಾಯಾರಿಕೆಗಳ ಪೂರಣೆಗಾಗಿ. ಇದೆಲ್ಲವೂ ಕೂಡ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದ್ದು ಅನ್ನುವುದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಅದಾದ್ಮೇಲೆ ಲೋಕಪಾಲರಿಗೋಸ್ಕರ ಆಹಾರ ಸೃಷ್ಟಿಯಾಯಿತು. ಆ ಆಹಾರವನ್ನ ಹಿಡಿಯುವಂತಹದ್ದು ಮೊದಲು ಲೋಕಪಾಲರ ಸೃಷ್ಟಿಯನ್ನು ಮಾಡಿದ್ರು. ಆ ಲೋಕಪಾಲರಿಗೆ ಇಂದ್ರಿಯಗಳ ಸೃಷ್ಟಿಯಾಗುತ್ತೆ. ಇಂದ್ರಿಯಗಳು ಸೃಷ್ಟಿಯಾದ ಆಹಾರವನ್ನು ಒಂದೊಂದನ್ನೇ ಹಿಡಿಯಲಿಕ್ಕೆ ಹೋಗುತ್ತೆ. ಅದರಲ್ಲಿ ಆ ಆಹಾರವನ್ನು ಹಿಡಿಯುವ ಇಂದ್ರಿಯ ಯಾವುದು, ಯಾವುದರ ಮೂಲಕ ಆಹಾರವನ್ನು ನಾವು ತಗೊಳ್ತೇವೆ ಅನ್ನೋದನ್ನ 3ನೇ ಖಂಡದಲ್ಲಿ. ಇದು ಒಟ್ಟು ಮೊದಲನೆಯ ಖಂಡದ ಸಾರ. ಲೋಕಪಾಲರ ಸೃಷ್ಟಿ, ಅನಂತರ ಲೋಕಪಾಲರ ನಂತರ ಇಂದ್ರಿಯಗಳ ಉತ್ಪತ್ತಿ, ಹಸಿವು ಬಾಯಾರಿಕೆಗಳು, ಆಮೇಲೆ ಅವುಗಳ ಶರೀರಕ್ಕೆ ಪ್ರವೇಶ ಆಗುವಂತಹದ್ದು, ಆಮೇಲೆ ಶರೀರದಲ್ಲಿ ಲೋಕಪಾಲರು ಹೇಗೆ ಪ್ರವೇಶ ಆದ್ರು ಪರಮಾತ್ಮ ಕೂಡ ಹಾಗೆ ಶರೀರಕ್ಕೆ ಪ್ರವೇಶವನ್ನು ಪಡ್ತಾನೆ. ಅವನು ಕೂಡ ಇಂದ್ರ ಅನ್ನುವ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಇತ್ಯಾದಿಗಳು ಒಟ್ಟು ಮೊದಲ ಅಧ್ಯಾಯದ ಸಾರ. ನಂತರ 2ನೇ ಅಧ್ಯಾಯದಲ್ಲಿ ಸಾಮಾನ್ಯ ಈಗಿನ ವ್ಯಾವಹಾರಿಕವಾಗಿ ಹೇಳುವಂತಹ ಜೀವ ಹೇಗೆ ಆತ್ಮ ಜೀವರೂಪದಲ್ಲಿ ಶರೀರ ರೂಪವನ್ನು ಹೇಗೆ ಪ್ರವೇಶ ಪಡಿತಾನೆ, ಗರ್ಭವನ್ನು ಹೇಗೆ ಧರಿಸ್ತಾರೆ, ಗರ್ಭಧಾರಣೆಯ ಒಂದು ಹಂತ, ಗರ್ಭಧಾರಣೆ ನಂತರ ಮಗು ಹೊರಗೆ ಬರುವಂತಹ ಇನ್ನೊಂದು ಹಂತ, ಮಗು ಬೆಳೆದು ದೊಡ್ಡವನಾದ ಮೇಲೆ ತಂದೆ ತನ್ನ ಜವಾಬ್ದಾರಿಗಳನ್ನ ಮಕ್ಕಳ ಮೇಲೆ ಹೊರಿಸಿ, ಆಗ ತಂದೆ ಮರಣ ನಂತರ ಕೃತಕೃತ್ಯನಾಗಿ ಮಗ ಇನ್ನು ಜವಾಬ್ದಾರಿಯನ್ನು ಹೊತ್ತಿದ್ದಾನೆ, ಇನ್ನು ಅವನು ಚೆನ್ನಾಗಿ ನಿರ್ಧರಿಸ್ತಾನೆ ಎಲ್ಲವನ್ನ ಅಂತ ಕೃತಕೃತ್ಯತೆಯನ್ನ ಧನ್ಯತೆಯನ್ನ ಪಡೆದು ಅವನು ಮರಣವನ್ನು ಹೊಂದಿ ಇನ್ನೊಂದು ಶರೀರವನ್ನು ಪಡಿತಾನೆ. ಅದು 3ನೇ ಜನ್ಮ. ಈ ರೀತಿ 3 ಜನ್ಮದ ವಿವರಣೆ, ಒಂದು ಆತ್ಮನಿಗೆ 3 ರೀತಿಯ ಅವಸ್ಥೆಯ ವಿವರಣೆಯನ್ನು ಕೊಟ್ಟು ಎಲ್ಲವೂ ಕೂಡ ಇದು ಪರಮಾತ್ಮನದ್ದೇ ಬೇರೆ ಬೇರೆ ರೂಪ ಅನ್ನುವುದನ್ನ 2ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಈ ರೀತಿಯ ಸಂಸಾರದ ಜಂಜಾಟ ಕಷ್ಟಗಳನ್ನ ಯಾರಾದರೊಬ್ಬರು ಪರಮ ಕಾರ್ಮಿಕರಾದ ಗುರುಗಳ ಮೂಲಕ ತಿಳಿಸಿಕೊಂಡು ಪರಮಾತ್ಮನೇ ನಾನು, ಈ ಸಂಸಾರಗಳನ್ನು ನಾನು ಬೇರೆ ಅನ್ನುವ ಜ್ಞಾನ ಯಾರಿಗೆ ಬರುತ್ತೋ ಅವರು ಮುಕ್ತರಾಗ್ತಾರೆ. ಅದು ಯಾವುದೇ ಅವಸ್ಥೆಯಲ್ಲಿ ಬರಬಹುದು. ಸಣ್ಣ ಬಾಲ್ಯದಲ್ಲಿ ಇರಬಹುದು, ವಾರ್ಧಕ್ಯದಲ್ಲಿ ಬರಬಹುದು, ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಹಾಗಾಗಿ ಅದಕ್ಕೊಂದು ದೃಷ್ಟಾಂತದ ಕಥೆಯನ್ನು ತಿಳಿಸ್ತಾ 2ನೇ ಅಧ್ಯಾಯವನ್ನು ಮುಗಿಸ್ತಾರೆ. ಈ ರೀತಿ ಅಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿರ್ತಾರೆ. ಒಬ್ಬ ಆತ್ಮಜ್ಞಾನಿಯ ದೃಷ್ಟಾಂತವನ್ನು 2ನೇ ಅಧ್ಯಾಯದಲ್ಲಿ ಕೊಟ್ಟ ನಂತರ 3ನೇ ಅಧ್ಯಾಯದಲ್ಲಿ ವಿದ್ವಾಂಸರೆಲ್ಲ ಸೇರಿ ಒಂದು ಸಭೆಯನ್ನು ಸೇರಿರ್ತಾರೆ. ಅಲ್ಲಿ ಅವರು ಆತ್ಮನ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಯಾವ ಆತ್ಮನ ಉಪಾಸನೆಯನ್ನು ಮಾಡುವುದರ ಮೂಲಕ ಆ ಋಷಿ ವಾಮದೇವ ಅನ್ನುವ ಋಷಿ ಆತ್ಮಜ್ಞಾನವನ್ನು ಪಡ್ಕೊಂಡ. ಯಾಕಂದ್ರೆ ಇಡೀ ಆರಣ್ಯಕದಲ್ಲಿ 2 ಆತ್ಮರನ್ನ ಉಲ್ಲೇಖವನ್ನು ಮಾಡ್ತಾರೆ. ಹಾಗಾಗಿ ಈ 2 ಆತ್ಮರಲ್ಲಿ ಯಾವ ಆತ್ಮನ ಉಪಾಸನೆಯನ್ನು ಮಾಡುವುದರ ಮೂಲಕ ಆತ್ಮಜ್ಞಾನವನ್ನು ಪಡ್ಕೊಂಡ,
ಆ ಆತ್ಮತತ್ವ ಯಾವುದು ಅನ್ನುವುದನ್ನು ತಿಳಿಸಿಕೊಡುವಂತಹದ್ದು 3ನೇ ಅಧ್ಯಾಯ. 2 ಮಂತ್ರಗಳು ಮಾತ್ರ ಇದ್ದಾವೆ. ಈ ರೀತಿ ತುಂಬಾ ಚಿಕ್ಕದಾದ ಉಪನಿಷತ್ತು ಐತರೇಯ ಉಪನಿಷತ್ತು. ಈಗ ನಾನು ಮೊದಲಿಂದ ಆರಂಭದಿಂದ ಮಂತ್ರಗಳ ಸಹಿತ ಅದನ್ನ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಯಾವುದಾದ್ರೂ ಸಂದರ್ಭದಲ್ಲಿ ಸಂದೇಹಗಳಿದ್ರೆ ಅಥವಾ ಪ್ರಶ್ನೆಗಳು ಬಂದರೆ ಮಧ್ಯದಲ್ಲಿಯೂ ಕೇಳಬಹುದು ಅಥವಾ ಎಲ್ಲ ಮುಗಿದ ಮೇಲೂ ಕೇಳಬಹುದು. ಮಧ್ಯದಲ್ಲಿ ಕೇಳಿದ್ರು ಕೂಡ ಮಧ್ಯದಲ್ಲಿ ಉತ್ತರವನ್ನು ಹೇಳ್ಬೋದು. ನನಗೆ ತಿಳಿದಿರುವಷ್ಟು ಗೊತ್ತಿರುವಷ್ಟು ಉತ್ತರವನ್ನು ಹೇಳಿಕೆ ಪ್ರಯತ್ನವನ್ನು ಪಡ್ತೇನೆ. ಮೊದಲಿಗೆ ಆತ್ಮ ಮಾತ್ರ ಇದ್ದಿದ್ದು. ಆತ್ಮಾಮ ಇದಮೇಕೆ ಏವಾಗ್ರಾಸಿ ನಾಣ್ಯತ್ ಕಿಂಚನ ವಿಶತು. ಈ ಸೃಷ್ಟಿಗಿಂತ ಮೊದಲು ಆತ್ಮ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಒಂದು ಕಣ್ಣು ರೆಪ್ಪೆಯೂ ಅಲುಗಾಡುತ್ತಿರಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಯಾವ ವಸ್ತು ಇರಲಿಲ್ಲ, ಆತ್ಮವಸ್ತು ಒಂದೇ ಇತ್ತು. ಆ ಆತ್ಮವಸ್ತುವಿಗೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಬೇಕು, ಲೋಕಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವ ಬಯಕೆ ಉಂಟಾಯಿತು. ಸ ಈಕ್ಷತ ಲೋಕಾನ್ವಿದಂ ಸೃಜಯತಿ, ಲೋಕಗಳನ್ನು ಸೃಷ್ಟಿ ಮಾಡಬೇಕು ಅಂತ ಆ ಆತ್ಮವಸ್ತುವಿಗೆ ಬಯಕೆ ಆಯಿತು. ಮನಸ್ಸಿನಲ್ಲಿ ಆಲೋಚನೆಯನ್ನ ಮಾಡಿದ. ಒಬ್ಬ ಶಿಲ್ಪಿ ಅಥವಾ ಇಂಜಿನಿಯರ್ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಮೊದಲು ಆಲೋಚನೆಯನ್ನ ಮಾಡ್ತಾನೆ, ಪ್ಲಾನಿಂಗ್ ಅನ್ನ ಮಾಡ್ತಾನೆ, ಹೇಗಿರಬೇಕು, ಏನೇನು ಮಾಡಬೇಕು. ಹಾಗಾಗಿ ಇಲ್ಲೂ ಕೂಡ ಪ್ರತಿಯೊಂದು ಸೃಷ್ಟಿಗೆ ಮೊದಲೇ ಸ ಈಕ್ಷತ, ಈಕ್ಷತ ಅಂದ್ರೆ ಆಲೋಚನೆಯನ್ನು ಮಾಡ್ದ, ಹೇಗಿರಬೇಕು, ಏನು ಮಾಡಬೇಕು ಅನ್ನುವ ಯೋಚನೆಯನ್ನ ಪರಮಾತ್ಮ ಮಾಡ್ದ. ಈ ಯೋಚನೆ ಮಾಡ್ದ ಅನ್ನುವ ಅಂಶ ಇರುವ ಕಾರಣವೇ ಪರಮಾತ್ಮ ಅಂದ್ರೆ ಜೀವ ಇರುವಂತಹ ವಸ್ತು, ಜಡ ಅಲ್ಲ, ಚೇತನ ಪದಾರ್ಥ ಅನ್ನುವುದು ಕೂಡ ನಮಗೆ ಗೊತ್ತಾಗುತ್ತೆ. 4 ಲೋಕಗಳನ್ನು ಸೃಷ್ಟಿ ಮಾಡಿದ ಅಂತ ಇಲ್ಲಿ ಹೇಳ್ತಾರೆ. ಹೋದ ಉಪನಿಷತ್ತಿನಲ್ಲಿ ತೈತ್ರಿಯ ಉಪನಿಷತ್ತಿನ ಉಪನ್ಯಾಸ ಇತ್ತು. ಅಲ್ಲಿ ಲೋಕಗಳ ಸೃಷ್ಟಿಯ ಕ್ರಮ ಬೇರೆ ರೀತಿಯಲ್ಲಿದೆ. ಅಲ್ಲಿ ಪಂಚಭೂತಗಳ ಸೃಷ್ಟಿಯನ್ನು ಹೇಳಿರ್ತಾರೆ. ಇತ್ಯಾದಿ ಕ್ರಮದಲ್ಲಿ ಸೃಷ್ಟಿಯ ವರ್ಣನೆಯನ್ನು ಮಾಡಿದ್ರು. ಇಲ್ಲಿ ಸೃಷ್ಟಿಯ ಕ್ರಮ ವೈಶಿಷ್ಟ್ಯವಾಗಿದೆ. ಈ ಸೃಷ್ಟಿಯ ಕ್ರಮ ಪ್ರಾಯ ಇನ್ಯಾವುದೇ ಉಪನಿಷತ್ತಿನಲ್ಲಿಯೂ ಇಲ್ಲ. 4 ಲೋಕಗಳನ್ನ ಸೃಷ್ಟಿ ಮಾಡ್ತಾರೆ. ಇಡೀ ಜಗತ್ತು ನೀರಿನಿಂದ ವ್ಯಾಪ್ತವಾಗಿತ್ತು ಅನ್ನುವುದು ಕೂಡ ಈ ಉಪನಿಷತ್ತಿನಲ್ಲಿ ಗೊತ್ತಾಗುತ್ತೆ. ಅಂಬ, ಅಂಬೋಲೋಕ, ಮರೀಚಿ ಲೋಕ, ಮರಲೋಕ ಮತ್ತು ಆಪೋಲೋಕ ಅಂತ 4 ಲೋಕಗಳನ್ನ ತಿಳಿಸ್ತಾರೆ. ಅಂಬೋ ಮರೀಚಿ ಮರಮಾಪೋ ದೋಂಭ. ಅಂಬ, ಮರೀಚಿ, ಮರಂ, ಆಪ. ಅಂಬ ಅಂದ್ರೆ ಸಂಸ್ಕೃತದಲ್ಲಿ ನೀರು ಅನ್ನುವುದಕ್ಕೆ ಅಂಬಸ್, ಸಮುದ್ರ ಅನ್ನುವ ಅರ್ಥ ಇದೆ. ಅಂಬಸ್ ಅಂದ್ರೆ ಇಲ್ಲಿ ಉಪನಿಷತ್ತಿನಲ್ಲಿ ವರ್ಣನೆಯನ್ನು ಮಾಡಬೇಕಾದ್ರೆ ಅಂಬೋಲೋಕ ಅಂದ್ರೆ ದೇವಲೋಕಕ್ಕಿಂತಲೂ ಬೇರಿರುವಂತಹ ಲೋಕ, ದ್ಯುಲೋಕದಿಂದಲೂ ಮೇಲಿರುವಂತಹದ್ದು. ಅದಕ್ಕೆ ದ್ಯುಲೋಕವೇ, ದೇವಲೋಕವೇ ಆಧಾರ ಅನ್ನುವ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಹಾಗಾಗಿ ಪ್ರಾಯ ಅತ್ಯಂತ ಮೇಲೆ ಕೂಡ ನೀರು ಇದೆ. ಹಾಗೆ ಕೆಳಗಿನ ಲೋಕಕ್ಕೆ ಆಪೋಲೋಕ ಅಂತ ಹೆಸರಿದೆ. ಆಪಹ ಅಂದ್ರೂ ನೀರು, ಪಾತಾಳ ಅಲ್ಲೂ ಕೂಡ ನೀರಿದೆ. ಹಾಗಾಗಿ ಸುತ್ತ ಸಮಗ್ರವಾಗಿ ನೀರೇ ವ್ಯಾಪ್ತವಾಗಿದೆ ಅನ್ನುವ ತಾತ್ಪರ್ಯವೂ ಕೂಡ ಈ ಮಂತ್ರಗಳಲ್ಲಿ ಇದೆ ಅಂತ ಅರ್ಥ ಮಾಡಿಕೊಳ್ಳಬಹುದು. ಅಂಬೋಲೋಕ ಅಂದ್ರೆ ದ್ಯುಲೋಕದಿಂದ ಮೇಲಿರುವಂತಹ ಲೋಕ. ಮರೀಚಿ, ಮರೀಚಿ ಅಂದ್ರೆ ಸೂರ್ಯನ ಕಿರಣಗಳಿಗೆ ಹೆಸರು. ಹಾಗಾಗಿ ಸೂರ್ಯ ಇರುವಂತಹ, ನಕ್ಷತ್ರಗಳಿರುವಂತಹ ಲೋಕ ಅಂತರಿಕ್ಷ ಲೋಕ, ಮರೀಚಿ ಲೋಕ. ಮರಹ ಅಂದ್ರೆ ಮರಿಯಂತೆ ಅಸ್ಮಿನ್ ಇತಿ ಮರಹ, ಮರಣವು ಸಂಭವಿಸುವಂತ ಲೋಕ ಅಂದ್ರೆ ನಾವಿರುವ ಲೋಕ, ಪೃಥ್ವಿ ಲೋಕ. ಹಾಗಾಗಿ ಮರಿಯಂತೆ ಅಸ್ಮಿನ್ ಇತಿ ಮರಹ ಈ ಲೋಕ. ಆಪಹ, ಅದಹ ಕೆಳಗಿರುವಂತಹ ಲೋಕ ಆಪಹ. ಈ 4 ಲೋಕಗಳ ಸೃಷ್ಟಿಯಾಯಿತು. ಈಗ ಲೋಕಗಳನ್ನೇನೋ ಸೃಷ್ಟಿಯಾಯಿತು. ಈ ಲೋಕಗಳನ್ನ ಆಳ್ಬೇಕು. ತಾನು ಸೃಷ್ಟಿಕರ್ತ ಯಾವ ಕೆಲಸವನ್ನು ಮಾಡಲ್ಲ, ಸೃಷ್ಟಿಯನ್ನು ಮಾತ್ರ ಮಾಡಿರುವುದು. ಆದ್ರೆ ಇದನ್ನ ಆಳ್ಲಿಕ್ಕೆ ಜನ ಬೇಕು. ಅವನು ಯಾಕೆ ಯಾವ ಕೆಲಸ ಮಾಡಲ್ಲ ಅಂದ್ರೆ ಶುದ್ಧವಾದ ಸ್ವರೂಪ, ಅವನಿಗೆ ಬೇರೆ ಯಾವುದೇ ಬಂಧಗಳಿಲ್ಲ, ಏನನ್ನೂ ಮಾಡ್ಲಿಕ್ಕಾಗಲ್ಲ. ಅವನಿಗೆಲ್ಲ ಬೇರೆಯ ಸಹಾಯದಿಂದಲೇ ಎಲ್ಲವನ್ನೂ ಮಾಡ್ತಾನೆ. ರಾಜನ ರೀತಿಯಲ್ಲಿ ರಾಜ ಸ್ವತಃ ಏನು ಮಾಡದೇ ಇದ್ರು ಸೇವಕರು ಇತ್ಯಾದಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ರಾಜನೇ ಮಾಡಿದ್ದು ಅನ್ನೋದು ಬಳಕೆಗೆ, ವ್ಯವಹಾರದಲ್ಲಿ ಇರುವಂತದ್ದು. ಹೀಗೆ ಪರಮಾತ್ಮನೂ ಕೂಡ, ಪರಮಾತ್ಮ ಏನನ್ನೂ ಮಾಡಲ್ಲ, ಎಲ್ಲ ಉಳಿದವರು ಮಾಡ್ತಾರೆ, ಆದ್ರೆ ಪರಮಾತ್ಮನೇ ಮಾಡಿದ್ದು ಅನ್ನುವ ಅರ್ಥವನ್ನು ಅಲ್ಲಿ ನಾವು ಕಂಡುಕೊಳ್ತೇವೆ. ಹಾಗೆ ಈ ಲೋಕಪಾಲ ಯಾರಿರ್ತಾನೋ ಅವನು ಉಳಿದ ಎಲ್ಲಾ ವ್ಯವಹಾರಗಳನ್ನ, ಜಗತ್ತಿನ ಆಗುಹೋಗುಗಳನ್ನ ನಿರ್ವಹಣೆ ಮಾಡುವಂಥವು. ಹಾಗಾಗಿ ಈ ಲೋಕಗಳ ಸೃಷ್ಟಿಯ ನಂತರ ನೀರನ್ನೇ ಕುರಿತು ಪರಮಾತ್ಮ ಧ್ಯಾನ ಮಾಡ್ದ ಅಂತ ಹೇಳ್ತಾರೆ. ಹಾಗಾಗಿ ನೀರಿಗೆ ಹೆಚ್ಚಿನ ಅಂಶ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿ.
ನೀರನ್ನು ಕುರಿತು ಧ್ಯಾನ ಮಾಡಿದಾಗ ನೀರಿನಿಂದ ಒಂದು ಮೂರ್ತಿಯ ರೂಪ ಹೊರಗೆ ಬಂತು. ಮೂರ್ತಿಯ ರೂಪ ಅಂದ್ರೆ ಅದುವೇ ಒಂದು ಪುರುಷಾಕಾರ, ಸಮಗ್ರ ಜಗತ್ತನ್ನ ಒಬ್ಬ ಸಮಷ್ಟಿ ಶರೀರ ಅಂತ ಹೇಳ್ತಾರೆ ವೇದಾಂತದಲ್ಲಿ. ವಿರಾಟ್ ಪುರುಷ ಅಂತ ಅವನನ್ನ ನಾವು ವೇದಾಂತದಲ್ಲಿ ವ್ಯವಹಾರಕ್ಕೆ ಇಟ್ಟುಕೊಂಡಂತಹ ಹೆಸರು. ವಿರಾಟ್ ಪುರುಷ, ಹಿರಣ್ಯಗರ್ಭ, ಬೇರೆ ಬೇರೆ ಹೆಸರುಗಳಿಂದ ಅವನನ್ನ ಕರೀತಾರೆ. ಈ ವಿರಾಟ್ ಪುರುಷನ ಸೃಷ್ಟಿಯಾಯಿತು. ಆ ವಿರಾಟ್ ಪುರುಷನ ಸೃಷ್ಟಿ ಹೇಗೆಂದ್ರೆ ಮೊದಲಿಗೆ ಸೃಷ್ಟಿಯಾದಾಗ ಒಂದು ಮುದ್ದೆ ರೀತಿಯಲ್ಲಿದ್ದ, ಮತ್ತೆ ಅವನನ್ನು ಕುರಿತು ಧ್ಯಾನ ಮಾಡಿದಾಗ ಇಂದ್ರಿಯಗಳು ಹುಟ್ಕೊಳ್ಳುತ್ತೆ. ಇಂದ್ರಿಯಗಳು ಹುಟ್ಕೊಳ್ಳೋದ್ರೆ ಧ್ಯಾನ ಮಾಡುತ್ತಾ ಹೇಗೆ ಮೊಟ್ಟೆ ಅವ್ರದ್ದು ಹೊರಗೆ ಬಂತು ಹಾಗೆ ಮೊದಲಿಗೆ ಬಾಯಿ ಹೊರಗೆ ಬಂತು, ಬಾಯಿಯ ಭಾಗ ಆ ಒಡೆಯಿತು. ಇಲ್ಲಿ ಈಗ ಇಂದ್ರಿಯಗಳ ಕೆಲಸ ಮಾಡುವಂತಹ ಸ್ಥಾನ ಅಂದ್ರೆ ಅಧಿಷ್ಠಾನ ಇಂದ್ರಿಯ. ಆಮೇಲೆ ಇಂದ್ರಿಯಗಳನ್ನ ಆಳ್ಲಿಕ್ಕೆ ಒಬ್ಬೊಬ್ಬರು ಲೋಕಪಾಲರು ದೇವತೆಗಳನ್ನ ತಿಳಿಸ್ತಾರೆ. ಈ ವಿರಾಟ್ ಪುರುಷನಿಂದ ಕ್ರಮವಾಗಿ ಒಂದೊಂದೇ ಸೃಷ್ಟಿ ಆಗ್ತಾ ಬಂತು. ಮೊದಲಿಗೆ ಸ್ಥಾನದ ಇಂದ್ರಿಯದ ಜಾಗದ ಸೃಷ್ಟಿಯಾಯಿತು, ಅಲ್ಲಿ ಇಂದ್ರಿಯ ಪ್ರತಿಷ್ಠಾಪನೆಗೊಳ್ತು. ಆಮೇಲೆ ಇಂದ್ರಿಯದ ಅಧಿದೇವತೆ, ಆ ದೇವತೆ ಕೂಡ ಆ ಇಂದ್ರಿಯದಿಂದ ಹೊರಗೆ ಬಂತು. ಅವೇ ಮುಂದೆ ಆ ಹೊರಗೆ ಬಂದಂತಹ ಮುಂದೆ ಮನುಷ್ಯನ ಶರೀರಕ್ಕೆ ಪ್ರವೇಶವನ್ನು ಪಡೆಯುತ್ತೆ. ಮುಂದಿನ ಅಧ್ಯಾಯದಲ್ಲಿ ಅದನ್ನು ತಿಳಿಸ್ತಾರೆ. ಮುಖಂ ನಿರಭಿದ್ಯದ ಮುಖಾತ್ ವಾಚೋಗ್ನಿ. ಇಲ್ಲಿ ಮುಖ ಸೃಷ್ಟಿಯಾಯಿತು. ಮುಖದ ಕೆಲಸ ಅಂದ್ರೆ ಮುಖ ಅಂದ್ರೆ ಬಾಯಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಮುಖ ಅಂದ್ರೆ ಕನ್ನಡದ ಮುಖ ಅಲ್ಲ, ಬಾಯಿಗೆ ಮುಖ ಅಂತ ಹೇಳುವಂತಹದ್ದು. ಮುಖದಲ್ಲಿ ವಾಗೀಂದ್ರಿಯ, ಮಾತನಾಡುವಂತಹ ಸಾಮರ್ಥ್ಯ ಇರುವ ಇಂದ್ರಿಯದ ಸೃಷ್ಟಿಯಾಯಿತು. ಅದರ ಅಧಿದೇವತೆ ಅಗ್ನಿ ಸೃಷ್ಟಿಯಾಯಿತು. ಆಮೇಲೆ ನಾಸಿಕ ಅಂದ್ರೆ ಮೂಗಿನ ಕೆಲಸ ಉಸಿರಾಟ, ಘ್ರಾಣೇಂದ್ರಿಯ. ಘ್ರಾಣದ ಅಧಿದೇವತೆ ಪ್ರಾಣ. ಮುಖಾದ್ವಾಗ್ ವಾಚಃ ಅಗ್ನಿ, ನಾಸಿಕಾಭ್ಯಾಂ ಪ್ರಾಣಾತ್ ವಾಯು. ಆಮೇಲೆ ಕಣ್ಣು ಅಕ್ಷಿಣೀ ನಿರಭಿದ್ಯೇತ, ಅಕ್ಷೀಭ್ಯಾಂ ಚಕ್ಷು. ನೇತ್ರ ಅನ್ನೋದು ಇದರ ಜಾಗ, ನೋಡುವಂತಹದ್ದು ಇಂದ್ರಿಯದ ಕೆಲಸ. ಹಾಗಾಗಿ ಅಕ್ಷೀಭ್ಯಾಂ ಚಕ್ಷು. ಅಕ್ಷಿ ಅಂದ್ರೆ ಜಾಗದ ಹೆಸರು, ಚಕ್ಷು ಅಂದ್ರೆ ಇಂದ್ರಿಯದ ಹೆಸರು. ಅದರ ಅಧಿದೇವತೆ ಸೂರ್ಯ. ಚಕ್ಷುರ್ಭ್ಯಾಂ ಆದಿತ್ಯ. ಆಮೇಲೆ ಕರ್ಣಂ, ಕಿವಿಗಳು ಸೃಷ್ಟಿಯಾಯಿತು. ಕರ್ಣಾಭ್ಯಾಂ ಶ್ರೋತ್ರ ಇಂದ್ರಿಯ. ಅದರ ಅಧಿದೇವತೆ ದಿಗ್ದೇವತೆಗಳು. ಆಮೇಲೆ ತ್ವಗಿಂದ್ರಿಯ, ಚರ್ಮ ಸೃಷ್ಟಿಯಾಯಿತು. ಚರ್ಮದಿಂದ ರೋಮಗಳು ಉತ್ಪನ್ನವಾದವು. ರೋಮದ ಅಧಿದೇವತೆಗಳು ಔಷಧಿ ವನಸ್ಪತಿಗಳು. ಆಮೇಲೆ ಹೃದಯದಿಂದ ಮನಸ್ಸಿನ ಅಧಿದೇವತೆ ಚಂದ್ರ. ನಾಭಿಯಿಂದ ಅಪಾನವಾಯುವಿನ ಅಧಿದೇವತೆ ಮೃತ್ಯು ದೇವತೆ. ಆಮೇಲೆ ಶಿಷ್ಣದ ಕೆಲಸ ರೇತಸ್ಸು, ಅಲ್ಲಿ ಅಧಿದೇವತೆ ಆಪೋ ದೇವತೆಗಳು ಅಂದ್ರೆ ಜಲದೇವತೆಗಳು. ಈ ರೀತಿ ಒಟ್ಟು 8 ಇಂದ್ರಿಯಗಳ ಕೆಲಸ, ಪ್ರತಿಯೊಂದಕ್ಕೂ ಅಧಿದೇವತೆ. ಈ ರೀತಿಯ ಸೃಷ್ಟಿ ಕ್ರಮವನ್ನ ಅಲ್ಲಿ ಹೇಳಿದರು. ಇವರು ಲೋಕಪಾಲರಾಗಿ, ವಿರಾಟ್ ಪುರುಷ ಒಬ್ಬನಿಗೆ ಎಲ್ಲವನ್ನ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಲೋಕಪಾಲರಾಗಿ ಇವರೆಲ್ಲರೂ ನೇಮಕವಾದರು. ಅಂದ್ರೆ ಒಟ್ಟಿನಲ್ಲಿ ಈಗ ಎಲ್ಲರೂ ಸೃಷ್ಟಿಯಾದ್ರು. ಈ ಸೃಷ್ಟಿಯಾದವ್ರನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಏನ್ ಮಾಡ್ಬೇಕು? ಸೃಷ್ಟಿ ಮಾಡಿದ ಲೋಕಪಾಲರು ಸುಮ್ಮನೆ ಕೂತ್ಕೊಂಡಿದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರನ್ನ ಸಂಸಾರಕ್ಕೆ ನೂಕಿ ಹಾಕದ. ದೊಡ್ಡದಾದ ಸಂಸಾರ ಸಮುದ್ರಕ್ಕೆ ಪರಮಾತ್ಮ ಅವ್ರನ್ನು ನೂಕಿ ಹಾಕದ. ಆ ಸಂಸಾರ ಸಮುದ್ರದಲ್ಲಿ ನೂಕಿ ಹಾಕೋದ್ರ ಜೊತೆಗೆ ಹಸಿವು ಮತ್ತೆ ಬಾಯಾರಿಕೆಗಳನ್ನು ಅವರಿಗೆ ಸೇರಿಸ್ತಾರೆ. ಹಸಿವು ಬಾಯಾರಿಕೆಗಳಿಗೆ ಸೇರಿಸಿದ ತಕ್ಷಣ ಅವರಿಗೆ ಏನು ಬೇಕು? ಆ ದೇವತೆಗಳಿಗೆ ಏನಾದ್ರೂ ಬೇಕು, ತೃಪ್ತಿ ಆಗುವುದಿಲ್ಲ. ಹಸಿವು ಮತ್ತೆ ಬಾಯಾರಿಕೆ ಅಂದ್ರೆ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲ. ಸಾಮಾನ್ಯ ನಮಗೀಗ ವ್ಯವಹಾರದಲ್ಲೂ ಕೂಡ ಏನು ನೋಡಿದ್ರೆ ಇನ್ನೂ ನೋಡ್ಬೇಕು ಅನ್ಸುತ್ತೆ, ತಿಂದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಕೇಳ್ತಾ ಇದ್ರೆ ಚೆನ್ನಾಗಿರೋದು ನಮಗೆ ಕೇಳ್ತಾ ಇದ್ರೆ ತೃಪ್ತಿ ಅಂತ ಅನಿಸೋದಿಲ್ಲ. ಒಮ್ಮೆ ಅನಿಸಿದ್ರು ಕೂಡ ಮತ್ತಿನ್ನೊಮ್ಮೆ ಕೇಳಬೇಕು ಅನ್ಸುತ್ತೆ. ಯಾಕೆಂದ್ರೆ ಹಸಿವು ಇದೆ, ಬಾಯಾರಿಕೆ ಇದೆ. ಹಾಗಾಗಿ ತೃಪ್ತಿ ಅನ್ನೋದು ಆಗುವುದಿಲ್ಲ. ಹಾಗಾಗಿ ಹಸಿವು ಬಾಯಾರಿಕೆಗಳನ್ನ ಸೇರಿಸಿದ. ಅಲ್ಲಿ ಸಂಸಾರ ಸಾಗರವನ್ನ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಅವರ ಭಾಷ್ಯದಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಸಂಸಾರ ಹೇಗಿರುತ್ತೆ ಎನ್ನುವುದನ್ನು ನಾನು ಅದನ್ನೊಮ್ಮೆ ಹೇಳುತ್ತೇನೆ. ಫಸ್ಟ್ ಅಲ್ಲಿರುವ ಪಂಕ್ತಿಯನ್ನು ಓದ್ತೇನೆ, ಆಮೇಲೆ ಅದನ್ನ ಕನ್ನಡದಲ್ಲಿ ವಿವರಿಸ್ತೇನೆ.
एताः अग्न्यादयो देवताः लोकपालत्वेन संकल्प्य सृष्टाः ईश्वरेण अस्मिन् संसारार्णवे संसारसमुद्रे महति अविद्या कामकर्म प्रभव दुःखोदके तीव्र रोग जरा मृत्यु महाग्राहे अनादौ अनन्ते अपारे निरालंबे विषयेन्द्रिय जनित सुखलव लक्षण विश्रामे पंचेन्द्रियार्थ तृणमारुत विक्षोभोत्थित अनर्थ शतमहोर्मौ महारौरवाद्यनेक निरयगत हाहेत्यादि पूजित आक्रोशनोद्भूत महारवे सत्यार्जव दान दया अहिंसा शम दम धृत्यादि आत्मगुण पार्थेय पूर्ण ज्ञानोडुपे सत्संग सर्वत्याग मार्गे मोक्ष तीरे ಏತಸ್ಮಿನ್ ಮಹತ್ಯರ್ಣವೇ ಪ್ರಾಪತನ್ ಪತಿತವತ್ಯಃ. ಇಲ್ಲಿ ಭಯಾನಕವಾದ ಸಂಸಾರ ಹೇಗಿದೆ ಅನ್ನುವುದನ್ನ ಸಾಗರಕ್ಕೆ ವರ್ಣನೆ ಮಾಡಿರುವುದು ಯಾಕೆ ಅಂತ ತಿಳಿಸ್ತಾರೆ. ಸಮುದ್ರ ಅತ್ಯಂತ ಅಗಾಧವಾಗಿದೆ, ಸಮಗ್ರ ನೀರಿನಿಂದ ವ್ಯಾಪ್ತವಾಗಿದೆ. ಹೇಗೆ ಸಮುದ್ರದ ಉಪ್ಪು ನೀರಿನಿಂದ ವ್ಯಾಪ್ತವಾಗಿದೆಯೋ ಈ ಸಂಸಾರ ಸಮುದ್ರವೂ ಕೂಡ ಅವಿದ್ಯೆ, ಕಾಮ, ಕರ್ಮ ಮುಂತಾದವುಗಳಿಂದ ಹುಟ್ಟಿರುವ ದುಃಖಗಳಿಂದ ವ್ಯಾಪ್ತವಾಗಿದೆ. ಸಾಮಾನ್ಯ ಯಾರಿಗೇ ಇರ್ಬೋದು, ದುಃಖ ಯಾರನ್ನೂ ಬಿಡುವುದಿಲ್ಲ. ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಯಾವುದೇ ಉದ್ಯೋಗದಲ್ಲಿರ್ಬೋದು, ಯಾವುದಾದ್ರೂ ಸಮಯದಲ್ಲಿ ದುಃಖವನ್ನು ಅನುಭವಿಸುವುದು ಸಹಜ. ಹಾಗಾಗಿ ಈ ನೀರಿನ ಜಾಗಕ್ಕೆ ಇದೆಲ್ಲವೂ ಯಾಕೆ ದುಃಖ ಉಂಟಾಗುತ್ತೆ ಅಂದ್ರೆ ಅವಿದ್ಯೆ ಕಾರಣದಿಂದ ಉಂಟಾಗುತ್ತೆ. ನಮಗೆ ಯಥಾರ್ಥವಾದ ವಿವೇಕ ಜ್ಞಾನ ಇರುವುದಿಲ್ಲ. ಹಾಗಾಗಿ ಅವಿದ್ಯೆ, ಅದರಿಂದಾಗಿ ಕೆಲಸಗಳನ್ನು ಮಾಡ್ತೇವೆ, ಕೆಲಸ ಮಾಡಿದ ನಂತರ ದುಃಖ ಉಂಟಾಗುತ್ತೆ. ಈ ರೀತಿಯ ನೀರನ್ನು ಹೊಂದಿರುವಂತಹದ್ದು ಸಮುದ್ರಕ್ಕೆ ಹೋಲಿಸಿದ್ದಾರೆ. ಸಮುದ್ರದಲ್ಲಿ ತಿಮಿಂಗಿಲಗಳು, ಮೊಸಳೆಗಳು ಎಲ್ಲರನ್ನು ನುಂಗಿ ಹಾಕುವಂತಹ ಭಯಾನಕ ಪ್ರಾಣಿಗಳು ಸಮುದ್ರದಲ್ಲಿದ್ದ ಹಾಗೆ ಈ ಸಂಸಾರ ಸಮುದ್ರದಲ್ಲಿ ದುಃಖದಿಂದಲೇ ಕೂಡಿರುವಂತಹ ಸಮುದ್ರ. ಇದರಲ್ಲಿ ಅದರ ಜಾಗಕ್ಕೆ ಹೇಳಿದ್ದಾರೆ ತೀವ್ರ ರೋಗ ಜರ ಮೃತ್ಯು, ತೀವ್ರವಾದಂತಹ ರೋಗಗಳು. ಜರ ಅಂದ್ರೆ ವಾರ್ಧಕ್ಯ, ವಾರ್ಧಕ್ಯದಲ್ಲಿ ಸಾಮಾನ್ಯ ದುಃಖ, ಕಷ್ಟ ಇತ್ಯಾದಿಗಳನ್ನೇ ತಿಳಿಸ್ಕೊಂಡಿರ್ತಾರೆ. ಹಾಗಾಗಿ ರೋಗ, ಮರಣ ಇತ್ಯಾದಿಗಳು ತಿಮಿಂಗಲಗಳ ಹಾಗೆ ಮತ್ತೆ ಮತ್ತೆ ನಮ್ಮನ್ನ ನುಂಗುವಂತಹದ್ದು, ಕಷ್ಟಕ್ಕೆ ದೂಡುವಂತಹ ಪ್ರಾಣಿಗಳ ರೀತಿಯಲ್ಲಿದ್ದಾವೆ. ಆ ರೀತಿ ಸಮುದ್ರದ ಮಧ್ಯದಲ್ಲಿದ್ರೆ ಯಾವ ಕಡೆಗೆ ಹೋಗ್ಬೇಕು, ಎಷ್ಟು ಆಳ, ಎಷ್ಟು ವಿಸ್ತಾರ ಏನು ಗೊತ್ತಾಗುವುದಿಲ್ಲವೋ. ನಾವು ಸಂಸಾರದಲ್ಲಿ ಹಾಗೇ ಇದ್ದೀವಿ. ನಮಗೆ ಈ ಸಂಸಾರದ ವ್ಯಾಪ್ತಿ ಏನು, ಎಷ್ಟು ಕಷ್ಟಗಳು, ಇದು ಯಾವಾಗ ಮುಗಿಯುತ್ತೆ, ಯಾವಾಗ ಆರಂಭ ಆಯಿತು, ಇದು ಯಾವುದರ ಕೂಡ ಅರಿವೇ ನಮಗೆ ಇರುವುದಿಲ್ಲ. ಅತ್ಯಂತ ಆಳವಾದಂತಹ ಯಾವುದೇ ಆಲಂಬನೆಯೂ ಇಲ್ಲದಂತಹ ಸಮುದ್ರ. ಸಮುದ್ರದಲ್ಲಿದ್ದಾಗ ಎಲ್ಲೋ ಒಂದು ದ್ವೀಪ ಸಿಕ್ತೋ, ಇನ್ನೇನೋ ಸಿಕ್ತೋ, ಸ್ವಲ್ಪ ಒಮ್ಮೆ ನೆಮ್ಮದಿ ಆಯಿತು ಅಂತ ಅಂದ್ಕೊಳ್ಳುವ ರೀತಿಯಲ್ಲಿ ನಮಗಿಲ್ಲಿ ವಿಷಯೇಂದ್ರಿಯಗಳಿಂದ ಅಂದ್ರೆ ಯಾವುದೋ ಒಂದು ನೋಡಿದ ತಕ್ಷಣ ನಮಗೆ ತೃಪ್ತಿ ಆಯಿತು, ಸುಖ ಆಯಿತು. ಇಂದ್ರಿಯ ವಿಷಯಗಳ ಸಂಯೋಗದಿಂದ ನಮಗೇನು ಸುಖ ಉಂಟಾಗುತ್ತೋ ಅದು ನಿಜವಾಗಿಯೂ ಸುಖ ಅಲ್ಲ. ಯಾಕಂದ್ರೆ ಅದನ್ನೂ ಕೂಡ ಮುಂದೆ ದುಃಖಕ್ಕೆ ಕಾರಣ ಆಗಬಹುದು. ಆ ರೀತಿಯಲ್ಲಿ ಕ್ಷಣಿಕ ಸುಖಗಳನ್ನ ಒಂದು ವಿಶ್ರಾಮ ಸ್ಥಾನವಾಗಿ ಹೇಳಿದ್ರು. ಪಂಚೇಂದ್ರಿಯಗಳಿಗೆ ಎಷ್ಟಿದ್ರೂ ತೃಪ್ತಿ ಇರುವುದಿಲ್ಲ, ಮತ್ತೆ ಮತ್ತೆ ಬೇಕು, ಮತ್ತೆ ಮತ್ತೆ ಬೇಕು ಅನ್ನುವ ಬಯಕೆ ಹೇಗಿರುತ್ತೋ ಹಾಗೆ ಸಮುದ್ರದಲ್ಲಿ ಅಲೆಗಳ ರೀತಿಯಲ್ಲಿ ಮತ್ತೆ ಮತ್ತೆ ಆ ಬಯಕೆಗಳು ಪಂಚೇಂದ್ರಿಯಗಳೇ ಆಗ್ತಾ ಇರುತ್ತೆ. ಈ ರೀತಿಯ ಅಲೆಗಳು ಸಮುದ್ರದ ಮಧ್ಯದಲ್ಲಿ ಬಿದ್ದಂತಹವನಿಗೆ ಬೊಬ್ಬೆ ಹೊಡಿತಾನೆ, ಕೂಗ್ತಾ ಇರ್ತಾನೆ. ಹೇಗೋ ಹಾಗೆ ಸಂಸಾರ ಸಾಗರದ ದುಃಖಗಳನ್ನ, ಕಷ್ಟಗಳನ್ನ ಅನುಭವಿಸಿ ಆ ಪಾಪ ಕರ್ಮಗಳನ್ನೆಲ್ಲ ಮಾಡಿದ್ದನ್ನ ಅನುಭವಿಸಿಕೊಂಡು ನರಕಕ್ಕೆ ಹೋಗ್ತಾನೆ. ನರಕದಲ್ಲಿ ಹಾ ಹಾ ಇತ್ಯಾದಿ ಕೂಗನ್ನು ಹಾಕ್ತಾ, ಬೊಬ್ಬೆಯನ್ನು ಹಾಕ್ತಾ ಕಷ್ಟಪಡ್ತಾ ಇರ್ತಾರೆ. ಆದ್ರೆ ಈ ಸಂಸಾರ ಸಾಗರದಿಂದ ಬರ್ಲಿಕ್ಕೆ ಬೇರೆ ದಾರಿ ಇಲ್ವಾ? ಸಮುದ್ರ ಮಧ್ಯದಲ್ಲಿದ್ದವರಿಗೆ ಇನ್ನೊಂದು ಸಮುದ್ರಕ್ಕೆ ತೀರ ಅಂತೂ ಇದೆ. ಆ ಈ ತೀರವನ್ನು ಹೇಗೆ, ಈ ಸಂಸಾರ ಸಮುದ್ರದ ತೀರ ಯಾವುದು ಅಂದ್ರೆ ಮೋಕ್ಷವೇ ತೀರ. ಆ ಮೋಕ್ಷ ತೀರಕ್ಕೆ ಹೋಗ್ಬೇಕಾದ್ರೆ ಒಂದು ಸಮುದ್ರದಿಂದ ತೀರಕ್ಕೆ ಹೋಗ್ಬೇಕಾದ್ರೆ ಒಂದು ನೌಕೆ ಬೇಕು, ಹಡಗು ಬೇಕು. ಇಲ್ಲಿ ಹಡಗು ಏನಂದ್ರೆ ಪೂರ್ಣ ಜ್ಞಾನವೇ ಹಡಗು, ಪರಿಪೂರ್ಣ ಜ್ಞಾನ, ಪರಮಾತ್ಮನೇ ಪರಿಪೂರ್ಣ ಜ್ಞಾನವೆಂಬ ಹಡಗಿನ ಮೂಲಕ ಈ ಸಂಸಾರ ಸಾಗರವನ್ನು ನಾವು ದಾಟಿ ಮೋಕ್ಷ ತೀರವನ್ನು ಪಡ್ಕೊಳ್ಬೇಕು. ಹೇಗೆ ದಾಟಬೇಕಾದ್ರೆ, ಹಡಗಿನಲ್ಲಿ ತುಂಬಾ ದಿನ ದಾಟಬೇಕಾದ್ರೆ ಎಲ್ಲ ಆಹಾರವನ್ನು ಗಂಟುಮೂಟ ಕಟ್ಕೊಂಡು, ಬುತ್ತಿಯನ್ನು ಕಟ್ಕೊಂಡು ಹೇಗೆ ಹೋಗ್ತೀವೋ ಈ ರೀತಿ ನಾವು ಮೋಕ್ಷವನ್ನ ತಲುಪಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ಬುತ್ತಿಯನ್ನು ಕಟ್ಕೊಟ್ಟಿದ್ದಾರೆ.
ಶಂಕರಾಚಾರ್ಯರು ಅದನ್ನು ಹೇಳ್ತಾರೆ. ಸತ್ಯ, ಆರ್ಜವ, ಸತ್ಯ, ರುಜುತೆ, ನೇರ ನುಡಿ, ದಯೆ, ಅಹಿಂಸೆ, ಕ್ಷಮಾದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ, ಇದೆಲ್ಲವನ್ನ ಮಾಡಿಕೊಂಡಿದ್ದಾಗ, ಇದೆಲ್ಲವನ್ನ ಪಾಲಿಸ್ತಾ ಇದ್ದಾಗ ನಾವು ಆತ್ಮಜ್ಞಾನದ ಕಡೆಗೆ, ಸತ್ಸಂಗಗಳನ್ನು ಸೇರಿದಾಗ, ಎಲ್ಲವನ್ನು ಬೇಡ ವೈರಾಗ್ಯ ಭಾವನೆಯನ್ನು ಪಡೆದಾಗ ಮೋಕ್ಷವನ್ನು ಪಡ್ಕೊಳ್ಳಿಕ್ಕಾಗುತ್ತೆ. ಸಂಸಾರ ತೀರವನ್ನು ನಾವು ಸೇರಬಹುದು. ಇದು ಶಂಕರಾಚಾರ್ಯರು ಮಾಡಿರುವಂತಹ ವರ್ಣನೆ. ಈ ರೀತಿಯ ಮೋಕ್ಷ ತೀರವನ್ನು ಹೊಂದಿರುವಂತಹ ಅತ್ಯಂತ ಭಯಾನಕವಾದ ಸಂಸಾರ ಸಾಗರಕ್ಕೆ ಆ ದೇವತೆಗಳು ಬಿದ್ದುಬಿಟ್ರು. ಹಸಿವು ಬಾಯಾರಿಕೆಗಳಾಗ್ತಿರೋದ್ರಿಂದ ಅವರಿಗೆ ನಾವು ಊಟ ಮಾಡೋದಕ್ಕೊಂದು ಜಾಗ ಬೇಕು ನಮಗೆ ಅಂತ ದೇವತೆಗಳು ಮತ್ತೆ ಅವರ ಕಾರಣಕರ್ತನಲ್ಲಿ ಪರಮೇಶ್ವರನಲ್ಲಿ ಕೇಳ್ಕೊಂಡ್ರಂತೆ. ಆಗ ಉಳಿದ ಸೃಷ್ಟಿಯನ್ನು ಮಾಡಿದ, ಬೇರೆ ಬೇರೆ ಪ್ರಾಣಿಗಳ ಸೃಷ್ಟಿಯನ್ನು ಮಾಡಿ ಒಂದೊಂದೇ ಪ್ರಾಣಿಯನ್ನ ಮೊದಲಿಗೆ ದನವನ್ನ ಕೊಟ್ಟು, ಈಗ ದನದೊಳಗೆ ನೀವು ಸೇರ್ಕೊಂಡು, ಈಗ ಲೋಕಪಾಲರು ದನದೊಳಗೆ ಸೇರಿಕೊಂಡು ನಿಮಗೆ ಬೇಕಾದ ಆಹಾರವನ್ನು ತಗೊಳ್ಬಹುದು, ಹಾಗಾಗಿ ದನದೊಳಗೆ ಸೇರಿಕೊಳ್ಳಿ ಅಂತ ಹೇಳ್ತಾರಂತೆ. ಆದ್ರೆ ಆ ಲೋಕಪಾಲರಿಗೆ ನಮಗೆ ಇದು ತೃಪ್ತಿ ಆಗುವುದಿಲ್ಲ, ನಮಗಿದು ಸರಿಯಾಗಿ ಸೇರುವುದಿಲ್ಲ. ಆನೆಯನ್ನ ತಂದ್ರು, ಅದು ಕೂಡ ಸರಿಯಾಗುವುದಿಲ್ಲ ಅಂದ್ರು. ಕುದುರೆಯನ್ನ ತಂದ್ರು, ಅದು ಕೂಡ ನಮಗೆ ಯುಕ್ತವಾದ ಅಧಿಷ್ಠಾನ ಅಲ್ಲ. ಹಾಗಾದ್ರೆ ಇನ್ನೇನು, ನಮಗೆ ಯಾವುದು ಸರಿಯಾದ, ನಮಗೆ ಬೇಕಾದಂತಹ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಅಜ್ಞಾನಿ ದೇವತೆಗಳು ಕೇಳ್ತಾರೆ, ನಮಗೆ ಬೇಕಾದಂತಹ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಸರಿಯಾದ ಅಧಿಷ್ಠಾನ ಇಲ್ಲವೇ ಇಲ್ಲವಾ ಅಂತ ಹೇಳಿದಾಗ ಮನುಷ್ಯ ಶರೀರವನ್ನ ಸೃಷ್ಟಿ ಮಾಡಿದ. ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿದಾಗ ಆ ದೇವತೆಗಳು ಆ ಶರೀರವನ್ನು ಪರೀಕ್ಷೆ ಮಾಡಿದಾಗ ಆಗ್ಬೋದು, ಇದು ಚೆನ್ನಾಗಿದೆ, ತುಂಬಾ ಯುಕ್ತವಾದ ಶರೀರ, ನಮಗೆ ಹೇಳಿ ಮಾಡಿಸಿದಂತಹ ಶರೀರ ಅಂತ ಅಜ್ಞಾನಿ ದೇವತೆಗಳಿಗೆ ಅನಿಸ್ತಂತೆ. ಸರಿ, ನಿಮ್ಮ ನಿಮ್ಮ ಜಾಗಕ್ಕೆ ಸೇರಿಕೊಳ್ಳಿ ಅಂತ ಪರಮಾತ್ಮ ಅವರೆಲ್ಲರನ್ನ ಆಯಾಯ ಜಾಗಕ್ಕೆ ಸೇರ್ಲಿಕ್ಕೆ ಹೇಳಿದ. ಆಗ ಹೇಗಾಗ ವಿರಾಟ್ ಪುರುಷನಿಂದ ಸೃಷ್ಟಿ ಆಯಿತು ಅಂದ್ರೆ ಒಂದೊಂದೇ ಭಾಗ ಉಳಿಯಿತು, ಅಲ್ಲಿಂದ ಇಂದ್ರಿಯಗಳು ಮತ್ತೆ ಅಧಿಷ್ಠಾನ ದೇವತೆಗಳು ಹೊರಬಂದು ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳಿತ್ತು. ಈಗ ಅದೇ ಕ್ರಮದಲ್ಲಿ ಆಯಾಯ ಜಾಗಕ್ಕೆ, ಮನುಷ್ಯ ಶರೀರಕ್ಕೆ ಆ ಅಧಿಷ್ಠಾನ ದೇವತೆಗಳು ಮನುಷ್ಯ ಶರೀರಕ್ಕೆ ಒಳಗೆ ಹೋಗಿ ಸೇರ್ಕೊಳ್ತಾರೆ. ಅಗ್ನಿಯು ವಾಗ್ಭೂತ್ವ, ಅಗ್ನಿರು ವಾಗ್ಭೂತ್ವ ಮುಖಂ ಪ್ರಾವಿಶತ್, ವಾಯು ಪ್ರಾಣೋ ಭೂತ್ವ ನಾಸಿಕೆ ಪ್ರಾವಿಶತ್, ಆದಿತ್ಯ ಚಕ್ಷುರ್ಭೂತ್ವ ಅಕ್ಷಿಣೀ ಪ್ರಾವಿಶತ್, ದಿಶ ಶ್ರೋತ್ರಂ ಭೂತ್ವ ಕರ್ಣೋ ಪ್ರಾವಿಶನ್, ಓಷಧಿ ವನಸ್ಪತಯೋ ಲೋಮಾನಿ ಭೂತ್ವ ತ್ವಚಂ ಪ್ರಾವಿಶನ್, ಚಂದ್ರಮಾ ಮನೋ ಭೂತ್ವ ಹೃದಯಂ ಪ್ರಾವಿಶತ್, ಮೃತ್ಯುರಪಾನೋ ಭೂತ್ವ ನಾಭಿಂ ಪ್ರಾವಿಶತ್, ಆಪೋ ರೇತೋ ಭೂತ್ವ ಶಿಷ್ಣಂ ಪ್ರಾವಿಶನ್ ಅಂತ ಮಂತ್ರದಲ್ಲಿ ಬರುತ್ತೆ. ಅಗ್ನಿಯು ಮಾತಾಗಿ ಬಾಯಿಯನ್ನು ಸೇರಿಕೊಳ್ಳುತ್ತು, ಪ್ರಾಣ ವಾಯುವಾಗಿ ಮೂಗನ್ನು ಸೇರಿಕೊಳ್ಳುತ್ತು, ಆದಿತ್ಯ ಕಣ್ಣಾಗಿ ನೇತ್ರವನ್ನು ಸೇರಿಕೊಂಡ. ಹೀಗೆ ಎಲ್ಲ ದೇವತೆಗಳು ಕೂಡ, ಮೊದಲು ಹೇಳಿದಂತಹ 8 ದೇವತೆಗಳು ಕೂಡ ಕ್ರಮವಾಗಿ ಆಯಾಯ ಜಾಗಕ್ಕೆ ಹೋಗಿ ಸೇರ್ಕೊಳ್ತಾರೆ. ಔಷಧಿ ವನಸ್ಪತಿಗಳು ರೋಮವಾಗಿ ಚರ್ಮವನ್ನು ಸೇರಿಕೊಳ್ತು, ಚಂದ್ರ ಮನಸ್ಸಾಗಿ ಹೃದಯವನ್ನು ಸೇರಿಕೊಂಡ, ಮೃತ್ಯು ಅಪಾನವಾಯುವಾಗಿ ನಾಭಿಯನ್ನು ಸೇರಿಕೊಂಡ, ಆಪೋ ದೇವತೆಗಳು ರೇತಸ್ಸಾಗಿ ಶಿಷ್ಣವನ್ನು ಸೇರ್ಕೊಳ್ತು ಅಂತ ವರ್ಣನೆಯನ್ನು ಮಾಡ್ತಾರೆ. ಅಂದ್ರೆ ಒಟ್ಟಿನಲ್ಲಿ ನಾವು ಏನ್ ಅಂದ್ಕೊಳ್ಬೇಕು ಅಂದ್ರೆ, ಇದು ಯಾವುದು ಕೂಡ ನಮ್ಮ ಮನುಷ್ಯ ಶರೀರದಲ್ಲಿರುವಂತಹ ಯಾವುದು ಕೂಡ ನಾವು ಮಾಡ್ತಿರುವಂತಹದ್ದಲ್ಲ. ನಮ್ಮೊಳಗೆ ದೇವತೆಗಳು ಬಂದು ಸೇರ್ಕೊಂಡಿದ್ದಾರೆ. ನಮ್ಮ ಎಲ್ಲಾ ಚಟುವಟಿಕೆಗಳು ಕೂಡ ಮಾಡ್ತಿರೋದು ಯಾರು ಅಂದ್ರೆ ನಮ್ಮೊಳಗಿರುವಂತಹ ದೇವತೆಗಳು. ಹಾಗಾಗಿ ನಾವು ಮಾಡ್ತಿರುವಂತಹ ಚಟುವಟಿಕೆಗಳು ಹೇಗಿರಬೇಕು, ದೇವತೆಗಳು ಮಾಡ್ತಿರೋದಂದ್ರೆ ಅದಕ್ಕೆ ಪೂರಕವಾದ ಚಟುವಟಿಕೆಗಳು ಇರಬೇಕು. ನಾವು ಮಾಡ್ತಿರುವಂತಹ ಚಟುವಟಿಕೆಗಳು ತತ್ವ ಚಟುವಟಿಕೆಗಳಾದ್ರೆ, ದೋಷಯುಕ್ತವಾದ ಅಥವಾ ಪಾಪದಿಂದ ಕೂಡಿದ ಚಟುವಟಿಕೆಗಳಾದ್ರೆ ದೇವತೆಗಳಿಗೆ, ಅಲ್ಲಿರುವಂತಹ ದೇವತೆಗಳಿಗೆ ತೃಪ್ತಿಯಾಗುವುದಿಲ್ಲ. ಆಗ ಆ ಲೋಕಪಾಲರಾಗಿ ಅಲ್ಲೋ ದೇವತೆಗಳು ಸೃಷ್ಟಿಯಾಗಿದ್ದು, ಹಾಗಾಗಿ ಅವರು ಮುಂದಿಯವರಿಗೆ ಕಷ್ಟವನ್ನೇ ಕೊಡ್ತಾರೆ. ಯಾರು ಒಳ್ಳೆಯದನ್ನ ಮಾಡ್ತಾರೋ, ಒಳ್ಳೆಯದನ್ನೇ ಮಾತನಾಡ್ತಾರೆ, ಒಳ್ಳೆಯದನ್ನೇ ನೋಡ್ತಾರೆ, ಅವರಿಗೆ ಒಳ್ಳೆಯದೇ ಮುಂದೆ ಫಲವಾಗಿ ಸಿಗುತ್ತೆ. ಈ ಅರ್ಥದಲ್ಲಿ ಎಲ್ಲ ನಾವು ಮಾಡುವಂತಹ ಎಲ್ಲಾ ಕೆಲಸಗಳಿಗೂ ದೇವತೆಗಳೇ ಮುಖ್ಯ ಕಾರಣ ಅನ್ನುವುದನ್ನ ತಿಳಿಸಿದ್ದಾರೆ. ಈಗ ಲೋಕಪಾಲರ ಸೃಷ್ಟಿಯಾಯಿತು, ಸೃಷ್ಟಿಯಾದ ಲೋಕಪಾಲರು ಮನುಷ್ಯ ಶರೀರಕ್ಕೂ ಸೇರ್ಕೊಂಡಾಯಿತು. ಲೋಕಪಾಲರಿಗೆ ಅವರ ಜೊತೆಗೆ ಪರಮಾತ್ಮ ಇನ್ನೆರಡನ್ನು ಸೇರಿಸಿದ್ದ, ಸಂಸಾರಕ್ಕೆ ಬೀಳಲಿಕ್ಕೆ ಬೇಕಾಗಿ ಹಸಿವು ಮತ್ತೆ ಬಾಯಾರಿಕೆಗಳನ್ನು. ಆ ಹಸಿವು ಮತ್ತೆ ಬಾಯಾರಿಕೆಗಳು ಮತ್ತೆ ಪರಮಾತ್ಮನನ್ನು ಕೇಳ್ತಂತೆ. ನೀವು ಲೋಕಪಾಲರಿಗೆಲ್ಲ ಒಂದೊಂದು ಜಾಗವನ್ನು ಕೊಟ್ರಿ,
ನಮಗೆಲ್ಲಿ ಜಾಗ ಅಂತ ಹಸಿವು ಬಾಯಾರಿಕೆ ಕೇಳುತ್ತೆ. ಆಗ ಪರಮಾತ್ಮ ನಿನಗೆ ಅಂತ ಬೇರೆ ಜಾಗ ಕೊಡಲ್ಲ, ಇವುಗಳ ಜೊತೆಗೆ ಎಲ್ಲದರ ಜೊತೆಗೂ ನೀನು ಹೋಗಿ ಸೇರ್ಕೊಳ್ಬೇಕು ಅಂತ ಅವರಿಗೆ ಪರಮಾತ್ಮ ಹೇಳ್ದ. ಅಶನಾ ವಿಪಾಸಾಭ್ಯಾಂ ಏತಾಸು ಏವ ಭಾಗಿನ್ಯವು ಕರೋಮಿ, ಇವುಗಳಲ್ಲೇ ನಿಮ್ಮನ್ನ ಭಾಗಿಗಳನ್ನಾಗಿ ಮಾಡ್ತೇವೆ. ಹಾಗಾಗಿ ನಾವು ಯಾವುದೇ ದೇವತೆಗಳಿಗೆ ಹವಿಸ್ಸನ್ನ ಕೊಟ್ರೆ, ಹವಿಸ್ಸನ್ನು ಕೊಡುವುದು ಅಂದ್ರೆ ದೇವತೆಗಳಿಗೆ ಆಹಾರವನ್ನು ಕೊಡುವಂತಹದ್ದು, ಅದು ಆಯಾ ದೇವತೆಗಳಿಗೆ ತಲುಪುತ್ತೆ. ಹಾಗೆ ನಾವು ಯಾವುದೇ ಇಂದ್ರಿಯಗಳಿಗೂ ಕೂಡ ಬೇಕು ಬೇಕು ಮಾಡಬೇಕು ಅಂತ ಯಾಕೆ ಬಯಕೆ ಬರುತ್ತೆ ಅಂದ್ರೆ, ಎಲ್ಲಾ ಇಂದ್ರಿಯಗಳಿಗೂ ಕೂಡ ಹಸಿವು ಬಾಯಾರಿಕೆಗಳನ್ನು ಪರಮಾತ್ಮ ಸೇರಿಸಿದ್ದಾರೆ. ಈ ರೀತಿ ಹಸಿವು ಬಾಯಾರಿಕೆಗಳು ಉಂಟಾಯಿತು. ಈಗ ಹಸಿವು ಲೋಕರಾಯಿತು, ಲೋಕಪಾಲರನ್ನು ಸೃಷ್ಟಿಯಾಯಿತು, ಲೋಕಪಾಲರಿಗೆ ಹಸಿವು ಬಾಯಾರಿಕೆಯೂ ಉಂಟಾಯಿತು. ಈ ಹಸಿವು ಬಾಯಾರಿಕೆಯನ್ನು ಪೂರೈಸಬೇಕು ಅಂದ್ರೆ ಆಹಾರ ಬೇಕು, ಅನ್ನ ಬೇಕು. ಹಾಗಾಗಿ ಪರಮಾತ್ಮ ಮತ್ತೆ ಯೋಚನೆಯನ್ನು ಮಾಡಿದ, ಇವುಗಳಿಗೆ ಅನ್ನವನ್ನು ಸೃಷ್ಟಿ ಮಾಡಬೇಕು ಅಂತ. ಅವನು ಮತ್ತೆ ನೀರನ್ನು ಕುರಿತು ಧ್ಯಾನ ಮಾಡಿದ. ಒಂದು ಮೂರ್ತಿ ಆಕಾರ ಬಂತು, ಅನ್ನ ಅಂತ ಅದನ್ನು ಕರೆದು. ಈ ಸೃಷ್ಟಿಯಾದ ಅನ್ನ ತಕ್ಷಣ ಓಡ್ಲಿಕ್ಕೆ ಶುರು ಮಾಡ್ತಂತೆ ಹಿಂದಕ್ಕೆ. ಪರಮಾತ್ಮನಿಂದ ಅನ್ನ ಸೃಷ್ಟಿ ಆಯ್ತು, ಓಡ್ಲಿಕ್ಕೆ ಶುರು ಮಾಡ್ತು. ಓಡ್ಲಿಕ್ಕೆ ಶುರು ಮಾಡುತ್ತಿದ್ದಾಗೆ ಲೋಕಪಾಲರು ಅವುಗಳನ್ನ ಹಿಡ್ಕೊಳ್ಳಿಕ್ಕೆ ಒಂದೊಂದೇ ಪ್ರಯತ್ನವನ್ನು ಪಡ್ತಾರೆ. ಯಾವುದೇ ಲೋಕಪಾಲರಿಗೆ ಸೃಷ್ಟಿಯಾದ ಅನ್ನವನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದನ್ನ ಇಲ್ಲಿ ಒಂದೊಂದೇ ಇಂದ್ರಿಯವನ್ನು ಹೇಳ್ತಾರೆ. ತದೇತದ್ ಅಧಿಸೃಷ್ಟಂ ಪರಾಗತ್ಯ ಜಿಘಂಸತ್ ತದ್ವಾಚ ಅಧಿಕೃಕ್ಷತ್ ತನ್ನಾಶಕ್ನೋತ್ ವಾಚಾ ಗ್ರಹೀತು. ಸೃಷ್ಟಿಯಾದ ಅನ್ನ ಓಡ್ಲಿಕ್ಕೆ ಶುರು ಮಾಡಿತು. ಆಗ ವಾಗೀಂದ್ರಿಯ ಹಿಡ್ಕೊಳ್ಳಿಕ್ಕೆ ಹೋಯ್ತಂತೆ, ಹಿಡ್ಕೊಳ್ಳಿಕ್ಕೆ ಆಗಿಲ್ಲ. ವಾಗೀಂದ್ರಿಯ ಹಿಡ್ಕೊಂಡಿದ್ರೆ ಅನ್ನ ಅಂತ ನಾವು ಮಾತಾಡಿದ ತಕ್ಷಣ ಹೊಟ್ಟೆ ತುಂಬಬೇಕಿತ್ತು. ವಾಗೀಂದ್ರಿಯ ಕೆಲಸ ಮಾತನಾಡುವುದು. ಮಾತನಾಡಿದ್ರೆ ನಮಗೆ ತೃಪ್ತಿ ಆಗಿದೆ. ಅನ್ನ ಅಂದ್ರೆ ತೃಪ್ತಿಯನ್ನು ಮಾಡುವಂತಹದ್ದು ಅನ್ನ. ಮಾತು ಹಿಡ್ಕೊಳ್ಳಿಕ್ಕೆ ಶುರು ಮಾಡಿತು. ಎಲ್ಲಾದ್ರೂ ಹಿಡ್ಕೊಂಡಿದ್ದಿದ್ರೆ ಅನ್ನ ಅಂತ ಉಚ್ಚರಿಸಿದ ಕೂಡಲೇ ನಮಗೆ ತೃಪ್ತಿ ಆಗ್ಬೇಕಿತ್ತು. ಆದ್ರೆ ಹಾಗಂತೂ ಆಗಲ್ಲ. ಹಾಗಾಗಿ ಅದು ಬಿಡ್ತು. ಆಮೇಲೆ ಪ್ರಾಣ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಂತೆ. ಪ್ರಾಣ ಎಲ್ಲಾದ್ರೂ ಹಿಡ್ಕೊಂಡಿದ್ದಿದ್ರೆ ನಾವು ಉಸಿರಾಡಿದ ಕೂಡ ತಕ್ಷಣಕ್ಕೆ ನಮಗೆ ತೃಪ್ತಿ ಆಗ್ಬೇಕಿತ್ತು. ಆಹಾರ ತಿನ್ನಬೇಕು ಅನ್ನೋ ಬಯಕೆ ಬರ್ತಾ ಇರಲಿಲ್ಲ. ಉಸಿರಾಡಿದ್ರೆ ಸಾಕು ತೃಪ್ತಿ ಆಗ್ತಿತ್ತು. ಕಣ್ಣಿನಿಂದ ನೋಡ್ಲಿಕ್ಕೆ ಕಣ್ಣು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು. ನೇತ್ರೇಂದ್ರಿಯ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು. ಕಣ್ಣೆಲ್ಲಾದ್ರೂ ಹಿಡ್ಕೊಂಡಿದ್ದಿದ್ರೆ ಅನ್ನವನ್ನು ನೋಡಿದ ಕೂಡಲೇ ನಮಗೆ ತೃಪ್ತಿ ಆಗ್ಬೇಕಿತ್ತು. ತಿನ್ಬೇಕು ಅಂತಿಲ್ಲ, ನೋಡಿದ್ರೆ ಸಾಕು. ಹೀಗೆ ಕಿವಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಂತೆ. ಶ್ರೋತ್ರೇಣ ಅಧಿಗಚ್ಚತು ತದಪಿ ನಾಶಕ್ನೋತು. ಎಲ್ಲಾದ್ರೂ ಕಿವಿ ಹಿಡ್ಕೊಂಡಿದ್ದಿದ್ರೆ ಅನ್ನ ಅನ್ನೋ ಶಬ್ದ ನನ್ನ ಕಿವಿಗೆ ಬಿದ್ದರೆ ಸಾಕು, ತೃಪ್ತಿ ಆಗಬೇಕಿತ್ತು. ಚರ್ಮ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು. ಚರ್ಮ ಎಲ್ಲಾದ್ರೂ ಹಿಡ್ಕೊಂಡಿದ್ದಿದ್ರೆ ಸ್ಪರ್ಶ ಆಗಿದ ತಕ್ಷಣ ಅನ್ನವನ್ನು ಸ್ಪರ್ಶ ಮಾಡಿದ್ರೆ ಸಾಕು, ನಮಗೆ ಹೊಟ್ಟೆ ತುಂಬಬೇಕಿತ್ತು. ಅದು ಕೂಡ ಹಿಡ್ಕೊಳ್ಳಿಕ್ಕೆ ಸಾಮರ್ಥ್ಯವನ್ನು ಪಡ್ಕೊಂಡಿಲ್ಲ. ಆಮೇಲೆ ಮನಸ್ಸು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು. ಮನಸ್ಸೆಲ್ಲಾದ್ರೂ ಹಿಡ್ಕೊಂಡಿದ್ದಿದ್ರೆ ಆಲೋಚನೆ, ಯೋಚನೆ, ಮನಸ್ಸಿನ ಕೆಲಸ ಆಲೋಚನೆ ಮಾಡುವಂತಹದ್ದು. ಆಲೋಚನೆ ಮಾಡಿದ ತಕ್ಷಣ ತೃಪ್ತಿ ಆಗಬೇಕಿತ್ತು. ಅನ್ನದ ವಿಷಯವಾಗಿ ನಾವು ಏನೇ ಚಿಂತನೆ ಮಾಡಿದ್ರೆ ತೃಪ್ತಿಯನ್ನು ಅನುಭವಿಸಬೇಕಿತ್ತು. ಆಮೇಲೆ ಶಿಷ್ಣೆ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಂತೆ. ಶಿಷ್ಣೆಲ್ಲಾದ್ರೂ ಹಿಡ್ಕೊಂಡಿದ್ದಿದ್ರೆ ವಿಸರ್ಜನೆ ಮಾಡಿದ ತಕ್ಷಣ ನಮಗೆ ತೃಪ್ತಿ ಆಗಬೇಕಿತ್ತು. ಹೀಗೆ ಎಲ್ಲಾ ಇಂದ್ರಿಯಗಳು ಕೂಡ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು, ಆಗಿಲ್ಲ. ಈಗ ಒಂದು ಇಂದ್ರಿಯ ಮಾತ್ರ ಬಾಕಿ ಆಯಿತು. ನಾಭಿ ಅಪಾನ ಮೃತ್ಯು ಅಂತ ನಾನು ದೇವತೆಗಳನ್ನು ಹೇಳಿದ್ದಾಗ ಅದು ಇನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ. ಹಾಗಾಗಿ ನಾಭಿಯಲ್ಲಿರುವಂತಹ ಅಪಾನ ವಾಯು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು. ಅದು ಹಿಡ್ಕೊಳ್ತಂತೆ ಅನ್ನವನ್ನು. ಅಪಾನ ವಾಯು ಸಾಮಾನ್ಯ ನಾವು ಆಯುರ್ವೇದದಲ್ಲಿ ಅಥವಾ ಉಳಿದ ಶಾಸ್ತ್ರಗಳನ್ನು ನೋಡ್ತಾ ಕೂಡ ಅಪಾನ ವಾಯು ಆಹಾರವನ್ನ ಸೇರಿಕೊಂಡು ಜೀರ್ಣ ಮಾಡಿ ಹೊರಗಡೆ ಕಳಿಸುವಂತಹ ಕೆಲಸವನ್ನು ಮಾಡುವಂತಹದ್ದು ಅಪಾನ ವಾಯು. ಹಾಗಾಗಿ ಅಪಾನ ವಾಯು ಅನ್ನವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು. ಅದಕ್ಕೆ ಅಪಾನ ವಾಯುಗೆ ಅನ್ನಾಯು, ಅನ್ನವನ್ನು ಹಿಡ್ಕೊಂಡಿದ್ರಿಂದ ಅನ್ನಾಯು ಅನ್ನೋ ಹೆಸರು ಕೂಡ ಬಂತು ಅಂತ ತಿಳಿಸಿದ್ರು. ಸಾಮಾನ್ಯ ಈಗಲೂ ಕೂಡ ಆಹಾರ ತಿಂತಾ ಇಲ್ಲ, ಆಹಾರ ಸೇರ್ತಾ ಇಲ್ಲ ಅಂದ್ರೆ ಸಾಮಾನ್ಯ ಮೋಷನ್ ಆಗ್ಲಿಕ್ಕೆ ಔಷಧಿಯನ್ನು ಕೊಡ್ತಾರೆ. ಅಂದ್ರೆ ಅಪಾನ ವಾಯು ಕೆಲಸ ಸರಿ ಮಾಡ್ತಾ ಇದ್ದಾಗ ಆಹಾರ ಹೊಟ್ಟೆ ಒಳಗಡೆ ಹೋಗುತ್ತೆ. ಹಾಗಾಗಿ ಅಪಾನವೇ ಇಲ್ಲಿ ಅನ್ನವನ್ನು ಹಿಡ್ಕೊಳ್ಳುವಂತಹ ಮುಖ್ಯ ಇಂದ್ರಿಯ ಅಂತ ತಿಳಿಸಿದ್ರು. ಹೀಗೆ ಎಲ್ಲಾ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಈಗ ಪರಮಾತ್ಮ ಯೋಚನೆ ಮಾಡಿದ, ಎಲ್ಲರೂ ಅವರವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡುವುದು? ಬೇರೆ ಬೇರೆ ಕೆಲಸಗಳನ್ನ ಯಾರೋ ಒಬ್ಬ ಅದನ್ನು ಅನುಭವಿಸುವನು, ಯಜಮಾನ ಒಬ್ಬ ಇರಬೇಕು. ಹಾಗಾಗಿ ಯಜಮಾನ ಅನುಭವಿಸೋನು ನಾನೀಗ ಶರೀರದಲ್ಲಿ ಎಲ್ಲಿಗೆ ಹೋಗಿ ಸೇರ್ಕೊಳ್ಬೇಕು? ಎಲ್ಲರೂ ಬೇರೆ ಬೇರೆ ಭಾಗದಿಂದ ಸೇರ್ಕೊಂಡ್ರು. ನಾನು ಮನುಷ್ಯನ ಶರೀರದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಸೇರ್ಕೊಂಡು ಈ ಇಂದ್ರಿಯಗಳು ಕೆಲಸ ಮಾಡ್ತಿರುವಂತಹ ಭೋಗಗಳನ್ನು ಅನುಭವಿಸುತ್ತಿರುವಂತಹದ್ದನ್ನು ನಾನು ಅನುಭವಿಸಬೇಕು.
ಅಂತ. ಈಗ ಮನೆ ಕಟ್ಟಬೇಕಾದ್ರೆ ಬೇರೆ ಬೇರೆ ಊರಿನಿಂದ ಬಂದಂತವರು, ಬೇರೆ ಬೇರೆ ಕೆಲಸಗಾರರು ಎಲ್ಲರೂ ಸೇರ್ಕೊಂಡು ಮನೆಯನ್ನೇ ಕಟ್ತಾರೆ. ಆದ್ರೆ ಆ ಕಟ್ತಾ ಇರುವಂತಹ ಕೆಲಸ ಮಾಡ್ತಿರುವಂತಹ ಕೆಲಸಗಾರರ ಪ್ರಯೋಜನಕ್ಕೆ ಅಲ್ಲ, ಅದರ ಅನುಭವಿಸುವವನು ಯಜಮಾನ ಇನ್ನೊಬ್ಬ ಇರ್ತಾನೆ. ಅಂದ್ರೆ ಎಲ್ಲರೂ ಒಟ್ಟು ಸೇರ್ಕೊಂಡು ಮಾಡಿರುವಂತಹ ಕೆಲಸ ಅನುಭವಿಸುವವನು ಇನ್ನೊಬ್ಬ ಯಾರೋ ಒಬ್ಬ ಇರ್ತಾನೆ. ಅವರು ಯಾರಿಗೂ ಪ್ರಯೋಜನ ಇಲ್ಲ. ಈ ಅರ್ಥದಲ್ಲಿ ಆ ಲಾಜಿಕ್ ಅನ್ನ ಇಟ್ಕೊಂಡು ಇಲ್ಲಿ ಹೇಳ್ತಾರೆ, ಬೇರೆ ಬೇರೆಯವರು ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾರೆ, ಆದ್ರೆ ಅದೆಲ್ಲವನ್ನ ಅನುಭವಿಸುವನೊಬ್ಬ ಇರಬೇಕು, ಅವನೇ ಪರಮಾತ್ಮ. ಹಾಗೆ ತಾನು ಯಾವ ರೀತಿಯಲ್ಲಿ ಮನುಷ್ಯ ಶರೀರವನ್ನು ಪ್ರವೇಶ ಮಾಡಬೇಕು ಅಂತ ಯೋಚನೆ ಮಾಡಿ ಅವನು ಏತಮೇವ ಸೀಮಾನಂ ವಿದಾರ್ಯ ಏತಯ ದ್ವಾರ ಪ್ರಾಬದ್ಯತ, ಅಂದ್ರೆ ಬ್ರಹ್ಮರಂಧ್ರವನ್ನು ಸೇರಿಕೊಂಡು, ಬ್ರಹ್ಮರಂಧ್ರ ಅಂದ್ರೆ ತಲೆಯಲ್ಲಿರುವಂತಹ, ಯಾವುದು ಬೈತಲೆ ಅಂತ ಹೇಳ್ತೀವೋ ಆ ಭಾಗದಲ್ಲಿರುವಂತಹ ರಂಧ್ರ. ಸಾಮಾನ್ಯ ಸಣ್ಣ ಮಕ್ಕಳನ್ನ ನಾವು ಗಮನಿಸಿರ್ಬೋದು, ಅಲ್ಲಿ ಮಕ್ಕಳಲ್ಲಿ ತುಂಬಾ ಮೆದು ಇರುತ್ತೆ, ಸ್ಪಂದನದ ಭಾಗ ಇರುತ್ತೆ, ಅದನ್ನ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ ವೇದಾಂತದ ಇದರಲ್ಲಿ. ಅದು ಇದ್ದಷ್ಟು ಮಕ್ಕಳ ಮುಗ್ಧತೆ ತುಂಬಾ ಚೆನ್ನಾಗಿರುತ್ತೆ. ಅದು ಯಾವಾಗ ಕ್ಲೋಸ್ ಆಗ್ತಾ ಬರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ, ಮುಗ್ಧತೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಮುಗ್ಧತೆ ಅಂದ್ರೆ ಅದುವೇ ಬ್ರಹ್ಮಭಾವ, ಅದು ಕಡಿಮೆ ಆಗ್ತಾ ಬರುತ್ತೆ ದೊಡ್ಡವರಾದಾಗ. ಅಲ್ಲಿ ಅದು ಪರಮಾತ್ಮ ಪ್ರವೇಶ ಪಡೆದಂತಹ ಜಾಗ. ಹಾಗಾಗಿ ಸೀಮಾನಂ ವಿದಾರ್ಯ ಏತಯಾ ದ್ವಾರ ಪ್ರಾಪದ್ಯತ ಅತಃ ವಿದೃತಿ ನಾಮ ದ್ವಾಹ, ಅಂದ್ರೆ ಈ ದ್ವಾರಕ್ಕೆ ವಿದೃತಿ ಅಂತ ಹೆಸರು. ವಿದಾರ್ಯ ಅಂದ್ರೆ ವಿಭಾಗವನ್ನ ಮಾಡಿ ಪರಮಾತ್ಮ ಪ್ರವೇಶ ಪಡೆದಂತಹ ಜಾಗ. ಹಾಗಾಗಿ ಈ ಸೀಮಾ, ಈ ಬೈತಲೆಯ ಭಾಗಕ್ಕೆ ವಿದೃತಿ ಎಂಬ ಇನ್ನೊಂದು ಹೆಸರು. ಇದು ಪರಮಾತ್ಮನಿಗೆ ಅತ್ಯಂತ ಖುಷಿ ಕೊಟ್ಟಂತಹ, ಸಂತೋಷವನ್ನು ಕೊಟ್ಟಂತಹ ಜಾಗ. ಹಾಗಾಗಿ ನಂದನ ಆನಂದವನ್ನ ಕೊಟ್ಟಂತಹ ಜಾಗ ಅಂತ ಪರಮಾತ್ಮ ವರ್ಣನೆಯನ್ನು ಮಾಡಿದ. ಹೀಗೆ ಶರೀರಕ್ಕೆ ಪ್ರವೇಶ ಪಡೆದಂತಹ ಪರಮಾತ್ಮ 3 ಜಾಗಗಳಲ್ಲಿ ಸಿಗ್ತಾನೆ ಅಂದ್ರೆ ನಾವು ಉಪಾಸನೆಗೋಸ್ಕರ, ಉಪಾಸನೆ ಅಂತ ಹೇಳಿದ್ರೆ ನಮಗೆ ಧ್ಯಾನಕ್ಕೆ ನಿರಾಕಾರ ನಿರಾಲಂಬ ಏನೂ ಇಲ್ಲ ಅಂತ ಹೇಳಿದ್ರೆ ಯಾವುದನ್ನು ಕುರಿತು ಧ್ಯಾನ ಮಾಡಬೇಕು ಅಂತ ಸಂಶಯಗಳು ಬರುತ್ತೆ. ಹಾಗಾಗಿ ಒಂದೊಂದು ಆಧಾರ ಬಿಂದುವನ್ನ ಉಪನಿಷತ್ತುಗಳಲ್ಲಿ ನಿರ್ದೇಶ ಮಾಡಿದ್ದಾರೆ. ಇಲ್ಲಿ ನೀವು ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡಬಹುದು ಅಂತ. ಹಾಗಾಗಿ 3 ಜಾಗಗಳನ್ನು ಹೇಳ್ತಾರೆ. ಎಚ್ಚರವಿದ್ದಾಗ ಬಲಗಣ್ಣು ಅಂತ ಇಲ್ಲಿ ಶಬ್ದ ಇದೆ. ಇಲ್ಲಿ ಬಲಗಣ್ಣು ಅಂದ್ರೆ ಕೇವಲ ವ್ಯಾವಹಾರಿಕವಾದ ಬಲಗಣ್ಣು ಅಂತ ಮಾತ್ರ ಅರ್ಥ ಅಲ್ಲ, ಸ್ಥೂಲ ಇಂದ್ರಿಯ ಅಂತ ಅರ್ಥ. ಎಚ್ಚರವಾಗಿದ್ದಾಗ ಇಂದ್ರಿಯಗಳಲ್ಲಿ ಪರಮಾತ್ಮ ಇರ್ತಾನೆ. ಮಲ್ಕೊಂಡಲ್ಲಿ 2 ರೀತಿಯ ಅವಸ್ಥೆ, ಒಂದು ಸ್ವಪ್ನಾವಸ್ಥೆ, ಇನ್ನೊಂದು ಸುಷುಪ್ತ್ಯಾವಸ್ಥೆ. ಸ್ವಪ್ನ ಅಂತ ಹೇಳಿದ್ರೆ ಕನಸು ಕಾಣುವಂತಹ ಅವಸ್ಥೆ. ಸುಷುಪ್ತಿ ಅಂದ್ರೆ ಏನೂ ನಮಗೆ ಗೊತ್ತಾಗುವುದಿಲ್ಲ, ಡೀಪ್ ಸ್ಲೀಪ್. ಆ ನಿದ್ದೆಯಿಂದ ಎದ್ದ ನಂತರ ನಮಗೊಂದು ಪ್ರಸನ್ನತೆಯ ಸುಖದ ಅನುಭವ ಉಂಟಾಗಬೇಕು, ಅದು ಸುಷುಪ್ತಿ. ಅದು ಸ್ವಲ್ಪ ಕಾಲ ಮಾತ್ರ ಇರಬಹುದು. ನಾವು 8 ಗಂಟೆಗಳ ಕಾಲ ನಿದ್ರೆ ಮಾಡ್ತಿದ್ರೆ 1-1.5 ಗಂಟೆ ಸುಷುಪ್ತಿಯನ್ನು ಪಡ್ಕೊಳ್ಬಹುದು ಏನು. ಈ 2-3 ಅವಸ್ಥೆಗಳು, ಒಂದೊಂದು ಅವಸ್ಥೆಯಲ್ಲಿ ಒಂದೊಂದು ಜಾಗದಲ್ಲಿ ಪರಮಾತ್ಮನ ಸ್ಥಾನವನ್ನ ಇಲ್ಲಿ ಹೇಳ್ತಾರೆ. ತಸ್ಯ ತ್ರಯ ಆವಸಥ, 3 ಆವಾಸ ಜಾಗಗಳು. ಎಚ್ಚರದಲ್ಲಿದ್ದಾಗ ಬಲಗಣ್ಣು, ಮಲ್ಕೊಂಡಿದ್ದಾಗ ಮನಸ್ಸು. ಹಾಗಾಗಿ ಮಲ್ಕೊಂಡಿದ್ದಾಗ ನಾವು ಮನಸ್ಸಲ್ಲೇ ಎಲ್ಲವನ್ನ ನೋಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ, ಕನಸನ್ನು ಕಾಣ್ತೀವಿ. ಯಾವುದು ಕೂಡ ಭೌತಿಕವಾಗಿರೋದಿಲ್ಲ, ಎಲ್ಲವೂ ಕೂಡ ಅಲ್ಲಿ ಅನುಭವಿಸ್ತೀವಿ. ಯಾಕೆಂದ್ರೆ ಮನಸ್ಸಿನ ಮೂಲಕ ಅನುಭವಿಸ್ತೀವಿ. ಹಾಗಾಗಿ ಮನಸ್ಸಿನಲ್ಲಿ ಇರ್ತಾನೆ. ಸುಷುಪ್ತಿ ಅವಸ್ಥೆಯಲ್ಲಿ ಹೃದಯಾಕಾಶ ಅಂತ ವೇದಾಂತದಲ್ಲಿ ಪರಮಾತ್ಮ ಇರುವಂತಹ ಜಾಗವನ್ನು ಹೇಳ್ತಾರೆ. ಅಂದ್ರೆ ಇದು ಅನುಭವಕ್ಕೆ ಮಾತ್ರ ಹೇಳುವಂತಹದ್ದು, ಅನುಭವಕ್ಕೆ ಮಾತ್ರ ಬರುವಂತಹದ್ದು. ಇದನ್ನು ನಾವು ವರ್ಣಿಸಲಿಕ್ಕೆ ಬಾಯಿ ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುಷುಪ್ತಿಯನ್ನು ಕೂಡ, ಸುಷುಪ್ತಿ ಹೇಗಿತ್ತಪ್ಪ ಅಂತ ಕೇಳಿದ್ರೆ ಬೇರೆ ಏನು ಹೇಳಲಿಕ್ಕಾಗಲಿಲ್ಲ. ನಾನು ಸುಖವಾಗಿದ್ದೆ ಅಂತ, ಒಂದೇ ಸುಖವಾಗಿ ಮಲಗಿದ್ದೆ, ಎಲ್ಲವನ್ನು ಮರೆತು ಸುಖವಾಗಿದ್ದೆ ಅನ್ನುವ ಅನುಭವ ಬಂದ್ರೆ ಅದು ಸುಷುಪ್ತಿ. ಈ ಸುಷುಪ್ತಿಯ ಸಮಯದಲ್ಲಿ ಹೃದಯಾಕಾಶದಲ್ಲಿ ಪರಮಾತ್ಮನ ಜಾಗೆ ಅಂತ ಹೇಳ್ತಾರೆ. ಅಥವಾ ಮುಂದಿನ ಅಧ್ಯಾಯದಲ್ಲಿ ಇದು 3 ಜಾಗಗಳು ಪರಮಾತ್ಮ ಇರುವಂತಹ ಜಾಗ, ಪರಮಾತ್ಮನ ಉಪಾಸನೆಗೆ ಬೇಕಾಗಿ ಅಂತ ಒಂದು ರೀತಿಯ ಅರ್ಥವನ್ನು ಹೇಳಿದ್ರು. ಅಥವಾ ಮುಂದಿನ ಅಧ್ಯಾಯದಲ್ಲಿ 3 ರೀತಿಯ ಜನ್ಮ ಆತ್ಮನಿಗೆ ಇರುತ್ತೆ, ಜೀವಾತ್ಮನಿಗೆ ಇರುತ್ತೆ ಅಂತ ಹೇಳಿದ್ರು. ಮೊದಲು ತಾಯಿಯ ಶರೀರದಲ್ಲಿ ಗರ್ಭರೂಪದಲ್ಲಿರುವಂತಹದ್ದು. ಆಮೇಲೆ ತಾಯಿಯ ಶರೀರಕ್ಕೂ ಪ್ರವೇಶ ಮಾಡಬೇಕು ಅಂದ್ರೆ ಪುರುಷನ ಶರೀರ, ಗಂಡಸಿನ ಶರೀರದಲ್ಲಿರುವಂತಹದ್ದು. ಗಂಡಸಿನ ಶರೀರದಲ್ಲಿರುವಂತಹ ಸ್ತ್ರೀಯ ಶರೀರಕ್ಕೆ ಪ್ರವೇಶ ಆಗುತ್ತೆ, ಅದು 2ನೇ ಜನ್ಮ. ಆ ನಂತರ ಅವನು ಬೆಳಿತಾನೆ ತನ್ನ ಸ್ವಶರೀರ, ಪುರುಷನ ಶರೀರ, ಸ್ತ್ರೀಯ ಶರೀರ, ನಂತರ ಸ್ವಶರೀರ. ಈ ರೀತಿ 3
ರೀತಿಯ ಹುಟ್ಟನ್ನ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಇದು ಪರಮಾತ್ಮನ ಉಪಲಬ್ಧಿ ಇರುವಂತಹ ಜಾಗ ಅಂತ 3 ಜಾಗಗಳು ಪರಮಾತ್ಮನಿಗೆ ಇದಾವೆ ಅಂತ ಅಲ್ಲಿ ಹೇಳಿದರು. ಅವನು ಪರಮಾತ್ಮ, ಲೋಕಪಾಲರು ಎಲ್ಲರೂ ಕೂಡ ಈಗ ಪುರುಷನ ಶರೀರಕ್ಕೆ ಬಂದರು. ಹೇಗೆ ಯಾಕೆ ಇಲ್ಲಿ ಮನುಷ್ಯನ ಶರೀರ ಅಂತಾನೆ ಹೇಳಿದ್ರು ಅಂತ ಹೇಳಿದ್ರೆ, ಮನುಷ್ಯರಿಗೆ ಮಾತ್ರ ಎಲ್ಲಾ ಇಂದ್ರಿಯಗಳು, ವಿಶೇಷವಾಗಿ ಮಾತು ಇತ್ಯಾದಿಗಳು ಸ್ಪಷ್ಟವಾಗಿ ಹೇಳಲಿಕ್ಕಾಗುವಂತಹದ್ದು. ಪ್ರಾಣಿಗಳಲ್ಲಿ ಎಲ್ಲಾ ಕೆಲಸಗಳನ್ನ ಮನುಷ್ಯರು ಮಾಡುವ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮನುಷ್ಯನ ಶರೀರ ಈ ದೇವತೆಗಳಿಗೆ ಸುಕೃತ. ಪರಮಾತ್ಮನೇ ಸ್ವಯಂಕೃತತ್ವ ಅದು ಸುಕೃತ ಅಂತ ಹೇಳಿದ್ರು. ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅರ್ಹತೆ ಇರುವಂತಹ ಶರೀರ ಮನುಷ್ಯ ಶರೀರ ಮಾತ್ರ. ಪ್ರಾಣಿ ಶರೀರಗಳಲ್ಲಿ ಒಳ್ಳೊಳ್ಳೆಯ ಕೆಲಸಗಳನ್ನ, ಪುಣ್ಯದ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ಪುಣ್ಯ ಕೆಲಸಗಳನ್ನ ಮಾಡಬೇಕು ಅಂದ್ರೆ ಮನುಷ್ಯ ಶರೀರವನ್ನೇ ಪಡ್ಕೊಳ್ಬೇಕು. ಹಾಗಾಗಿ ಈ ಮನುಷ್ಯ ಶರೀರವನ್ನ ದೇವತೆಗಳು ನಮಗೆ ಯುಕ್ತವಾದ್ದು ಸುಖಕವಾದ ಶರೀರ ಅಂತ ಆ ದೇವತೆಗಳು ಪರಮಾತ್ಮನಲ್ಲಿ ಹೇಳ್ಕೊಳ್ಬೇಕು. ಆ ದೇವತೆಗಳ ನಂತರ ಪರಮಾತ್ಮ ಬಂದಂತವನು ಯಾವಾಗ ಶರೀರವನ್ನು ಪಡ್ಕೊಂಡ ತನ್ನ ಸ್ವರೂಪವನ್ನು ತಾನು ಮರೆತ. ತಾನು ಪರಮಾತ್ಮ ಅನ್ನುವುದನ್ನು ಮರೆತು ಇವುಗಳ ಜೊತೆಗೆ ತಾದಾತ್ಮ್ಯನ್ನು ಹೊಂದಿಕೊಂಡ ಅಂತ. ಹೇಗೆಂದ್ರೆ ಒಂದು ಸ್ಫಟಿಕದ ಉದಾಹರಣೆಯನ್ನು ಶಾಸ್ತ್ರಕಾರರು ಕೊಡ್ತಾರೆ. ಸ್ಫಟಿಕ ಶುದ್ಧವಾದ ಸ್ಫಟಿಕಕ್ಕೆ ಯಾವುದೇ ಬಣ್ಣ ಇಲ್ಲ. ಸ್ಫಟಿಕದ ಸಮೀಪದಲ್ಲಿ ನೀವು ಕೆಂಪು ಬಣ್ಣದ ಹೂವನ್ನಿಟ್ಟರೆ ಕೆಂಪು ಬಣ್ಣ ಕಾಣಬಹುದು, ನೀಲಿ ಬಣ್ಣ ಇಟ್ಟರೆ ನೀಲಿ ಬಣ್ಣ ಅಂತ ಹೇಳಬಹುದು. ಹಾಗೆಯೇ ಆ ಬಣ್ಣವನ್ನು ನಾವು ದೂರ ಮಾಡಿದಾಗ ಅದರ ಶುದ್ಧತೆಯನ್ನು ನಾವು ಗೊತ್ತು ಮಾಡಿಕೊಳ್ಳಬಹುದು. ಹೀಗೆಯೇ ಪರಮಾತ್ಮ ಯಾವಾಗ ಶರೀರದ ಜೊತೆಗೆ ತಾದಾತ್ಮ್ಯವನ್ನು ಅಭಿಮಾನವನ್ನು ಹೊಂದುತ್ತಾನೋ ತನ್ನನ್ನು ತಾನು ಮರೆತ. ತಾನು ಕೂಡ ಈ ಸಂಸಾರದ ಬಂಧನದೊಳಗೆ ಸಿಲುಕಿಕೊಂಡ. ಆಗ ಏನು ಎತ್ತ ಏನೂ ಗೊತ್ತಾಗದಿರುವಂತಹ ಸಮಯದಲ್ಲಿ ಯಾರೋ ಒಬ್ಬ ಪರಮ ಕಾರುಣಿಕನಾದ ಗುರು ಅವನಿಗೆ ಸಿಗ್ತಾನೆ. ಅವನಿಗೆ ನೀನು ನಿಜವಾಗಿಯೂ ಪರಮಾತ್ಮನೇ, ನೀನು ಈ ಶರೀರ ಅಲ್ಲ, ಈ ಶರೀರಕ್ಕೆ ಮಾಡ್ತಿರುವಂತಹ ಕೆಲಸಗಳು ಯಾವುದೂ ನಿನಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವ ಬೋಧನೆಯನ್ನ ಯಾರೋ ಒಬ್ರು ಕೊಡ್ತಾನೆ. ಇದೆಲ್ಲವೂ ನಿನ್ನ ಸೃಷ್ಟಿಯಾದಂಥದ್ದೇ ಹೊರತು ನೀನಲ್ಲ, ನೀನು ಇದಕ್ಕಿಂತ ಬೇರೆಯಾದವನು, ನೀನು ಶುದ್ಧನಾದವನು, ನಿನಗೆ ಯಾವುದೇ ಕರ್ಮ ಬಂಧನಗಳಿಲ್ಲ, ಕೆಲಸ ಮಾಡಬೇಕಾಗಿಯೂ ಇಲ್ಲ, ಮಾಡಿದ್ರೂ ಕೂಡ ಅದರ ಫಲವನ್ನು ನೀನು ಬಯಸಬೇಕು ಅಂತಿಲ್ಲ ಅನ್ನುವ ಬೋಧನೆಯನ್ನು ಅವನಿಗೆ ಕೊಡ್ತಾರೆ. ಹಾಗೆ ಆ ಶರೀರದೊಳಗೆ ಪ್ರವೇಶ ಪಡೆದಂತಹ ಪರಮಾತ್ಮ ತಾನು ಇದಂ, ಈ ಶರೀರ ಪರಮಾತ್ಮ, ಇದಂ ಧ್ರಿಯತೆ ಇತಿ ಇಂದ್ರಃ, ಇದಂದ್ರಃ, ಇದಂ ಧ್ರಿಯತೆ ಇತಿ ಇದಂದ್ರ, ಇದಂದ್ರ ಅನ್ನುವ ಹೆಸರಿನಿಂದ ಅವನು ಕರೆಯಲ್ಪಟ್ಟ. ಶರೀರದೊಳಗೆ ಪ್ರವೇಶ ಪಡೆದಂತಹ ಪರಮಾತ್ಮ ತಾನೇ ಅನ್ನುವ ಜ್ಞಾನ ಆ ಪರಮಾತ್ಮನಿಗೆ ಉಂಟಾಯಿತು. ಶರೀರದೊಳಗೆ ಪ್ರವೇಶ ಪಡೆದಂತಹ ಜೀವಾತ್ಮನಿಗೆ ಈ ಜ್ಞಾನ ಉಂಟಾಯಿತು. ಹಾಗಾಗಿ ಇಂದ್ರ, ನಾವೀಗ ಲೋಕದಲ್ಲಿ ಹಾಗಾಗಿ ಇದಂ ಅಂದ್ರೆ ಇದು ಪರಮಾತ್ಮನೇ ಅನ್ನುವ ಜ್ಞಾನ ಉಂಟಾಯಿತು. ಹಾಗಾಗಿ ಇದಂದ್ರ. ಆದರೆ ನಾವು ಇದಂದ್ರ ಅನ್ನುವ ಹೆಸರನ್ನಂತೂ ನಾವು ವ್ಯವಹಾರದಲ್ಲಿ ಕೇಳಿಲ್ಲ. ಇಂದ್ರ ಅನ್ನುವ ಹೆಸರನ್ನ ದೇವತೆಗಳ ರಾಜ ಇಂದ್ರ ಅನ್ನೋದನ್ನು ಕೇಳಿರ್ತೀವಿ. ಹಾಗಾದ್ರೆ ಇಂದ್ರ ಬೇರೆ ಯಾರಲ್ಲ, ಇಂದ್ರ ಅಂದ್ರೆ ಪರಮಾತ್ಮನೇ. ಆದ್ರೆ ಇಂದ್ರ ಅನ್ನೋದನ್ನು ನಾವು ಲೋಕ ಪ್ರಸಿದ್ಧಿ ಇದೆ. ಆದ್ರೆ ಇಲ್ಲಿ ಇದಂದ್ರ ಅಂತ ಶಬ್ದ ಬರಬೇಕಿತ್ತಲ್ವಾ, ಶಬ್ದದ ಅರ್ಥವನ್ನ ಇಟ್ಕೊಂಡು ಶಬ್ದ ಸೃಷ್ಟಿಯಾಗಿತ್ತು ಅಂತ ಆದ್ರೆ ಇದಂದ್ರ ಅನ್ನುವ ಶಬ್ದ ಇರಬೇಕಿತ್ತು. ಇಂದ್ರ ಅನ್ನುವ ಶಬ್ದ ಯಾಕೆ ವ್ಯವಹಾರದಲ್ಲಿ ಬಂತು ಅಂತ ಕೇಳಿದಾಗ, ದೇವತೆಗಳು ಪರೋಕ್ಷ ಪ್ರಿಯರು, ಪ್ರತ್ಯಕ್ಷವನ್ನ ದ್ವೇಷಿಸ್ತಾರೆ. ತಾನು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ಅವರು ಪ್ರತ್ಯಕ್ಷವಾಗಿ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ, ಪರೋಕ್ಷವಾಗಿ ಅದನ್ನ ಬೇರೆಯವರಿಂದ ಕೇಳಿಕೊಳ್ಳಿಕ್ಕೆ ಇಷ್ಟವನ್ನು ಪಡ್ತಾರೆ. ಹಾಗಾಗಿ ಪರೋಕ್ಷ ಪ್ರಿಯ ಇವ ಹಿ ದೇವಾ, ಪರೋಕ್ಷ ಪ್ರಿಯ ಇವ ಹಿ ದೇವಾ ಅಂತ ಬೇರೆ ಕಡೆಗಳಲ್ಲೂ ವೇದಗಳಲ್ಲಿ ಅಲ್ಲಲ್ಲಿ ಹೇಳ್ತಾರೆ. ಹಾಗಾಗಿ ದೇವತೆಗಳು ತಾನು ಮಾಡಿದಂತಹ ಅಥವಾ ತನ್ನ ಬಗ್ಗೆ ಪ್ರತ್ಯಕ್ಷವಾಗಿ ಏನನ್ನೂ ಬಯಸುವುದಿಲ್ಲ, ಪರೋಕ್ಷವಾಗಿಯೇ ಇರಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ನಾವು ಕೂಡ ಕೆಲವೊಮ್ಮೆ ತುಂಬಾ ಆತ್ಮೀಯರಾದಂಥವರಿಗೆ ನೇರ ಹೆಸರನ್ನು ಹೇಳಲ್ಲ, ಅವರಿಗೆ ಅಡ್ಡ ಹೆಸರು ಇರುತ್ತೆ ಸಾಮಾನ್ಯ. ಬೇರೆಯವರ ಹೆಸರಲ್ಲೋ ಅಥವಾ ನಮ್ಮ ಮಕ್ಕಳನ್ನೇ ಆದ್ರೂ ಮಕ್ಕಳ ಹೆಸರು എടുത്ത് ಕರೀಲಿಕ್ಕಿಂತ ಹೆಸರು ಬೇರೆನಾದ್ರೂ ಹೆಸರಿಟ್ಟೆ ಕರಿತೀವಿ. ಹೆಚ್ಚಿನವ್ರ ಮನೆಯಲ್ಲಿ ಈ ರೀತಿಯ ವ್ಯವಹಾರ ಇದೆ. ತುಂಬಾ ಪ್ರಿಯರು, ನಮಗೆ ಅತ್ಯಂತ ಆತ್ಮೀಯರಾಗಿರುವವರಿಗೆ ಈ ರೀತಿಯ ವ್ಯವಹಾರ ಅತ್ಯಂತ ಸಹಜ. ದೇವತೆಗಳು ಕೂಡ ಹಾಗೆ ಇದ್ದರಂತೆ. ಹಾಗಾಗಿ ಅವರು ಪರೋಕ್ಷ ಪ್ರಿಯರು. ಪರೋಕ್ಷ ಪ್ರಿಯರಾದ್ರಿಂದ
ಇದಂದ್ರ ಅನ್ನುವುದರ ಬದಲು ಇಂದ್ರ ಅಂತ ಕರೆಸ್ಕೊಂಡ ಅಂತ ಹೇಳ್ತಾರೆ. ಈ ರೀತಿ ಮೊದಲನೇ ಅಧ್ಯಾಯ ಸಂಪೂರ್ಣವಾಗಿ ಮುಗಿಯುತ್ತೆ. ಲೋಕಪಾಲರ ದೃಷ್ಟಿ, ಲೋಕಪಾಲರಿಗೆ ಹಸಿವು ಬಾಯಾರಿಕೆಯ ನಂತರ ಶರೀರದಲ್ಲಿ ಅದನ್ನು ಅನುಭವಿಸುವುದು, ಶರೀರಕ್ಕೆ ಪರಮಾತ್ಮನ ಪ್ರವೇಶ, ಪರಮಾತ್ಮನೇ ಎಲ್ಲವನ್ನು ಅನುಭವಿಸ್ತಾನೆ, ಅವನು ತಾನೇ ಪರಮಾತ್ಮನ ಅನುಭವವನ್ನು ಪಡ್ಕೊಂಡಾಗ ಇಂದ್ರ ಎಂಬ ಹೆಸರಿನಿಂದ ಕರೆಸ್ಕೊಳ್ತಾನೆ ಅನ್ನುವಲ್ಲಿ ಮೊದಲನೇ ಅಧ್ಯಾಯ ಮುಗಿಯುತ್ತೆ. ಮೊದಲನೇ ಅಧ್ಯಾಯದಲ್ಲಿ ಪರಮಾತ್ಮನಿಗೆ ಸಾಂಸಾರಿಕ ಬಂಧನಕ್ಕೊಳಗಾಗ್ತಾನೆ ಅನ್ನುವುದನ್ನ ಒಟ್ಟಿನಲ್ಲಿ ತಿಳಿಸಿಕೊಟ್ಟ ಕಾರಣ ಎರಡನೇ ಅಧ್ಯಾಯದಲ್ಲಿ ವ್ಯಾವಹಾರಿಕವಾಗಿ ಅವರು ಶರೀರವನ್ನು ಹೇಗೆ ಪಡ್ಕೊಳ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಎರಡನೇ ಅಧ್ಯಾಯದ ಆರಂಭ ಆಗುತ್ತೆ. ಯಾರು ಮನುಷ್ಯರು ಸಾಮಾನ್ಯ ಕೆಲಸಗಳನ್ನ ಕರ್ಮಾನುಷ್ಠಾನಗಳನ್ನ ಒಳ್ಳೆಯ ಕೆಲಸಗಳನ್ನಿರ್ಬೋದು, ಕೆಟ್ಟ ಕೆಲಸಗಳನ್ನಿರ್ಬೋದು ಮಾಡಿದ ನಂತರ ಮರಣವನ್ನು ಹೊಂದಿದ ನಂತರ ಅದಕ್ಕೆ ತಕ್ಕಂತೆ ಫಲವನ್ನು ಪಡಿತಾರೆ ಅನ್ನೋದು ಎಲ್ಲ ವೇದಗಳಲ್ಲಿರ್ಬೋದು, ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಹಾಗೆ ಫಲವನ್ನ ಪಡೆದು ಅವರಿಗೆ ಮಾರ್ಗವನ್ನು ಹೇಳ್ತಾರೆ. ಮರಣದ ನಂತರ ಉತ್ತರಾಯಣ ಮಾರ್ಗ, ದಕ್ಷಿಣಾಯನ ಮಾರ್ಗ, ಈ ರೀತಿಯ ಮಾರ್ಗದಲ್ಲಿ ಅವರು ಹೋಗ್ತಾರೆ, ಸದ್ಗತಿಯನ್ನು ಪಡಿತಾರೆ. ಅಲ್ಲಿ ತನ್ನ ಕರ್ಮ ಫಲ ಎಷ್ಟಿರುತ್ತೋ ಅಷ್ಟನ್ನ ಅನುಭವಿಸ್ತಾರೆ. ಅದನ್ನ ಅನುಭವಿಸಿದ ನಂತರ ಪುನಃ ಅವರು ಭೂಮಿಗೆ ಬರಬೇಕು. ಈ ರೀತಿ ಬರಬೇಕಾದ್ರೆ ಹೇಗೆ ಬರ್ತಾರೆ? ಮಳೆಯ ರೂಪದಲ್ಲಿ ಬರ್ತಾರೆ. ಅಲ್ಲಿ ಪಂಚಾಗ್ನಿ ವಿದ್ಯೆ ಅಂತ ಹೇಳ್ತಾರೆ. ಬೇರೆ ಛಾಂದೋಗ್ಯೋಪನಿಷತ್ತಲ್ಲಿ ಅದರ ವಿಸ್ತಾರವಾದ ವರ್ಣನೆ ಬರುತ್ತೆ. ಈ ಉಪನಿಷತ್ತಲ್ಲಿ ಅದರ ಹೆಚ್ಚಿನ ವರ್ಣನೆ ಇಲ್ಲ. ಆದರೆ ಕರ್ಮ ಫಲವನ್ನು ಅನುಭವಿಸಿದ ನಂತರ ಶರೀರಕ್ಕೆ ಪ್ರವೇಶ ಪಡಿತಾನೆ ಅನ್ನೋದು ಮಾತ್ರ ಇಲ್ಲಿ ಇದೆ. ಮಳೆಯ ರೂಪದಲ್ಲಿ ಭೂಮಿಗೆ ಬರ್ತಾರೆ. ಅದರಲ್ಲಿ ಮಳೆಯ ರೀತಿಯಲ್ಲಿ ಬಿದ್ದಂತಹ ನೀರನ್ನ ಸಸ್ಯಾದಿಗಳು ಹೀರ್ಕೊಳ್ತವೆ, ಧಾನ್ಯಗಳಾಗಿ ಅವು ಬೆಳೀತವೆ. ಆ ಧಾನ್ಯಗಳಿಂದ ಮನುಷ್ಯರು ತಿಂತಾರೆ. ಆ ತಿಂದಂತಹ ಈ ಶರೀರ ಅನ್ನೋದು, ಜನ್ಮ ಅನ್ನೋದು ಸುಲಭಕ್ಕೆ ಬರಲ್ಲ ಅಂತ ಹೇಳ್ತಾರೆ. ತುಂಬಾ ಮನುಷ್ಯಾಣ ಈ ರೀತಿಯ ಒಳ್ಳೆಯ ಮಾರ್ಗಕ್ಕೆ, ಒಳ್ಳೆಯ ದಾರಿಗೆ ಬರಬೇಕಂದ್ರೆ ಸುಲಭ ಇಲ್ಲ, ತುಂಬಾ ಕಷ್ಟ ಇದೆ. ಇದು ಬರಬೇಕಂದ್ರೆ ಯಾಕೆ ಕಷ್ಟ ಇದೆ ಅಂದ್ರೆ ಈ ತರ ಮಳೆ ಹನಿಯ ರೂಪದಲ್ಲಿ ಅನೇಕ ಆತ್ಮರು ಕೆಳಗೆ ಬರ್ತಾರೆ. ಅದರಲ್ಲಿ ಯಾರೋ ಕೆಲವು ಆತ್ಮರು ಮಾತ್ರ ಆಹಾರ ರೂಪದಲ್ಲಿ ನಾವು ತಿಂತೀವಿ. ಅದರಲ್ಲಿ ಯಾರೋ ಕೆಲವನ್ನ ಗಂಡಸರು ತಿಂತಾರೆ, ಹೆಂಗಸರು ತಿಂತಾರೆ. ಗಂಡಸಿನ ಶರೀರಕ್ಕೆ ಆಹಾರವಾಗಿ ಹೋದಂತಹ ಪದಾರ್ಥದ ಸಾರ ರೂಪದಲ್ಲಿ, ವೀರ್ಯದ ರೂಪದಲ್ಲಿ ಗಂಡಸರ ಶರೀರದಲ್ಲಿ ಆಹಾರ ಇರುತ್ತೆ. ಅದು ಮೊದಲ ಆತ್ಮನ ಮೊದಲ ವ್ಯಾಕೃತಾವಸ್ಥೆ ರೂಪಕ್ಕೆ ಬರುವಂತಹದ್ದು. ಹಾಗೆ ಅಯಂ ಆದಿತೋ ಗರ್ಭೋಭವತಿ ಯದೇತ ರೇತ, ಆ ರೇತಸ್ಸು ಸ್ತ್ರೀ ಶರೀರಕ್ಕೆ ಪ್ರವೇಶ ಆಗುವಂತಹದ್ದು ಆತ್ಮದ ಮೊದಲನೆಯ ಜನ್ಮ ಅಂತ ಹೇಳ್ತಾರೆ. ಇಲ್ಲಿ ಆ ಸ್ತ್ರೀಯಾಂ ಸಿಂಚತಿ ತದಸ್ಯ ಪ್ರಥಮ ಜನ್ಮ. ಆ ಸ್ತ್ರೀಯು ಪುರುಷ ಶರೀರದಿಂದ ಬಂದಂತಹ ಆತ್ಮವನ್ನ ತನ್ನದೇ ಅವಯವವಾಗಿ ಪಾಲಿಸಿಕೊಳ್ತಾ ಬೆಳಿತಾಳೆ, ಗರ್ಭವನ್ನ ಬೆಳೆಸ್ತಾಳೆ. ಹೊರಗಿನಿಂದ ಬಂದಿದ್ದೇ ಆದ್ರೂ ಕೂಡ ಹೊರಗಿನಿಂದ ಅಂತ ಭಾವನೆಯನ್ನು ಪಡ್ಕೊಳ್ಳೋದಿಲ್ಲ. ತನ್ನದೇ ಒಂದು ಶರೀರದ ಅಂಗವಾಗಿ ಅದನ್ನ ಬೆಳೆಸ್ತಾಳೆ. ಹಾಗಾಗಿ ಆಗ ಗಂಡ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಸಾ ಭಾವಯಿತ್ರಿ ಭಾವಯಿತವ್ಯ ಭವತಿ. ಗಂಡನ ಆತ್ಮವನ್ನ ಮಗನ ಗರ್ಭದ ರೂಪದಲ್ಲಿ ಈಗ ಹೆಂಡತಿ ಪಾಲಿಸ್ತಾ ಇರ್ತಾಳೆ. ಹಾಗಾಗಿ ಆ ಸಂದರ್ಭದಲ್ಲಿ ಹೆಂಡತಿಯನ್ನ ಪಾಲಿಸುವ ಜವಾಬ್ದಾರಿ ಗಂಡನದ್ದು. ಹಾಗೆ ಸಾ ಭಾವಯಿತ್ರಿ ಭಾವಯಿತವ್ಯ ಭವತಿ. ತನ್ನ ಆತ್ಮನನ್ನ ಸುರಕ್ಷಿತವಾಗಿ ಇವಳು ಕಾಪಾಡ್ತಾ ಇದ್ದಾಳೆ. ಹಾಗಾಗಿ ಇವಳನ್ನು ಕೂಡ ಅಷ್ಟೇ ಸುರಕ್ಷಿತವಾಗಿ ಕಾಪಾಡಬೇಕು ಅಂತ ಭಾವನೆಯಲ್ಲಿ ಗಂಡ ಅವಳನ್ನು ಕಾಪಾಡ್ತಾನೆ ಗಂಡ. ಹೇಗೆ ಸಮಗ್ರ ಲೋಕ ವ್ಯವಹಾರ ಇರುವುದೇ ಪರಸ್ಪರ ಉಪಕಾರ ಭಾವನೆಯಿಂದ, ಉಪಕಾರ ಅದಕ್ಕೆ ಪ್ರತ್ಯುಪಕಾರ, ಈ ರೀತಿಯ ಭಾವನೆಯಿಂದಲೇ ಲೋಕ ವ್ಯವಹಾರ ನಡೀತಾ ಇದೆ ಎನ್ನುವುದನ್ನು ಕೂಡ ಇಲ್ಲಿ ತಿಳಿಸುವುದು. ಅವಳು ಗರ್ಭವನ್ನು 9 ತಿಂಗಳನ್ನ ಗರ್ಭದ ರೂಪದಲ್ಲಿ ಬೆಳೆಸ್ತಾಳೆ. ಆಮೇಲೆ ಗರ್ಭದ ನಂತರ ಹೊರಗೆ ಬರುವಂತಹದ್ದು ಮೊದಲಿಗೆ ನಾವೀಗ ಹುಟ್ಟುವುದು ಜನ್ಮ ಅಂತ ಹೇಳ್ತೀವಿ. ಅದು ಆತ್ಮನ ಎರಡನೆಯ ಜನ್ಮ. ಸ್ತ್ರೀ ಶರೀರಕ್ಕೆ ಪ್ರವೇಶ ಪಡೆದಿದ್ದು ಮೊದಲನೇ ಜನ್ಮ. ಸ್ತ್ರೀ ಶರೀರದಿಂದ ಹೊರಗೆ ಮಗು ಹುಟ್ಟಿತು ಅಂತ ನಾವೀಗ ಹೇಳ್ತೀವೋ ಅದು ಆತ್ಮದ ಎರಡನೆಯ ಜನ್ಮ. ಹುಟ್ಟಿದ ತಕ್ಷಣ ಮಗುವಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿಕೊಂಡು ತಂದೆ ಆ ಮಗುವನ್ನ ಪಾಲಿಸ್ತಾನೆ. ಮಗು ಬೆಳೆಯುತ್ತೆ, ತಂದೆಯೂ ಬೆಳೀತಾನೆ. ತಂದೆ ಬೆಳೆದು ವಯಸ್ಸು ಜಾಸ್ತಿ ಆದಾಗೆ ತಂದೆಗೆ
ಈಗ ತಂದೆಯೇ ಮಗನ ರೂಪದಲ್ಲಿದ್ದಾನೆ, ಮಗ ತಂದೆ ಬೇರೆ ಬೇರೆ ಅಲ್ಲ, ತಂದೆಯದ್ದೇ ಒಂದು ಅಂಶ ಮಗನ ರೂಪದಲ್ಲಿದೆ. ಹಾಗಾಗಿ ಬೆಳೀತಾ ಬೆಳೀತಾ ಹೋದಂತೆ ತನ್ನೆಲ್ಲ ಜವಾಬ್ದಾರಿಗಳನ್ನು ಮಗನಿಗೆ ಹಸ್ತಾಂತರಿಸ್ತಾ ತಾನು ಕೃತಕೃತ್ಯನಾಗ್ತಾನೆ, ಧನ್ಯತೆಯನ್ನು ಪಡ್ಕೊಂಡು ಈ ಲೋಕದ ವ್ಯವಹಾರವನ್ನು ಮುಗಿಸ್ತಾನೆ. ಅಂದರೆ ಮರಣವನ್ನು ಪಡ್ಕೊಂಡು ಇನ್ನೊಂದು ಶರೀರವನ್ನು ಪಡ್ಕೊಳ್ತಾನೆ. ಅಲ್ಲಿ ಇನ್ನೊಂದು ಶರೀರವನ್ನು ಪಡ್ಕೊಳ್ಳೋದು ಅಂದ್ರೆ ಮಗನಲ್ಲಿ ತನ್ನ ತಾದಾತ್ಮ್ಯತೆಯನ್ನು ಬಿಟ್ಟು ಹೋಗಿರ್ತಾನೆ. ಹಾಗಾಗಿ ತಂದೆಗೆ ತಕ್ಕ ಹಾಗೆ ತಂದೆ ಮಾಡ್ತಿದ್ದಂತಹ ಕೆಲಸವನ್ನೇ ಮಕ್ಕಳು ಮುಂದುವರಿಸ್ತಾ ಹೋಗ್ತಾರೆ, ಅಥವಾ ತಂದೆಗೆ ತಕ್ಕದ ಹಾಗೆ ಮಕ್ಕಳು ಕೂಡ ಬೆಳೀತಾರೆ. ತಂದೆ ಹೇಗಿರ್ತಾರೆ ಹಾಗೆ ಮಕ್ಕಳು ಬೆಳೀತಾರೆ ಒಂದು ವಯಸ್ಸಿಗೆ ಬಂದ ನಂತರ. ಈ ರೀತಿ ಇದು ಆತ್ಮದ ಮೂರನೆಯ ಜನ್ಮ. ತಂದೆ ತೀರ್ಕೊಂಡು ಇನ್ನೊಂದು ಶರೀರವನ್ನು ಪಡ್ಕೊಳ್ಳುವಂಥದ್ದು ಮಗನ ಮೂರನೆಯ ಜನ್ಮ. ಇದು ಯಾಕೆ ಈ ರೀತಿಯನ್ನು ಹೇಳಿದ್ರು? ತನ್ನ ಮೂರನೇ ಜನ್ಮ ಅಂತ ಹೇಳಬೇಕಿತ್ತು, ಆದ್ರೆ ಏನಾಯ್ತು, ತಂದೆ ಮರಣದ ನಂತರ ಇನ್ನೊಂದು ಶರೀರವನ್ನು ಪಡ್ಕೊಳ್ಳೋದು ಮಗನ ಮೂರನೆಯ ಜನ್ಮ ಅಂತ ಅರ್ಥ ಬರುತ್ತೆ. ಮೊದಲು ಮಗ ಹುಟ್ಟುತ್ತಾನೆ, ಗರ್ಭದ ರೂಪದಲ್ಲಿ ಇರ್ತಾನೆ, ಮಗ ಹೊರಗೆ ಬರ್ತಾನೆ, ಮಗ ಬೆಳೆದು ದೊಡ್ಡವನಾದ್ಮೇಲೆ ತಂದೆ ತೀರಿ ಹೋಗಿ ಇನ್ನೊಂದು ಶರೀರವನ್ನು ಪಡ್ಕೊಳ್ಳೋದು ಮಗನ ಮೂರನೆಯ ಜನ್ಮ. ಹೀಗೆ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ತಂದೆ ಮಗ ಬೇರೆ ಬೇರೆ ಅಲ್ಲ ಅಂತ ಒಂದು ಸೂಚಿಸಲಿಕ್ಕೆ. ಈ ರೀತಿಯಾಗಿ ಲೋಕದ ವ್ಯವಹಾರ ನಿರಂತರವಾಗಿ ಸಂತತಿಯಿಂದ ಸಂತತಿಗೆ ಮುಂದುವರಿತಾ ಹೋಗುತ್ತೆ. ಇದು ಯಾವತ್ತೂ ಕೂಡ ಕೊನೆ ಇಲ್ಲ, ಇದನ್ನು ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಅನಾದಿ ಅನಂತ. ಈ ರೀತಿಯನ್ನು ಸೂಚ್ಯವಾಗಿ ತಿಳಿಸ್ಲಿಕ್ಕೋಸ್ಕರ ಈ ಅರ್ಥದಲ್ಲಿ ಇಲ್ಲಿ 3 ಜನ್ಮವನ್ನು ತಿಳಿಸಿದ್ದಾರೆ. ಈ ರೀತಿಯ ಜನ್ಮ ಮರಣ ಚಕ್ರದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇರ್ತೇವೆ. ಹಾಗೆ ಅದನ್ನ ಒಬ್ಬ ಋಷಿ ಗರ್ಭಾವಸ್ಥೆಯಲ್ಲಿದ್ದಾಗಲೇ ಒಬ್ಬ ಋಷಿ ಕಂಡುಕೊಂಡಂತೆ, ನಾನು ಈ ಸಂಸಾರ ಚಕ್ರದಲ್ಲಿ ಸಿಲುಕಿಕೊಂಡಿರುವುದು ನಿಜವಾಗಿಯೂ ನಾನು ಪರಮಾತ್ಮನೇ, ಯಾವುದೋ ನನ್ನ ಅವಿದ್ಯೆಯ ಕಾರಣದಿಂದ ನಾನು ಈ ಬಂಧನದೊಳಗೆ ಸಿಲುಕಿಕೊಂಡಿದ್ದೇನೆ. ಇದರಿಂದ ಹೊರಗೆ ಬರಬೇಕು ಅಂದರೆ ನಾನು ಹೇಗೆ ಒಂದು ಗಿಡುಗ ಅತ್ಯಂತ ರಭಸವಾಗಿ ಕೆಳಗೆ ಬಂದು ತನಗೆ ಬೇಕಾದ ಆಹಾರವನ್ನು ತೆಕ್ಕೊಂಡು ಹೋಗುತ್ತೋ ಹಾಗೆ ನಾನು ನನ್ನೆಲ್ಲ ಬಂಧನಗಳನ್ನ ಕಳಚಿ ಇದರಿಂದ ದೂರವಾಗಿ ಬಂದಿದ್ದೇನೆ ಅಂತ ಗರ್ಭದಲ್ಲಿದ್ದಾಗಲೇ ವಾಮದೇವ ಅನ್ನುವ ಋಷಿ ಕಂಡುಕೊಂಡ ಅಂತ ಇಲ್ಲಿ ಐತರೇಯ ಉಪನಿಷತ್ತಿನಲ್ಲಿ ಹೇಳ್ತಾರೆ. ವಾಮದೇವ ಋಷಿಯ ಕಥೆ ಇನ್ನೊಂದು ವೇದದ ಇನ್ನೊಂದು ಭಾಗದಲ್ಲಿ ಉಲ್ಲೇಖವಾಗಿರುವಂತಹದ್ದು. ಅದನ್ನ ಇಲ್ಲಿ ನೆನಪಿಸ್ಕೊತಾರೆ. ವಾಮದೇವ ಋಷಿ ಗರ್ಭದಲ್ಲಿದ್ದಾಗಲೇ ಹೇಗೆ ಆತ್ಮಜ್ಞಾನವನ್ನು ಪಡ್ಕೊಂಡ. ಒಮ್ಮೆ ಅವನಿಗೆ ಆತ್ಮಜ್ಞಾನ ಉಂಟಾಯಿತು ಅಂತ ಆದ್ರೆ ಅವನಿಗೆ ಮತ್ತೆ ವಾಪಸ್ ಈ ಬಂಧನಕ್ಕೆ ಸಿಲುಕಿ ಹಾಕಿಕೊಳ್ಳುವ ಪ್ರಸಂಗವೇ ಇಲ್ಲ. ಸಿಲುಕಿ ಹಾಕಿಕೊಂಡ ಅಂತ ಹೇಳಿದ್ರೆ ಆತ್ಮಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ವಿವೇಕ ಜ್ಞಾನ ಬಂದಿದೆ ಅಂತ ಹೇಳಿದ್ರೆ ಆಮೇಲೆ ಅವನನ್ನ ಗರ್ಭದಿಂದ ಹೊರಗೆ ಬರ್ತಾನೆ, ಜೀವನವನ್ನು ನಡೆಸ್ತಾನೆ, ನಡೆಸಿ ನಂತರ ಮೋಕ್ಷವನ್ನು ಪಡ್ಕೊಳ್ತಾನೆ ಅಂತ ಕಥೆ ಬರುತ್ತೆ. ಇಲ್ಲಿ ಆ ಗರ್ಭದಲ್ಲಿದ್ದಂತಹ ತಾನು ಆತ್ಮಜ್ಞಾನವನ್ನು ಪಡ್ಕೊಂಡ ವಾಮದೇವ ಹೊರಗೆ ಬಂದ ಮೇಲೆ ಜೀವನ್ಮುಕ್ತನ ಸ್ಥಿತಿಯಲ್ಲಿ ಇರ್ತಾನೆ. ಜೀವನ್ಮುಕ್ತ ಅಂದ್ರೆ ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ, ಆದ್ರೆ ಯಾವುದೇ ಕೆಲಸಗಳಿಗೆ ಅಂಟಿಕೊಳ್ಳುವುದಿಲ್ಲ. ಸಾಮಾನ್ಯ ನಾವು ಇದನ್ನ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು ಇತ್ಯಾದಿ ಮಹಾಪುರುಷರ ಕಥೆಯನ್ನು ಕೇಳ್ತೇವೆ, ಅವರು ಹೇಗಿದ್ರು ಅನ್ನೋದನ್ನು. ಈ ಅವಸ್ಥೆಯನ್ನು ನಾವು ಈಗ ವ್ಯಾವಹಾರಿಕವಾಗಿ ನೋಡಿದ್ರೆ ಪ್ರಾಯ ಜೀವನ್ಮುಕ್ತಾವಸ್ಥೆ ಅಂತ ಹೇಳ್ಬಹುದೇನು. ಯಾವುದೇ ಜಂಜಾಟಕ್ಕೆ ಸಿಲುಕದೆ ಅವರು ಹೇಗೆ ಎಲ್ಲಾ ಕಡೆಯೂ ಆತ್ಮಭಾವನವನ್ನೇ ಪಡ್ಕೊಂಡಿದ್ರು. ತಾನು ಬೇರೆ, ಈ ಶರೀರ ಬೇರೆ, ಆತ್ಮ ಬೇರೆ ಅನ್ನುವ ವಿವೇಕವೂ ಅವರಿಗಿತ್ತು. ಈ ಎಲ್ಲ ಇದ್ದಂತಹ ಕಂಡುಕೊಂಡಂತಹ ವಾಮದೇವ ಜಗತ್ತಿಗೆಲ್ಲ ಹೇಳಿದಂತೆ ತಾನು ಈ ನಿಜವಾಗಿಯೂ ಸಂಸಾರದೊಳಗೆ ಸಿಲುಕಿಕೊಂಡವನಲ್ಲ, ತಾನು ಪರಮಾತ್ಮ ಎನ್ನುವುದನ್ನ ಹೇಳದ. ಅವನು ನಂತರ ಅಮೃತನಾದ, ಸ್ವರ್ಗಲೋಕದಲ್ಲಿ ಸುಖವನ್ನ ಪಡ್ಕೊಂಡ. ಇಲ್ಲಿ ಸ್ವರ್ಗ ಅಂತ ಹೇಳಿದ್ರೆ ವಾಪಸ್ ಬರುವಂತಹ ಸ್ವರ್ಗಲೋಕ ಅಂತಲ್ಲ, ಮೋಕ್ಷ. ಇನ್ನು ಪುನಃ ಕಷ್ಟಕ್ಕೆ ಯಾವತ್ತೂ ಎಡೆ ಕೊಡ್ಲಿಕ್ಕೆ ಇಲ್ಲ. ಹಾಗಾಗಿ ಆ ರೀತಿಯ ನಿರತಿಶಯವಾದ ಸುಖವನ್ನ ಪಡ್ಕೊಂಡ ವಾಮದೇವ ಅಂತ ಹೇಳಿದ್ರು. ಇಲ್ಲಿಗೆ 2ನೇ ಅಧ್ಯಾಯವು ಕೂಡ ಮುಗಿಯಿತು. ಶರೀರಕ್ಕೆ ಆತ್ಮನ ಪ್ರವೇಶ, 3 ರೀತಿಯ ಜನ್ಮ, ಆ ಜನ್ಮಗಳಿಂದ ಬಂಧನವನ್ನು ಪಡ್ಕೊಳ್ಳುವ, ಬಂಧನಗಳಿಂದ ಮುಕ್ತನಾದಂತಹ ವಾಮದೇವನ ಕಥೆಯನ್ನು ಹೇಳುತ್ತಾ 2ನೇ ಅಧ್ಯಾಯ ಮುಗಿಯಿತು. ಮುಂದಿನದ್ದು 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ, ವಿದ್ವಾಂಸರೆಲ್ಲ ಒಂದು ಯಾರು ಶಾಸ್ತ್ರಾಧ್ಯಯನವನ್ನು ಮಾಡ್ತಾರೋ ಅವರು ಒಂದು ಸಭೆಯನ್ನು ಸೇರಿದ್ರಂತೆ. ಸೇರಿ ಕೋಯಮಾತ್ಮೀಯ ದಯಮುಪಾಸನೆ ಕತರಸ್ಸ ಆತ್ಮ, ನಾವು ಆತ್ಮ ಅಂತ ಯಾರನ್ನು ಉಪಾಸನೆ ಮಾಡಬೇಕು, ವಾಮದೇವ ಯಾವ
ಆತ್ಮನನ್ನು ಉಪಾಸನೆ ಮಾಡ್ತಾ ಮುಕ್ತನಾದ. ಯಾಕೆ ಈ ಚರ್ಚೆಗೆ ವಿಚಾರ ಬಂತು ವಿದ್ವಾಂಸರಿಗೆ ಅಂತ ಹೇಳಿದ್ರೆ, ಐತರೆಯ ಆರಣ್ಯಕದಲ್ಲಿ ಇನ್ನೊಂದು ಕಡೆಗೆ ಪ್ರಾಣದ ಉದಾಹರಣೆಯನ್ನು ಕೊಡ್ತಾರೆ. ಪ್ರಾಣ ಅಂದ್ರೆ ಬ್ರಹ್ಮನ ರೂಪದಲ್ಲಿ ಇರುವಂತಹದು. ಪ್ರಾಣ ತನ್ನೆಲ್ಲ ಕೆಲಸ, ನಮ್ಮ ಶರೀರದ ಚಟುವಟಿಕೆಗಳನ್ನು ಮಾಡುವಂತಹವನು ಪ್ರಾಣ. ನೋಡ್ತಿರುವಂತಹದ್ದಾಗಲಿ ಕೇಳ್ತಿರುವಂತಹದ್ದು, ಇದೆಲ್ಲ ಇಂದ್ರಿಯ ಚಟುವಟಿಕೆಗಳನ್ನ ಯಾವುದರಿಂದ ನಾವು ಜ್ಞಾನವನ್ನು ಪಡ್ಕೊಳ್ತೀವೋ ಆ ಚಟುವಟಿಕೆಗಳನ್ನು ಮಾಡ್ತಿರುವಂತಹದ್ದು ಪ್ರಾಣ ಎನ್ನುವ ಬ್ರಹ್ಮ. ಬ್ರಹ್ಮನೇ, ಬೇರೆ ಅಲ್ಲ. ಆದರೆ ಪ್ರಾಣ ಅನ್ನುವ ಹೆಸರಿಂದ ಅದನ್ನು ಕರೀತಿದ್ದಾರೆ. ಆ ಪ್ರಾಣ ಅನ್ನುವ ಬ್ರಹ್ಮ ಐತರೇಯ ಉಪನಿಷತ್ತಿನ ಇನ್ನೊಂದು ಕಡೆಗೆ ವರ್ಣನೆಯನ್ನು ಬರುತ್ತೆ. ಪ್ರಪದಾಭ್ಯಾಂ ಪ್ರವಿಷ್ಟವಾನ್, ಕಾಲಿನ ಮೂಲಕ ಶರೀರದೊಳಗೆ ಪ್ರವೇಶ ಪಡೆದಂತಹ ಬ್ರಹ್ಮ ಪ್ರಾಣ ಬ್ರಹ್ಮ. ಇನ್ನೊಬ್ಬ ಬ್ರಹ್ಮ, ಈಗ ಇಲ್ಲಿ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಬ್ರಹ್ಮ ತಲೆಯನ್ನು ಸೀಳಿಕೊಂಡು ಪ್ರವೇಶ ಪಡೆದಂತಹ ಬ್ರಹ್ಮ ಆತ್ಮ. ಈ ರೀತಿ ಎರಡು ಆತ್ಮರ ವರ್ಣನೆ ಈ ಐತರೇಯದ ಭಾಗದಲ್ಲಿ, ಐತರೇಯ ಆರಣ್ಯಕದ ಭಾಗದಲ್ಲಿ ಬಂದಿದೆ. ಹಾಗಾಗಿ ನಾವೀಗ ಯಾರನ್ನ ಆತ್ಮ ಅಂತ ಉಪಾಸನೆ ಮಾಡಬೇಕು? ಈ ಎರಡು ಆತ್ಮರಲ್ಲಿ ಯಾವ ಆತ್ಮನನ್ನು ಉಪಾಸನೆ ಮಾಡಿದರೆ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು. ಹೇಗೆ ವಾಮದೇವ ಮುಕ್ತನಾತ್ಮ, ಹಾಗೆ ನಾವು ಕೂಡ ಮುಕ್ತಿಯನ್ನು ಪಡೆಯಬೇಕು. ಹಾಗಾಗಿ ಯಾವರನ್ನ ಆತ್ಮ ಅಂತ ನಾವು ಯೋಚನೆ ಮಾಡಬೇಕು ಅಂತ ಅವರು ಚರ್ಚೆಯನ್ನು ಮಾಡಿಕೊಂಡು, ಏನವ ರೂಪಂ ಪಶ್ಯತಿ, ಏನವ ಶೃಣೋತಿ, ಏನವ ಗಂಧಾನ್ ಆಜಿಘ್ರತಿ, ಏನವ ವಾಚಂ ವ್ಯಾಕರೋತಿ, ಏನವ ಸ್ವಾದು ಚ ಆಸ್ವಾದು ಚ ವಿಜಾನಾತಿ. ಯಾವುದರ ಮೂಲಕ ರೂಪವನ್ನು ನೋಡುತ್ತೇವೆ, ಯಾವುದರ ಮೂಲಕ ಶಬ್ದವನ್ನು ಕೇಳುತ್ತೇವೆ, ಯಾವುದರ ಮೂಲಕ ವಾಸನೆಯನ್ನು ಆಗ್ರಹಿಸ್ತೇವೆ, ಯಾವುದರ ಮೂಲಕ ನಾವು ಮಾತಾಡುತ್ತೇವೆ, ಯಾವುದರ ಮೂಲಕ ಒಳ್ಳೆಯದು ಕೆಟ್ಟದ್ದು ಅನ್ನುವ ತಿಳುವಳಿಕೆಯನ್ನು ಪಡೆಯುತ್ತೇವೆ. ಇದು ಎಲ್ಲವೂ ಕೂಡ ಯಾವುದರ ಮೂಲಕ ಅಂದ್ರೆ ಯಾವುದರಿಂದ ನಾವು ಜ್ಞಾನವನ್ನು ಪಡ್ಕೊಳ್ತೀವೋ ಅದು. ಇದರ ಮೂಲಕ ಜ್ಞಾನವನ್ನು ಪಡ್ಕೊಂಡ ನಂತರ ಅದನ್ನು ಅನುಭವಿಸುವನು ಇನ್ನೊಬ್ಬ. ರೂಪವನ್ನು ನೋಡೋದು ಚಕ್ಷು ಆದ್ರೆ ಆ ರೂಪ ನೋಡಿದ್ದಂತ ತಿಳ್ಕೊಳ್ಳುವಂತಹದ್ದು ಬೇರೆ. ಸಾಮಾನ್ಯ ನಾವು ಈಗಿನ ರೀತಿಯಲ್ಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಇಂದ್ರಿಯಗಳು ಕೂಡ ನೋಡಿದ್ದನ್ನ ಮೆದುಳಿಗೆ ಅದನ್ನ ರವಾನಿಸ್ತೀವಿ, ಮೆದುಳು ಎಲ್ಲ ಕಡೆಗೆ ಮತ್ತೆ ಬೇರೆ ಚಟುವಟಿಕೆಗಳು ಇದನ್ನು ಪೂರೈಸ್ತೀವಿ ಅಂತ ಹೇಳ್ತೀವಿ. ಹಾಗಾಗಿ ಇದೆಲ್ಲ ಬೇರೆ ಬೇರೆ ಕೆಲಸಗಳನ್ನು ಅನುಭವಿಸುವವನು ಒಬ್ಬ ಇರ್ತಾನೆ, ಕೆಲಸಗಳನ್ನು ಮಾಡುವವನು ಇನ್ನೊಬ್ಬ. ಒಬ್ಬನೇ ಬೇರೆ ಬೇರೆ ರೂಪದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಯಾರು ಕೆಲಸವನ್ನು ಮಾಡ್ತಾನೋ ಅವನಂತೂ ಆತ್ಮ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಈ ಕೆಲಸದಿಂದ ಪ್ರಯೋಜನವನ್ನು ಪಡಿತಾನೋ ಅವನು ಆತ್ಮ ಆಗಿರಬಹುದು ಅಂತ ಯೋಚನೆಯನ್ನು ಮಾಡ್ತಾರೆ. ಕೆಲಸ ಮಾಡುವುದು ಅಂತ ಹೇಳಿದ್ರೆ ಇಂದ್ರಿಯಗಳು ಮಾಡುವಂತಹ ಕೆಲಸ. ಹಾಗಾಗಿ ಅದರ ನಂತರ ಅವರು ಹೇಳ್ತಾರೆ, ಈ ಆತ್ಮ ಕೆಲಸವನ್ನು ಮಾಡುತ್ತಿರುವಂತಹ ಆತ್ಮ ಅಂದ್ರೆ ಪ್ರಾಣದ ರೂಪದಲ್ಲಿರುವಂತಹ ಆತ್ಮ. ಪ್ರಾಣದ ರೂಪದಲ್ಲಿರುವಂತಹ ಆತ್ಮನೇ ಬೇರೆ ಬೇರೆ ರೀತಿಯ ಅಂತಃಕರಣದಲ್ಲಿ ಮನಸ್ಸಿನ ಒಳಗಿದ್ದುಕೊಂಡು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾನೆ, ಬೇರೆ ಬೇರೆ ರೂಪದ ಭಾವನೆಗಳನ್ನು ಹೊಂದುತ್ತಾನೆ. ಅದೆಲ್ಲವೂ ಅಂತಃಕರಣ ವೃತ್ತಿ ಅಂತ ಶಬ್ದದಲ್ಲಿ ವೇದಾಂತದಲ್ಲಿ ಹೇಳ್ತಾರೆ. ಅಂತಃಕರಣ ವೃತ್ತಿಗಳು ಕೂಡ ಮನಸ್ಸಿನ ಭಾವನೆಗಳು ಅಥವಾ ಮನಸ್ಸಿನ ಕೆಲಸಗಳು ಯಾವ್ಯಾವ ರೀತಿಯಲ್ಲಿ ಇರಬಹುದು ಅನ್ನುವುದನ್ನು ಕೂಡ ಉಪನಿಷತ್ತಿನಲ್ಲಿ ಪಟ್ಟಿ ಮಾಡಿದ್ದಾರೆ. ಸಂಜ್ಞಾನಂ, ಆಜ್ಞಾನಂ, ವಿಜ್ಞಾನಂ, ಪ್ರಜ್ಞಾನಂ, ಮೇಧ, ದೃಷ್ಟಿ, ಧೃತಿ, ಮತಿ, ಮನೀಷ, ಜೂತಿ, ಸ್ಮೃತಿ, ಸಂಕಲ್ಪ, ಕ್ರತು, ಅಸು, ಕಾಮ, ವಶಃ. ಈ ರೀತಿ 16 ರೂಪದ ಭಾವನೆಗಳನ್ನು, ಅಂತಃಕರಣದ ಮನಸ್ಸಿನ ಒಳಗಿನ ಭಾವನೆಗಳನ್ನ ಪಟ್ಟಿಯನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಒಳಗಿರುವಂತಹ ಆತ್ಮನ ಬೇರೆ ಬೇರೆ ರೀತಿಯ ಪ್ರಕಟೀಕರಣಗಳು. ಹೇಗೆ ಸಂಜ್ಞಾನ ಅಂತ ಹೇಳಿದ್ರೆ ಚೇತನ ಭಾವ, ನಾನು ಚೈತನ್ಯವನ್ನು ಹೊಂದಿದ್ದೇನೆ ಅನ್ನುವ ಒಂದು ಭಾವ. ಆಜ್ಞಾನ ಅಂದ್ರೆ ಈಶ್ವರ ಭಾವ, ನಾನೆಲ್ಲರನ್ನು ನಾನೇ ಮಾಡ್ತಿದ್ದೀನಿ, ಉಳಿದವರಿಗಿಂತ ನಾನು ಬೇರೆ ಇತ್ಯಾದಿ ಭಾವನೆ ಆಜ್ಞಾನ. ವಿಜ್ಞಾನ ಅಂತ ಹೇಳಿದ್ರೆ ಕಲಾದಿ ಪರಿಜ್ಞಾನ. ಎಲ್ಲ ಲೌಕಿಕ ವ್ಯಾವಹಾರಿಕ ವಿಷಯಗಳನ್ನ ತಿಳ್ಕೊಳ್ಬೇಕಾದಂತಹ ಮನಸ್ಥಿತಿ. ಪ್ರಜ್ಞಾನ ಅಂದ್ರೆ ಪ್ರಜ್ಞತ, ವಿವೇಕ, ಯಾವುದು ಸರಿ ಯಾವುದು ತಪ್ಪು ಅನ್ನುವ ಮಾಡುವಂತಹ ಭಾವನೆಗಳು. ಮೇಧ, ಗ್ರಂಥ ಧಾರಣ ಸಾಮರ್ಥ್ಯ ಅನ್ನೋದು ಮೇಧಾ ಶಬ್ದಕ್ಕೆ ಅರ್ಥ. ನಾವು ಬೇರೆ ಬೇರೆ ಗ್ರಂಥಗಳನ್ನು ಯಾವ ರೀತಿಯಲ್ಲಿ ಧಾರಣೆ ಮಾಡುತ್ತೇವೆ, ಯಾವ ರೀತಿಯಲ್ಲಿ ನೆನಪಿಟ್ಕೊಳ್ತೇವೆ ಅಂತ ತಿಳಿಸ್ಕೊಡುವಂತಹದ್ದು. ದೃಷ್ಟಿ, ಇಂದ್ರಿಯಗಳ ಮೂಲಕ ಎಲ್ಲ ವಿಷಯಗಳನ್ನು ಗ್ರಹಿಸ್ತೀವೋ ಅದು ದೃಷ್ಟಿ. ಧೃತಿ, ಯಾವುದರ ಮೂಲಕ ನಮ್ಮ ಶರೀರ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಿದೆ, ಇದೆಲ್ಲದಕ್ಕೂ ಯಾವುದೋ ಒಂದು
ಎದ್ದು ಹಿಡಿದು ನಿಲ್ಲಿಸಿದ್ರೆ ನಮ್ಮ ಶರೀರ ಈ ತರ ನಿಂತ್ಕೊಂಡಿದೆ ಅಂದ್ರೆ ಅದಕ್ಕೊಂದು ಸಾಮರ್ಥ್ಯ ಬೇಕು. ಆ ಸಾಮರ್ಥ್ಯಕ್ಕೆ ಧೃತಿ ಎನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ಮತಿ ಅಂದ್ರೆ ಮನನ ಮಾಡುವಂತಹದ್ದು. ಮನೀಷ ಮನನ ಮಾಡಬೇಕಾದ್ರೂ ಕೂಡ ನಮಗೆ ಸ್ವಾತಂತ್ರ್ಯ ಇದೆ, ಯಾವುದನ್ನ ಮನನ ಮಾಡಬೇಕು ಮಾಡಬಾರದು ಅಂತ. ಜ್ಯೂತಿ ಜ್ಯೂತಿ ಅಂದ್ರೆ ರೋಗ ದುಃಖ ಇತ್ಯಾದಿಗಳ ಭಾವನೆ. ಸ್ಮೃತಿ ನೆನಪು ಮಾಡಿಕೊಳ್ಳುವಂತಹದ್ದು. ಸಂಕಲ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ಬಣ್ಣಗಳ ಪರಿಜ್ಞಾನ, ಕಪ್ಪು ಬಿಳಿ ಇತ್ಯಾದಿಗಳನ್ನು ನಾವು ವಿವೇಕವಾಗಿ ಇದು ಕಪ್ಪು ಇದು ಬಿಳಿ ಅಂತ ತಿಳ್ಕೊಳ್ಳುವಂತಹದ್ದು. ಕರ್ತುಹು ಅಂದ್ರೆ ನಿಶ್ಚಯವಾದ ಜ್ಞಾನ. ಆಮೇಲೆ ಪ್ರಾಣಾಪಾನಾದಿ ಕ್ರಿಯೆಗಳನ್ನು ಮಾಡುವಂತಹದ್ದು. ಕಾಮ ಅಂತ ಹೇಳಿದ್ರೆ ನಮಗೆ ಸಿಗದೇ ಇರುವಂತಹ ವಿಷಯಗಳ ಬಗ್ಗೆ ಆಸಕ್ತಿ. ವಶ ಅಂತ ಹೇಳಿದ್ರೆ ನಮಗೆ ಸಿಗುವಂತಹ ವಿಷಯಗಳನ್ನ ನಮ್ಮ ವಶಕ್ಕೆ ಪಡ್ಕೊಳ್ಳುವಂತಹದ್ದು. ಇದೆಲ್ಲವೂ ಆ ಅಂತಃಕರಣದ ಬೇರೆ ಬೇರೆ ರೀತಿಯ ವೃತ್ತಿಗಳು. ಇದೆಲ್ಲವೂ ಕೂಡ ಆ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ. ಸರ್ವಾಣ್ಯೇವ ಏತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ. ಇದು ಪ್ರಜ್ಞಾನದ್ದೇ ಬೇರೆ ಬೇರೆ ಹೆಸರುಗಳು. ಪ್ರಜ್ಞಾನ ಅಂತ ಹೇಳಿದ್ರೆ ಬ್ರಹ್ಮ, ಪ್ರಕೃಷ್ಟವಾದ ಜ್ಞಾನ ಪ್ರಜ್ಞಾನ. ಆ ಪ್ರಜ್ಞಾನದ್ದೇ ಬೇರೆ ಬೇರೆ ಹೆಸರುಗಳು. ಈ ಬೇರೆ ಬೇರೆ ರೀತಿಯಲ್ಲಿ ನಾವು ಏನೇನು ಅಂತಃಕರಣದ ಮನಸ್ಸಿನ ಕೆಲಸಗಳನ್ನು ಮಾಡ್ತೀವೋ ಇದೆಲ್ಲವೂ ಕೂಡ ಆ ಒಳಗಿರುವ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕಿರುವಂತಹ ಬೇರೆ ಬೇರೆ ಕೆಲಸಗಳು. ನಾವು ನೇರವಾಗಿ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದೇ ಸಲಕ್ಕೆ ನಮಗೆ ಪರಮಾತ್ಮ ಯಾರು ಏನು ಇತ್ಯಾದಿ ಗೊತ್ತಾಗಲ್ಲ. ಹಾಗಾಗಿ ಮೊದಲು ಯಾವುದು ನಮಗೆ ಗೊತ್ತಾಗುತ್ತೋ, ಯಾವುದು ಪರಮಾತ್ಮ ಅಲ್ವೋ ಅದನ್ನ ಪರಮಾತ್ಮ ಅಂತ ಮೊದಲು ಹೇಳುವಂತಹ ಅಧ್ಯಾರೋಪ ಅಪವಾದ ಅಂತ ಹೇಳ್ತಾರೆ. ಮೊದಲು ಆರೋಪ ಮಾಡುವಂಥದ್ದು, ಇಲ್ಲದೇ ಇರುವ ಧರ್ಮವನ್ನೇ ಆರೋಪ ಮಾಡೋದು ಗೊತ್ತಾಗ್ಲಿಕ್ಕೋಸ್ಕರ. ಇಲ್ಲಿ ಶಾಖಾ ಚಂದ್ರನ ಸಂನ್ಯಾಯ ಅಂತಲೂ ಇನ್ನೊಂದು ಹೇಳ್ತಾರೆ, ಅದನ್ನು ಕೂಡ ನೆನಪು ಮಾಡಿಕೊಳ್ಳಬಹುದು. ಅಲ್ಲೆಲ್ಲೋ ಚಂದ್ರನನ್ನು ನೋಡಬೇಕು, ಚಂದ್ರ ಕಾಣುತ್ತಾನೆ ಮರದ ಎಡೆಯಲ್ಲಿ, ಮರದ ಸಂಧಿಯಲ್ಲೆಲ್ಲೋ ಚಂದ್ರ ಇದ್ದಾನೆ. ಮಕ್ಕಳಿಗೆ ತೋರಿಸ್ಬೇಕಿತ್ತು ಚಂದ್ರ ಇದ್ದಾನೆ ಅಂತ. ಚಂದ್ರನ ನೋಡು ಅಂದ್ರೆ ಮೇಲೆ ಚಂದ್ರ ಕಾಣಲ್ಲ. ಆಗ ನಾವೇನ್ ಹೇಳ್ತೀವಿ, ಅಲ್ಲಿ ಮರವನ್ನು ನೋಡು, ಮರದ ನಂತರ ಆ ಮರದಲ್ಲಿ ಈರೆಂಬೆಯನ್ನು ನೋಡು, ಆ ನಂತರ ಅಲ್ಲಿ ಚಂದ್ರನು ಕಾಣುತ್ತಾನೆ ಎನ್ನುವ ರೀತಿಯಲ್ಲಿ ಯಾವುದಲ್ಲವೋ ಅದನ್ನು ಮೊದಲು ತೋರಿಸ್ತಾ, ಆಮೇಲೆ ನಿಜವಾಗ್ಲೂ ಇದಲ್ಲ, ಇದೇ ನೀವು ನೋಡಬೇಕಾಗಿತ್ತು ಅಂತ ತಿಳುವಳಿಕೆಯನ್ನು ಹೇಗೆ ಕೊಡ್ತೀವಿ. ಈ ರೀತಿಯಲ್ಲಿ ಈ ಎಲ್ಲಾ ಸೃಷ್ಟಿ ಕ್ರಮವನ್ನು ಹೇಳಿ, ಈ ಅಂತಃಕರಣದ ಬೇರೆ ಬೇರೆ ವೃತ್ತಿಗಳನ್ನು ಹೇಳಿ, ಇದು ನಿಜವಾಗಿಯೂ ಅಂತಃಕರಣ ಬೇರೆ ಅಲ್ಲ, ಪ್ರಜ್ಞಾನದ ಬೇರೆ ಬೇರೆ ಹೆಸರುಗಳು. ಪ್ರಜ್ಞಾನಸ್ಯೇವ ಏತಾನಿ ನಾಮಧೇಯಾನಿ ಭವಂತಿ ಅಂತ ತಿಳಿಸಿದ್ರು. ಈ ಪ್ರಜ್ಞಾನ ಅಂದ್ರೆ, ಪ್ರಜ್ಞಾನ ಅಂತ ಹೇಳಿದ್ರೆ ಈಗ ಅಂತಃಕರಣ ವೃತ್ತಿ ಅಂತ ಹೇಳಿದ್ರು. ಈ ಅಂತಃಕರಣ ಅಂತ ಹೇಳಿದ್ರೆ ಪರಮಾತ್ಮನಿಂದ ಭಿನ್ನವಾದವನು, ಶರೀರದಲ್ಲಿರುವಂತಹವನು. ಆದರೆ ಅಂತಃಕರಣ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮನೇ ಪ್ರತಿಬಿಂಬ ರೂಪದಲ್ಲಿ ನಮ್ಮ ಶರೀರದಲ್ಲಿ ಅಂತಃಕರಣದ ರೀತಿಯಲ್ಲಿ ಇರ್ತಾನೆ. ಇದು ನಮ್ಮ ವ್ಯಕ್ತಿಗತ ಶರೀರದಲ್ಲಿ, ವ್ಯಕ್ತಿ ಶರೀರದಲ್ಲಿ ಈ ರೀತಿ ಅಂತಃಕರಣ ವೃತ್ತಿಗಳ ರೀತಿಯಲ್ಲಿ ಪರಮಾತ್ಮ ಇದ್ದರೆ, ಸಮಷ್ಟಿ ಶರೀರದಲ್ಲಿ ಅಂದರೆ ಜಗತ್ತಿನಲ್ಲಿ ಇರುವಂತಹ ಎಲ್ಲವೂ ಕೂಡ ಪರಮಾತ್ಮನೇ ಅನ್ನುವುದನ್ನು ಕೂಡ ಮುಂದಿನ ಮಂತ್ರದಲ್ಲಿ ಅವರನ್ನೇ ನಾವು ಆ ಪರಮಾತ್ಮನನ್ನೇ ಬೇರೆ ಬೇರೆ ಹೆಸರುಗಳಿಂದ ತಿಳಿಸ್ತೀವಿ. ಏಷ ಬ್ರಹ್ಮ, ಏಷ ಇಂದ್ರ, ಏಷ ಪ್ರಜಾಪತಿ, ಏತೇ ಸರ್ವೇ ದೇವಾಹ. ಇವರು ಇಂದ್ರ, ಪ್ರಜಾಪತಿ, ಹಿರಣ್ಯಗರ್ಭ, ಬ್ರಹ್ಮ, ಬೇರೆ ಬೇರೆ ದೇವತೆಗಳು ಎಲ್ಲ ಹೆಸರುಗಳನ್ನು ಕೇಳ್ತೇವೆ. ಬರೇ ದೇವತೆಗಳು ಮಾತ್ರ ಅಲ್ಲ, ಪೃಥ್ವಿ ಪಂಚಮಹಾಭೂತಾನಿ, ಪೃಥ್ವಿ ವಾಯು ಆಕಾಶ ಆಪೋ ಜ್ಯೋತಿಂಷಿ ಇಮಾನಿ ಚ ಕ್ಷುದ್ರ ಮಿಶ್ರಾಣೀವ ಬೀಜಾನಿ ಇತರಾಣಿ ಚ ಅಂಡಜಾನಿ ಜಾರುಜಾನಿ ಸ್ವೇದಜಾನಿ ಉದ್ಭಿಜ್ಜಾನಿ ಚ. ಇಲ್ಲಿ ಬೇರೆ ಬೇರೆ ರೀತಿಯ ಜೀವಿಗಳ ಸೃಷ್ಟಿ ಕ್ರಮವನ್ನು ಕೂಡ ಹೇಳಿದ್ದಾರೆ. ಅಂಡಜಾನಿ ಅಂದ್ರೆ ಮೊಟ್ಟೆಯನ್ನು ಹೊಡೆದು ಬರುವಂತಹ ಜೀವಿಗಳು ಅಂಡಜಗಳು. ಅಂಡ ಅಂದ್ರೆ ಮೊಟ್ಟೆ, ಮೊಟ್ಟೆಯಿಂದ ಹೊರತು ಬರುವಂತಹ ಪಕ್ಷಿಗಳು ಅಂಡಜಗಳು. ಜಾರುಜಾನಿ, ಸ್ವೇದಜಾನಿ, ಉದ್ಭಿಜ್ಜಾನಿ. ಉದ್ಭಿದಕ್ಕೆ ಅಂದ್ರೆ ಒಡೆದು ಬರುವಂತಹ ಜೀವಿಗಳು, ಮೊಳಕೆಯನ್ನು ಒಡೆದು ಬರುವಂತಹ ಗಿಡ ಮರಗಳು ಇತ್ಯಾದಿಗಳು. ಜಾರುಜಾನಿ ಅಂದ್ರೆ ಮನುಷ್ಯ ಇತ್ಯಾದಿಗಳು, ಸಸ್ತನಿಗಳು. ಸ್ವೇದಜಾನಿ ಅಂದ್ರೆ ಕೀಟ ಮಶಕಗಳು ಇತ್ಯಾದಿಗಳಿಗೆ ಕೊಳಕು ನೀರು ಇತ್ಯಾದಿಗಳಿರುವಂತಹ ಜಾಗದಲ್ಲಿರುವಂತಹದ್ದು. ಗಾವಹ ಪುರುಷಾಹ ಹಸ್ತಿನಃ, ಯಾವುದ್ಯಾವುದು ಪ್ರಾಣಿ ಇದೆಯೋ ಚಲಿಸುವಂಥದ್ದು, ಚಲಿಸದೇ ಇರುವಂಥದ್ದು, ಸ್ಥಿರವಾಗಿರುವಂಥದ್ದು ಎಲ್ಲವೂ ಕೂಡ ಪರಮಾತ್ಮನದ್ದೇ ಪ್ರಕಟೀಕರಣಕ್ಕಿರುವ ವಿವಿಧ ರೂಪಗಳು. ಹಾಗಾಗಿ ಪ್ರಜ್ಞಾನವೇ ಬ್ರಹ್ಮ. ಪ್ರಜ್ಞಾನ ಬ್ರಹ್ಮ ಅನ್ನೋದು ಇಲ್ಲಿ ಮಹಾವಾಕ್ಯ ಅಂತ ಹೇಳ್ತಾರೆ. ವೇದಾಂತದಲ್ಲಿ 4 ಮಹಾವಾಕ್ಯಗಳನ್ನು ತಿಳಿಸ್ತಾರೆ. ಪ್ರಜ್ಞಾನ ಬ್ರಹ್ಮ,
ಅಯಮಾತ್ಮ ಬ್ರಹ್ಮ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ತತ್ವಮಸಿ ಸರ್ವಂ ಖಲ್ವಿದಂ ಬ್ರಹ್ಮ. ಈ ನಾಲ್ಕು ಮಾತ್ರ ಅಲ್ಲ, ಯಾವ್ದ್ಯಾವುದು ಎಲ್ಲವೂ ಬ್ರಹ್ಮ ಅಂತ ತಿಳಿಸುವಂತಹ ನೇರ ಶಬ್ದದಲ್ಲಿ ತಿಳಿಸುವಂತಹ ವಾಕ್ಯಗಳಿಗೆ ಅದು ಮಹಾವಾಕ್ಯಗಳು ಅಂತ ಹೇಳುತ್ತಾರೆ. ಆದರೂ 4 ವೇದಗಳಿಗೆ ಒಂದೊಂದು ವೇದಕ್ಕೆ ಒಂದೊಂದು ಮಹಾವಾಕ್ಯದಂತೆ ತೆಗೆದುಕೊಂಡು ಇದು ಋಗ್ವೇದದಲ್ಲಿರುವಂತಹ ಎಲ್ಲವೂ ಪರಮಾತ್ಮನೇ ಅಂತ ಬೋಧಿಸುವಂತಹ ಶಬ್ದ ಪ್ರಜ್ಞಾನಂ ಬ್ರಹ್ಮ. ಬ್ರಹ್ಮನನ್ನ ಬಿಟ್ಟ ಇನ್ಯಾವುದೂ ಇಲ್ಲ ಅಂತ ತಿಳಿಸಿಕೊಡುವಂತಹ ಶಬ್ದ ಆದ್ರಿಂದ ಪ್ರಜ್ಞಾನಂ ಬ್ರಹ್ಮ ಎನ್ನುವುದು ಮಹಾವಾಕ್ಯ ಅಂತ ತಿಳಿಸುತ್ತೆ. ಈ ರೀತಿ 3ನೇ ಅಧ್ಯಾಯವು ಕೂಡ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳೋದ್ರಿಂದ ಮುಗಿಯುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಪ್ರಜ್ಞಾನ ಎನ್ನುವ ಬ್ರಹ್ಮ. ಪ್ರಜ್ಞಾನ ಎನ್ನುವ ಬ್ರಹ್ಮ ಯಾರು ಈ ಮೆದುಳಿನಲ್ಲಿ ಇರ್ತಾನೆ, ಮೆದುಳಿನ ಮೂಲಕ ಪ್ರವೇಶನ ಪಡೆದ ಮೂರ್ಧಾದ್ವಾರವನ್ನ ಪ್ರವೇಶ ಪಡೆದಂತಹ ಜ್ಞಾನ ಉಂಟಾಗುತ್ತೋ ಅದೇ ಬ್ರಹ್ಮ. ಆ ಬ್ರಹ್ಮನನ್ನು ಉಪಾಸನೆ ಮಾಡಿದ್ರೆ ನಾವು ಆತ್ಮಜ್ಞಾನವನ್ನು ಪಡ್ಕೊಳ್ಬಹುದು. ಇದೇ ರೀತಿಯಾಗಿ ವಾಮನೇಯ ಋಷಿಗಳು ಕೂಡ ಮುಕ್ತರಾಗಿದ್ದಾರೆ. ನಾವು ಕೂಡ ಈ ರೀತಿ ಆತ್ಮಜ್ಞಾನವನ್ನು ಪಡೆದರೆ ಮುಕ್ತರಾಗಬಹುದು ಅಂತ ಹೇಳುತ್ತಾ 3ನೇ ಅಧ್ಯಾಯವನ್ನು 3ನೇ ಅಧ್ಯಾಯ ಅಂದ್ರೆ ಅಲ್ಲಿ ಋಷಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಿರುವಂತಹ ರೀತಿಯಲ್ಲಿ 3ನೇ ಅಧ್ಯಾಯವನ್ನು ಮಾಡಿದ್ದಾರೆ. ಋಷಿಗಳ ಕೊನೆಗೆ ಈ ರೀತಿಯಾಗಿ ಎಲ್ಲ ಈ ಪರಮಾತ್ಮ ಜ್ಞಾನವನ್ನು ಪಡ್ಕೊಂಡ್ರೆ ಅವನಿಗೆ ಇನ್ನೇನು ಪಡ್ಕೊಳ್ಬೇಕಾಗಿದ್ದಂತೂ ದುಡಿಯಲ್ಲ. ಯಾವುದನ್ನ ಪಡ್ಕೊಂಡ್ರೆ ಇನ್ನೇನೂ ಪಡ್ಕೊಳ್ಬೇಕು ಅಂತ ಅನಿಸಲ್ವೋ ಆ ರೀತಿಯ ಜ್ಞಾನ ಪರಮಾತ್ಮ ಜ್ಞಾನ. ಇದನ್ನು ವಾಮನೇಯ ಋಷಿಗಳು ಹೇಗೆ ಪಡ್ಕೊಂಡ್ರು ಹಾಗೆ ನಾವು ಕೂಡ ಪಡ್ಕೊಳ್ಬಹುದು ಅಂತ ಹೇಳುತ್ತಾ 3ನೇ ಅಧ್ಯಾಯವನ್ನು ಕೂಡ ಮುಗಿಸಿದ್ರು. ಈ ರೀತಿಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಲೋಕಗಳ ಸೃಷ್ಟಿ, 2ನೇ ಅಧ್ಯಾಯದಲ್ಲಿ ಜೀವಭಾವ, 3ನೇ ಅಧ್ಯಾಯದಲ್ಲಿ ಜೀವ ಬೇರೆಯಲ್ಲ, ಲೋಕ ಬೇರೆಯಲ್ಲ, ಪರಮಾತ್ಮನಂತೆ ಬೇರೆ ಬೇರೆ ರೂಪಗಳು ಅಂತ ತಿಳಿಸ್ತಾ 3ನೇ ಅಧ್ಯಾಯವನ್ನು ಮುಗಿಸ್ತಾ ಇಡೀ ವೇದಾಂತದ ಸಾರವನ್ನ ಸಣ್ಣದಾಗಿ ಚಿಕ್ಕದಾಗಿ ಉಪನಿಷತ್ತು ತಿಳಿಸ್ಕೊಂಡಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏನಾದರೂ ಸಂದೇಹಗಳಿದ್ದರೆ ಪ್ರಶ್ನೆಗಳಿದ್ದರೆ ಕೇಳಬಹುದು. ತೊಂದರೆ ಇಲ್ಲ. ಅನೀಶ್ ಮುಳಿಯಾಲ ಅವರು ಪ್ರಾರಂಭದಲ್ಲಿ ಬಂದಾಗ ತಾನು ಕಿರಿಯವನು ಅಂದಾಗ ನಮಗೆಲ್ಲ ಸ್ವಲ್ಪ ಹೆಮ್ಮೆ ಆಯಿತು, ನಾವೆಲ್ಲ ಹಿರಿಯರು ಅಂತ. ಆದ್ರೆ ಈಗ ಇಷ್ಟೆಲ್ಲ ಕೇಳಿದ್ಮೇಲೆ ಇವರು ಜ್ಞಾನದಲ್ಲಿ ಹಿರಿಯರಾಗಿದ್ದಾರೆ, ನಾವೆಲ್ಲ ಕಿರಿಯರಾಗಿದ್ದೇವೆ ಅನ್ನುವ ಭಾವನೆ ನನಗೆ ಮೂಡಿದೆ. ಏನೇ ಇರಲಿ ಸರ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಎಂಬಂತೆ ಈ ಹೊಸ ಚಿಗುರು ನಾವೆಲ್ಲ ಹಳೆ ಬೇರುಗಳು ಸೇರಿಕೊಂಡು ಈಗ ಹೊಸದಾದ ಚಿಗುರು ನಮ್ಮಲ್ಲಿ ಬಂತು ಅಂತ ಅನ್ನಿಸ್ತದೆ. ಅದರ ಜೊತೆಗೆ ಇಂದ್ರಿಯ ಅತೀಂದ್ರಿಯಗಳು, ನಮ್ಮ ಶಕ್ತಿ, ಇದೆಲ್ಲ ಸೃಷ್ಟಿ, ಲೋಕಪಾಲರು, ದೇವತೆಗಳು, ಇದೆಲ್ಲ ಕೇಳಿದಾಗ ಖಂಡಿತ ಇಂದ್ರಿಯ ಅತೀಂದ್ರಿಯದಲ್ಲಿ ಕೆಲವರು ಅತಿರೇಕ ವರ್ತಿಸ್ತಾರಲ್ಲ, ಇದಕ್ಕೆಲ್ಲ ದೇವತೆಗಳ ಕೈವಾಡ ಸಹ ಉಂಟು ಅಂತ ಅನ್ನಿಸ್ತದೆ ನನಗೆ. ಒಟ್ಟಿನಲ್ಲಿ ಸರ್, ನಮ್ಮ ಆತ್ಮಜ್ಞಾನದ ಬಗ್ಗೆ ಯಾವ ರೀತಿ ತಿಳಿಸಿಕೊಟ್ರಿ, ಖಂಡಿತವಾಗಿ ಯಾರಿಗಾದರೂ ಸಂಸ್ಕೃತ ಬಾರದಿದ್ದವರಿಗೆ ತುಂಬ ಮಂದಿ ಇದ್ದಾರೆ, ನಾವು ಅದು ಓದ್ಲಿಕ್ಕೆ ಹೋಗುದಿಲ್ಲ, ಗೊತ್ತಿರುವುದಿಲ್ಲ. ಆದರೆ ಇದರ ಸಾರ ಎಲ್ಲೆಲ್ಲೋ ಸಿಕ್ಕಿದಾಗ ಸ್ವಲ್ಪ ತಿಳ್ಕೊಂಡಿರ್ತೇವೆ. ಆದರೆ ಇದು ಇಂಥ ಕಡೆ ಇದೆ, ಇಷ್ಟೊಂದು ಆಳವಾದಂತಹ ಒಂದು ಜ್ಞಾನವನ್ನು ತಾವು ಸುಮಾರು 1.5 ಗಂಟೆ ನಿರರ್ಗಳವಾಗಿ ತಾವು ಹೇಳಿ ನಮ್ಮೆಲ್ಲರನ್ನು ಪುಳಕಿತಗೊಳಿಸಿದ್ದೀರಿ ಸರ್ ಅಂತ ಹೇಳ್ತಾ ತಮಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಅಪಾರ ಜ್ಞಾನ ಇನ್ನೊಮ್ಮೆ ಸಹ ನಮಗೆ ಬಂದರೆ ಅವರಲ್ಲಿ ಹೇಳಲಿಕ್ಕೆ ತುಂಬಾ ಇರ್ಬೋದಂತ ಅನ್ನಿಸ್ತದೆ. ಒಟ್ಟಿನಲ್ಲಿ ಉತ್ತಮ ಕಾರ್ಯಕ್ರಮ ನಡೆದಿದೆ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ಪ್ರದೀಪ್ ನಾಯಕ್ ಸರ್ ಇವರು. ಮುಂದಿನ ಒಂದು ಕಾರ್ಯಕ್ರಮ ಆಗಸ್ಟ್ ತಿಂಗಳಲ್ಲಿ 17 ತಾರೀಖಂತ ಒಂದು ಅಂದಾಜು ನಿಗದಿಪಡಿಸಿದ್ದಾರೆ. ಈಗಾಗಲೇ
ಹಿರಿಯ ನಾಗರಿಕ ವೇದಿಕೆ ಈ ಒಂದು ಅಖಿಲ ಭಾರತೀಯ ಪರಿಷತ್ ಇದರಲ್ಲಿ ಸೇರ್ಪಡೆಗೊಂಡ ಹಾಗೆ ಇನ್ನೋರ್ವರು ಈಗಾಗಲೇ ಸ್ವಲ್ಪ ಹೆಸರು ಮಾಡಿದಂತಹ ಕಾರ್ಕಳ ಟೈಗರ್ಸ್ ಹೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಅವರೆಲ್ಲರೂ ಜೊತೆಗೆ ಸೇರಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ಪ್ರಾಯೋಗಿಸಲಿದ್ದಾರೆ. ಅದಕ್ಕಾಗಿ ಈಗಾಗಲೇ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಈಗ ರಂಗ ಸಂಸ್ಕೃತಿ ಕಾರ್ಕಳ ನಾಡ್ದು 3 ದಿವಸಕ್ಕೆ ನಾಡ್ದು ಮಂಗಳವಾರದಿಂದ ಮಂಗಳವಾರ, ಬುಧವಾರ, ಗುರುವಾರ 3 ದಿವಸ ಚಿತ್ರೋತ್ಸವವನ್ನು ಮಾಡ್ತೇವೆ. 3 ಚಲನಚಿತ್ರ ಪ್ರದರ್ಶನ ಇದೇ 4ನೇ ಮಹಡಿಯಲ್ಲಿ ಇದು ಮಾಡ್ತೇವೆ. ಮೊದಲನೇ ದಿನ ಹರಿಕಥಾ ಪ್ರಸಂಗ ಅಂತೇಳಿ ಗಿರೀಶ್ ಕಾಸರವಳ್ಳಿ ಅವರ ಮಗಳು ಅನನ್ಯ ಕಾಸರವಳ್ಳಿ ನಿರ್ದೇಶನ ಮಾಡಿದಂತಹ ಗೋಪಾಲಕೃಷ್ಣ ಪೈ ಬರೆದಂತಹ ಕತೆ. ಗಂಡು ವೇಷ ಹಾಕುವ ಗಂಡಸರು ಹೆಂಗಸನ ವೇಷ ಹಾಕಿ ತುಂಬಾ ರಂಗಸ್ಥಳದಲ್ಲಿ ಕುಣಿತಾರೆ. ಅವರ ಮನಸ್ಸಿನ ಭಾವನೆಗಳನ್ನ ಯಾವ ರೀತಿ ಆಗ್ತದೆ, ಅವರಲ್ಲಿ ಬದಲಾವಣೆ ಯಾವ ರೀತಿ ಆಗ್ತದೆ ಅನ್ನುವಂಥ ಕತೆ ಚಲನಚಿತ್ರ ಹರಿಕಥಾ ಪ್ರಸಂಗ. 2ನೇ ದಿವಸ ಚಂಪಾ ಶೆಟ್ಟಿ, ಹೋದ್ಸಲ ನಾವು ಅಮ್ಮಚ್ಚಿ ಎಂಬ ಕತೆ ಅಂತ ಹೇಳಿ ಪ್ರದರ್ಶನ ಮಾಡಿದ್ದು. ಅವರೇ ಚಂಪಾ ಶೆಟ್ಟಿ ಅವರ ಕೋಳಿ ಹೆಸರು ಅಂತ ಹೇಳಿದ್ರೆ ಕುಂದಾಪುರದವ್ರು ಯಾರಾದ್ರೂ ಇದ್ರೆ ಗೊತ್ತಾಗ್ತದೆ. ಕೋಳಿ ಪದಾರ್ಥ ಕೋಳಿ ತಾಳು. ಕೊನೆಯದು ನಾನೇ ನಿರ್ಮಾಣ ಮಾಡಿದಂತಹ ಪಡ್ಡಾಯಿ ಚಲನಚಿತ್ರ. ಹೋದ್ಸಲ ಅದು ಸ್ವಲ್ಪ ಅಡಚಣೆ ಆಗಿ ನಮ್ಗೆ ತೋರಿಸ್ಲಿಕ್ಕೆ ಸರಿಯಾಗಿಲ್ಲ. 3ನೇ ದಿವಸ ಪಡ್ಡಾಯಿ ಚಲನಚಿತ್ರ. ಇದು ಚಲನಚಿತ್ರ ಅಂತ ಹೇಳಿದ್ರೆ ಯಾವುದೇ ರೀತಿಯ ಡ್ಯಾನ್ಸು, ರೇಪ್ ಸೀನು, ಫೈಟಿಂಗು ಅಂಥದ್ದೆಲ್ಲ ಇಲ್ಲದೆ ಇರುವಂತ ರಾಷ್ಟ್ರ ಪ್ರಶಸ್ತಿ ಚಿತ್ರ. ಮತ್ತೆ ಇಂಥ ಚಿತ್ರಗಳು ಟಾಕೀಸ್ ನಲ್ಲಿ ಓಡುವುದಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಏನು ಸ್ಟಾರ್ ಆಕ್ಟರ್ಸ್ ಯಾರು ಇರುವುದಿಲ್ಲ. ಆದ್ರಿಂದ ಅಂತಹ ಚಿತ್ರಗಳನ್ನ ಟಾಕೀಸ್ ನಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಅಂತಹ ಚಿತ್ರಗಳನ್ನ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಚಿತ್ರವನ್ನ 3 ಚಿತ್ರವನ್ನ ಈ ಬಾರಿ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಈ ಬಾರಿ ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿಗೆ ಹಿರಿಯ ನಾಗರಿಕರು ತುಂಬಾ ಜನ ಬಂದಿದ್ದಾರೆ. ಈ ಉಪನಿಷತ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಯಾರು ಸಣ್ಣ ಮಕ್ಕಳು ಬರುವಂತದ್ದು ಕಮ್ಮಿ. ಅಟ್ಲೀಸ್ಟ್ ನಾವಾದ್ರೂ ಬೇಕಾಗಿರುವಂತಹದ್ದು ಯುವಕರಿಗೆ, ಮಕ್ಕಳಿಗೆ, ಸಣ್ಣವರಿಗೆ ಕಲ್ತ್ರೆ ಮುಂದೆ ಏನಾದ್ರೂ ಮಾಡ್ಬೋದು. ಆದ್ರೆ ನಾವೆಲ್ಲ ಅಟ್ಲೀಸ್ಟ್ ಹಿರಿಯರಾದ್ರೂ ಎಲ್ಲ ಬಂದಿದ್ದೀವಿ. ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಈ ರಂಗ ಸಂಸ್ಕೃತಿಯ ಈ 3 ಕಾರ್ಯಕ್ರಮಕ್ಕೂ ತಾವೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜೋಡಿಸ್ಕೊಳ್ಬೇಕು ಅಂತ ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಕನ್ನಡ ಸಂಘ ಕಾಂತಾವರ ಅಲ್ಲಮ ಪ್ರಭು ಪೀಠ ಕಾಂತಾವರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ ಸಂಯುಕ್ತವಾಗಿ ಅರ್ಪಿಸಿದ ಈ ಕಾರ್ಯಕ್ರಮದಲ್ಲಿ ಇಂದಿನ ತಿಂಗಳ ಉಪನ್ಯಾಸ ಮಾಲೆಯಲ್ಲಿ ಅನೀಶ್ ಮುಳಿಯಾಲ ಅವರು ಐತರೆಯ ಉಪನ್ಯಾಸ ಕುರಿತು ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕನ್ನಡ ಸಂಘ ಕಾಂತಾವರದ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಇದರ ಅಧ್ಯಕ್ಷರಾದ ನಿತ್ಯಾನಂದ ಪೈ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಗೌರವಾಧ್ಯಕ್ಷ ಕ್ಯಾಪ್ಟನ್ ರಮೇಶ್ ಕಾರ್ಮಿಕ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಕಾರ್ಕಳ ತಾಲೂಕು ಹಿರಿಯ ನಾಗರಿಕರ ಸಂಘದ ಉಪಾಧ್ಯಕ್ಷರಾದ ಐ ಮೋಹನ್ ದಾಸ್ ಪೈ ಅವರಿಗೆ ಧನ್ಯವಾದಗಳು. ಪ್ರಾರ್ಥನೆಯನ್ನು ಮಾಡಿದ ಗೀತಾ ಮಲ್ಯ ಹಾಗೂ ಸ್ವಾಗತಿಸಿದ ಸದಾನಂದ ನಾರಾವಿ, ಕಾರ್ಯಕ್ರಮ ನಿರ್ವಹಿಸಿದ ಶೈಲಜಾ ಹೆಗಡೆ ಹಾಗೂ ಈ ಸಭಾಂಗಣದ ಮಾಲಕರಾದ ಹರಿಪ್ರಕಾಶ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಗಮಿಸಿದ ಎಲ್ಲ ಆಸಕ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮಗೂ ಧನ್ಯವಾದಗಳು ಸರ್. ಈಗ ಶಾಂತಿ
ಕಾರ್ಯಕ್ರಮವನ್ನು ಮುಂದುವರಿಸಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.